ನಮಸ್ತೆ ಮಿತ್ರರೇ, ಇವತ್ತಿನ ಈ ಮುಂದುವರೆದ ತರಗತಿಯಲ್ಲಿ ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯೀಕರಣ ಅಂತಕ್ಕಂಥ ಒಂದು ಚಾಪ್ಟರ್ನ ಅಧ್ಯಯನ ಮಾಡ್ತಾ ಹೋಗೋಣ. ಅದರಲ್ಲಿ ಬಂಗಾಲದ ಭೂಮಿಯಲ್ಲಿ ಹೇಗೆ ಈ ಮನೆತನ ಪ್ರಾರಂಭವಾಯಿತು, ಬಂಗಾಲದ ಭೂಮಿಯಲ್ಲಿ ಹೇಗೆ ನವಾಬ ಮನೆತನ ಬಂತು ಅಂತಕ್ಕಂಥದ್ದು ಅಧ್ಯಯನ ಮಾಡ್ತಾ ಹೋಗೋಣ. ಆಗಿನ ಸಂದರ್ಭದಲ್ಲಿ ಬಂಗಾಲ್ ವಾಸ್ ದ ಲಾರ್ಜೆಸ್ಟ್ ಸುಬಾ ಆಗಿತ್ತು ಮಿತ್ರರೇ. ಲಾರ್ಜೆಸ್ಟ್ ಸುಬಾ ಅಂದರೆ ಪ್ರಾಂತ್ಯವಾಗಿತ್ತು. ಹಾಗಾಗಿ ಆಗಿನ ಸಂದರ್ಭದ ಭಾರತ ಅತ್ಯಂತ ದೊಡ್ಡ ಭಾಗ ಈ ಬಂಗಾಲ್ ಅಂದರೆ ಅದು ಕೇವಲ ಬಂಗಾಲ್ ಅಷ್ಟೇ ಆಗಿರಲಿಲ್ಲ, ಬಂಗಾಲ್ ಆಗಿತ್ತು, ಬಿಹಾರ್ ಆಗಿತ್ತು ಮತ್ತು ಒರಿಸ್ಸಾ ಆಗಿತ್ತು. ಈ ಮೂರು ಭಾಗಗಳು ಸೇರಿ ಅದನ್ನು ಬಂಗಾಲ್ ಅಂತ ಕರಿತಾ ಇದ್ರು. ಬಂಗಾಲ್ ವಾಸ್ ಎ ಸುಬಾ ಅಂಡರ್ ಮೊಘಲ್ಸ್. ಅವತ್ತಿನ ಸಂದರ್ಭದಲ್ಲಿ ಮೊಘಲರ ಅಂಡರ್ ಇದು ಇತ್ತು. 1700ರ ನಂತರ ಮುರ್ಷಿದ್ ಕುಲಿ ಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನು ಬಂಗಾಲದ ನವಾಬ ಮನೆತನವನ್ನು ಸ್ಥಾಪಿಸಿದ. ಸ್ಥಾಪಕ ಯಾರು? ಮುರ್ಷಿದ್ ಕುಲಿ ಖಾನ್ ಅಂತಕ್ಕಂಥ ವ್ಯಕ್ತಿ. ಈ ಮುರ್ಷಿದ್ ಕುಲಿ ಖಾನನ ಅಳಿಯ ಅವನ ನಂತರ ಅಧಿಕಾರಕ್ಕೆ ಬರ್ತಾನೆ. ಅವನ ಹೆಸರೇ ಶೂಜುದ್ದೀನ್ ಖಾನ್ ಅಂತಕ್ಕಂಥವನು. ಅವನ ಹೆಸರು ಏನು ಹೇಳ್ತಾರೆ? ಶೂಜುದ್ದೀನ್ ಖಾನ್. ಈ ಶೂಜುದ್ದೀನ್ ಖಾನ್ ಏನಿದ್ದಾನೆ, ಅವನ ನಂತರ ಅವನ ಮಗ ಅಧಿಕಾರಕ್ಕೆ ಬಂದ ಶೂಜುದ್ದೀನ್ ಖಾನ್. ಅವನ ಹೆಸರು ಸರ್ಫರಾಜ್ ಖಾನ್ ಅಂತ ಮಿತ್ರರೇ. ಸರ್ಫರಾಜ್ ಖಾನ್. ಓಕೆ, ಸರ್ಫರಾಜ್ ಖಾನ್. ಅವನ ನಂತರ ಬಂದವನೇ ಈ ಸರ್ಫರಾಜ್ ಖಾನ್. ಈ ಸರ್ಫರಾಜ್ ಖಾನ್ಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅವನ ಗವರ್ನರ್ ಆಗಿದ್ದಂಥ ಆಲಿವರ್ದಿ ಖಾನ್ ಅಂತಕ್ಕಂಥವನು ರೂಲ್ ಮಾಡ್ತಾನೆ. ಅವನ ಹೆಸರೇ ಆಲಿವರ್ದಿ ಖಾನ್. ಹಾಗಾಗಿ ಸರ್ಫರಾಜ್ ಖಾನ ನಂತರ ಆಳ್ವಿಕೆ ಮಾಡಿದವನೇ ಈ ಆಲಿವರ್ದಿ ಖಾನ್. ಈ ಆಲಿವರ್ದಿ ಖಾನ್ ಏನಿದ್ದಾನೆ, ಇವನಿಗೆ 3 ಜನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇಲ್ಲ ಮಿತ್ರರೇ. ಮೊದಲನೆಯವಳೆ ಗಸೀಟಿ ಬೇಗಮ್ ಅಂತಕ್ಕಂಥವಳು. ಗಸೀಟಿ ಬೇಗಮ್. ಈ ಗಸೀಟಿ ಬೇಗಮ್ಗಳಿಗೆ ಮಕ್ಕಳಿರಲಿಲ್ಲ. ಎರಡನೇ ಮಗನ ಹೆಸರು ಬಂದು ಸಿರಾಜ್ ಉದ್ದೌಲಾ ಅಂತ ಮಿತ್ರರೇ. ಸಿರಾಜ್ ಉದ್ದೌಲಾ. ಅವನ ನಂತರ ಗಸೀಟಿ ಬೇಗಮ್, ಸಿರಾಜ್ ಉದ್ದೌಲಾ. ಅದಾದ ನಂತರ ಬರ್ತಕ್ಕಂಥವನು ಮೂರನೆಯ ಮಗನ ಹೆಸರು ಶೌಕತ್ ಜಂಗ್ ಅಂತಕ್ಕಂಥವನು. ಶೌಕತ್ ಜಂಗ್. ಹೀಗೆ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲನೇವಳು ಗಸೀಟಿ ಬೇಗಮ್, ಎರಡನೇ ಮಗನ ಹೆಸರು ಬಂದು ಸಿರಾಜ್ ಉದ್ದೌಲಾ, ಮೂರನೇ ಮಗನ ಹೆಸರು ಬಂದು ಶೌಕತ್ ಜಂಗ್ ಅಂತ ಮಿತ್ರರೇ. ಇಲ್ಲಿ ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನಪ್ಪ ಅಂದರೆ, ಈ ಆಲಿವರ್ದಿ ಖಾನ್ ಏನು ಮಾಡ್ತಾನೆ, ತಾನು ಮುಂದಿನ ಯಾರು ನವಾಬನಾಗಬೇಕು ಅಂತ ಆಲೋಚನೆ ಬಂದಾಗ ಅವನಂತಾನೆ ಸಿರಾಜ್ ಉದ್ದೌಲನನ್ನು ಮುಂದಿನ ನವಾಬನನ್ನಾಗಿ ನೇಮಿಸ್ತಾನೆ. ಇವನು ಅತ್ಯಂತ ಸೂಕ್ತವಾದ ವ್ಯಕ್ತಿ ಅಂತ ಅವನು ಭಾವಿಸ್ತಾನೆ. ಆದರೆ ಗಸೀಟಿ ಬೇಗಮ್ಗೆ ಮಕ್ಕಳಿಲ್ಲದಿದ್ದರೂ ಕೂಡ ಒಬ್ಬ ಹುಡುಗನನ್ನು ದತ್ತು ತಗೊಂಡಿದ್ಲು. ಅವಳು ತಾನು ತನ್ನ ಮಗನನ್ನು ರಾಜನನ್ನಾಗಿ ನವಾಬನನ್ನಾಗಿ ಮಾಡಬೇಕು ಅಂತ. ಶೌಕತ್ ಜಂಗ್ಗೆ ಅವನು ಪೂರ್ಣಿಯಾ ಅಂತಕ್ಕಂಥ ಒಂದು ಪೂರ್ಣಿಯಾದಲ್ಲಿ ನವಾಬನಾಗಿ ಕೆಲಸ ಮಾಡ್ತಾ ಇದ್ದ, ಅಥವಾ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವನಿಗೆ ತಾನು ಆಗಬೇಕು ಅಂತಕ್ಕಂಥ ಆಸೆ ಇತ್ತು. ಹೀಗೆ ಒಬ್ಬರೊಬ್ಬರು ತಮ್ಮ ಆಸೆಗಳನ್ನು ಇಟ್ಕೊಂಡಿದ್ರು ಮಿತ್ರರೇ. ಓಕೆ, ಇವಾಗ ಮುಂದಿನ ವಿಚಾರಗಳನ್ನು ನೋಡ್ತಾ ಹೋಗೋಣ ಏನಾಗತ್ತೆ ಅಂತ. ನೋಡಿ, ಹೀಗೆ ಇಷ್ಟು ಕಾರಣಗಳಿತ್ತು. ಅಂದರೆ ಹೀಗೆ ಈ ಮನೆತನ ಬಂದಿತ್ತು. ಈಗ 1750ರ ನಂತರ ಸಿರಾಜ್ ಉದ್ದೌಲ್ ಬಂಗಾಲದ ನವಾಬನಾಗಿ ಸೂಕ್ತವಾದಂಥ ವ್ಯಕ್ತಿ. ಅಲ್ಲಿ ಈ ಪ್ಲಾಸಿ ಅಂತಕ್ಕಂಥ ಇವತ್ತಿನ ತರಗತಿಯಲ್ಲಿ ಬಹಳ ಪ್ರಮುಖವಾಗಿ ಒಂದು ಯುದ್ಧವನ್ನು ಅಧ್ಯಯನ ಮಾಡಬೇಕು. ಅದನ್ನೇ ಬ್ಯಾಟಲ್ ಆಫ್ ಪ್ಲಾಸಿ ಅಂತಾರೆ. ಹಾಗಾದರೆ ಬ್ಯಾಟಲ್ ಆಫ್ ಪ್ಲಾಸಿ ಅಂತಕ್ಕಂಥ ಒಂದು ಯುದ್ಧ 1757ರಲ್ಲಿ ನಡೆಯುತ್ತೆ. ಇದು ಯಾವ ಕಾರಣದಿಂದ ನಡೆಯುತ್ತೆ, ಹೇಗೆ ನಡೆಯುತ್ತೆ ನೋಡ್ತಾ ಹೋಗೋಣ. ಬ್ಯಾಟಲ್ ಆಫ್ ಪ್ಲಾಸಿ ಏನಿದೆ, ಇದು ನಡೆಯೋದಕ್ಕೆ ಕಾರಣಗಳನ್ನು ಫಸ್ಟ್ ನಾನು ನೋಡ್ತಾ ಹೋಗ್ತೀನಿ. ರೀಸನ್ಸ್, ವಾಟ್ ವರ್ ದ ರೀಸನ್ಸ್, ಯಾವ ಉದ್ದೇಶಗಳಿಂದ ನಡೆಯಿತು ಮೊದಲನೇದು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಆಗ ಮೊದಲನೇದು ರಾಜಕೀಯ ಕಾರಣಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಪೊಲಿಟಿಕಲ್ ರೀಸನ್ಸ್, ರಾಜಕೀಯ ಕಾರಣಗಳು. ಹಾಗಾದರೆ ಈ ರಾಜಕೀಯ ಕಾರಣಗಳು ಏನು ಹೇಳುತ್ತೆ? ಪೊಲಿಟಿಕಲ್ ರೀಸನ್ಸ್ ಅಂದರೆ ಮೊದಲನೇದು ಕೇಳಿ. ಆಗ ಈ ಗಸೀಟಿ ಬೇಗಮ್ ಏನಿದ್ದಾಳೆ, ತಾನು ತನ್ನ ದತ್ತುಪುತ್ರನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ಲು. ಎರಡನೇದು ಶೌಕತ್ ಜಂಗ್ ಅಂತಕ್ಕಂಥ ವ್ಯಕ್ತಿ ಪೂರ್ಣಿಯಾದ ಗವರ್ನರ್ ಆಗಿದ್ದವನು. ಅವನು ತಾನು ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದ, ರಾಜನಾಗಬೇಕು, ನವಾಬನಾಗಬೇಕು ಅಂತ. ಕೊನೆಗೆ ಮೀರ್ ಜಾಫರ್ ಅಂತಕ್ಕಂಥ ವ್ಯಕ್ತಿ, ಅವನು ಕಮಾಂಡರ್ ಆಗಿದ್ದ, ಅವನು ತಾನು ಅಧಿಕಾರಕ್ಕೆ ಬರಬೇಕು ಅಂತ. ಇವರು ಎಲ್ಲರೂ ಈ ಉದ್ದೇಶಗಳಿಂದ ತಾವು ಕಿತ್ತಾಟವನ್ನು ಮಾಡಲಿಕ್ಕೆ ಶುರು ಮಾಡಿದರು.
ತಾವು ಕಿತ್ತಾಟವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರ್ಯಾರು? ಸಿಟಿ ಬೇಗಮ್ ಆಗಿರ್ಬೋದು, ಶೌಕತ್ ಜಂಗಾರ ಆಗಿರ್ಬೋದು ಮತ್ತು ಮೀರ್ ಜಾಫರ್. ಇವರೆಲ್ಲರೂ ಬ್ರಿಟಿಷರ ಪರವಾಗಿ ನಿಂತ್ಕೊಳ್ಳುವಂಥ ಚಾನ್ಸಸ್ ಭಾಳ ಹೆಚ್ಚಾಗಿತ್ತು. ಅಂದರೆ ಗಸಿಟಿ ಬೇಗಮ್ ತನ್ನ ದತ್ತುಪುತ್ರನನ್ನು ರಾಜನನ್ನಾಗಿ ಮಾಡಬೇಕು ಅಂತ, ಶೌಕತ್ ಜಂಗ್ ತಾನು ಆಗಬೇಕು ಅಂತ, ಮೀರ್ ಜಾಫರ್ ತಾನಾಗಬೇಕು ಅಂತ, ಇವರೆಲ್ಲರೂ ಬ್ರಿಟಿಷರ ಪರವಾಗಿ ನಿಂತ್ಕೊಂಡ್ರು ಮಿತ್ರರೇ. ನೆಕ್ಸ್ಟು ಎರಡನೆಯ ಕಾರಣಕ್ಕೆ ಬರ್ತೀನಿ. ಎರಡನೆಯ ಕಾರಣ ಏನು ಗೊತ್ತಾ? ಮೊದಲನೇದು ಯಾವುದು? ಪೊಲಿಟಿಕಲ್ ರೀಸನ್ಸ್ ನೋಡಿದ್ವಿ. ಈ ಎರಡನೆಯ ಕಾರಣ ಎಕನಾಮಿಕ್ ರೀಸನ್ಸಿಗೆ ಬರ್ತೀನಿ, ಅಥವಾ ದಸ್ತಕಗಳು ಅಂತ ಬರ್ತೀನಿ. ನಿಮಗೆ ನಾವು ನಿನ್ನೆ ತರಗತಿಯಲ್ಲಿ ನಾವು ಕ್ಲಾಸ್ ಮಾಡಬೇಕಾದ್ರೆ ಒಂದು ವಿಚಾರ ಡಿಸ್ಕಸ್ ಮಾಡಿದ್ವಿ, ದಸ್ತಕ್ಸ್ ಅಂತ, ನೆನಪಿರಬೇಕು. ಈ ದಸ್ತಕ್ ಅಂತ ಏನು ಅಂದರೆ, ಫರೂಕ್ಜಿಯಾರ್ ಅಂತಕ್ಕಂಥ ಒಬ್ಬ ಮೊಘಲರ ದೊರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಉಚಿತ ಪರವಾನಗಿ ಪತ್ರ ನೀಡಿದ್ದ, ಫ್ರೀ ಪಾಸಸ್. ಈ ಫ್ರೀ ಪಾಸಸ್ ಏನಂದರೆ ಒಂದು ವಸ್ತುದಿಂದ ಇನ್ನೊಂದು ಕಡೆ ತೊಗೊಂಡೋಗುವಂಥದ್ದು. ಆದರೆ ಈ ವಸ್ತುಗಳನ್ನು ತೊಗೊಂಡೋಗೋಕ್ಕೆ ಕೊಟ್ಟಿರ್ತಕ್ಕಂಥ ಫ್ರೀ ಪಾಸಸ್ ಕೇವಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ನೀಡಲಾಗಿತ್ತು. ಆದರೆ ಇದನ್ನು ಅಲ್ಲಿನ ಎಂಪ್ಲಾಯ್ಗಳು ತಮ್ಮ ವೈಯಕ್ತಿಕವಾಗಿ ಬಳಸ್ಕೊತಾ ಇದ್ರು, ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು ದಸ್ತಕಗಳನ್ನು. ಈ ಕಾರಣಗಳಿಂದ ದಸ್ತಕಗಳನ್ನು ಮಿಸ್ಯೂಸ್ ಮಾಡ್ಕೋತಿದ್ರಿಂದ ಇದು ಏನಾಗ್ತಿತ್ತು, ತಾವು ಅದನ್ನು ಬಳಸ್ಕೊಳ್ಳೋದಲ್ಲದೆ ಅದನ್ನು ಭಾರತೀಯ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಿದ್ರು ದುಡ್ಡಿಗೆ. ಹೀಗೆ ಭಾರತೀಯ ವ್ಯಾಪಾರಿಗಳು ಅದನ್ನು ತಾವು ಸ್ವಂತ ಲಾಭಕ್ಕೆ ಬಳಸ್ಕೊತಿದ್ರು. ಈ ಕಾರಣದಿಂದ ಇದು ನವಾಬನಿಗೆ ನಷ್ಟವಾಗಲಿಕ್ಕೆ ಕಾರಣವಾಯಿತು. ದಟ್ ಕಾಸ್ ಎ ಲಾಸ್ ಟು ದ ನವಾಬ್. ಹಾಗಾಗಿ ನವಾಬ್ ಹೇಳ್ತಾನಂತೆ, ನಮ್ಮ ಬಂಗಾಲದಲ್ಲಿ ಎಕನಾಮಿಕ್ ಲಾಸ್, ಆರ್ಥಿಕವಾಗಿ ನಷ್ಟವಾಗಲಿಕ್ಕೆ ಕಾರಣವೇ ಈ ದಸ್ತಕಗಳು. ಹಾಗಾಗಿ ದಸ್ತಕಗಳನ್ನು ಕಂಪನಿಯವರಿಗೆ ಬಳಸಬಾರ್ದು ಅಂತ ಆಜ್ಞೆಯನ್ನು ಮಾಡ್ದ. ಆದರೆ ಅವನೇನೋ ಆಜ್ಞೆ ಮಾಡ್ತಾನೆ ಮಿತ್ರರೇ, ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಇದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ, ಅವ್ರ ಪಾಡಿಗೆ ಅವ್ರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಎರಡನೇ ರೀಸನ್. ನೆಕ್ಸ್ಟು ಮೂರನೇ ಕಾರಣಕ್ಕೆ ಬರ್ತೀನಿ. ಹಾಗಾದರೆ ಮೂರನೇ ಕಾರಣ ಏನು? ಅದು ಕೂಡ ಇಂಪಾರ್ಟೆಂಟ್. ಪೊಲಿಟಿಕಲ್ ರೀಸನ್ಸ್ ನೋಡಿದ್ವಿ, ಎಕನಾಮಿಕ್ ದಸ್ತಕಗಳನ್ನು ನೋಡಿದ್ವಿ. ಕೆಳಗೆ ಮತ್ತೊಂದು ಬಂದು, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಕೋಟೆಗಳನ್ನು ಕಟ್ತಾ ಇದ್ದರು ಮಿತ್ರರೇ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಸ್ಟಾರ್ಟೆಡ್ ಕನ್ಸ್ಟ್ರಕ್ಷನ್ ಆಫ್ ಫೋರ್ಟ್ಸ್ ಅಕ್ರಾಸ್ ದ ಈ ಬಂಗಾಲದ ಸುತ್ತಮುತ್ತ ಕೋಟೆಗಳನ್ನು ಕಟ್ತಾ ಇದ್ದರು. ಬಂಗಾಲದ ಸುತ್ತಮುತ್ತ ಕೋಟೆಗಳನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ಬಂಗಾಲದ ಸುತ್ತಮುತ್ತ ಕೋಟೆಗಳನ್ನು ಏನು ಕಟ್ತಾ ಇದ್ರು ಅಂದರೆ, ಬಂಗಾಲದಲ್ಲಿ ಕಲ್ಕತ್ತಾ ಆಗಿರ್ಬೋದು ಅಥವಾ ಕಾಸಿಂ ಬಜಾರ್ ಅಂತಕ್ಕಂಥ ಸ್ಥಳ, ಇಲ್ಲೆಲ್ಲ ಕೋಟೆಗಳನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಕಲ್ಕತ್ತಾ ಮತ್ತು ಕಾಸಿಂ ಬಜಾರ್ನಲ್ಲಿ ಕೋಟೆಗಳನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಿತ್ರರೇ. ಹಾಗಾಗಿ ಅದನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಸಿರಾಜುದ್ದೌಲಾ ಕೇಳ್ತಾನಂತೆ, ನಿಮಗೆ ಯಾರು ಪರ್ಮಿಷನ್ ಕೊಟ್ಟವರು, ಈ ಕಲ್ಕತ್ತಾ ಮತ್ತು ಕೋಟೆಗಳಲ್ಲಿ ಅವಕಾಶವನ್ನು ಕೊಟ್ಟವರು ಯಾರು ಅಂತ ಕೇಳ್ತಾರೆ, ಕೋಟೆಗಳನ್ನು ಕಟ್ಟಲಿಕ್ಕೆ. ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಹೇಳ್ತಾರೆ, ನಮಗೆ ಕೋಟೆಗಳ ಅವಶ್ಯಕತೆ ಇದೆ, ಹಾಗೆ ಕಟ್ಕೋತೀವಿ ಅಂತ. ಆಗ ಸಿರಾಜುದ್ದೌಲಾ ಹೇಳ್ತಾನಂತೆ, ನೀವು ಬಂಗಾಲದ ಭೂಮಿಯಲ್ಲಿದ್ದೀರಾ, ನಿಮಗೇನಾದರೂ ತೊಂದರೆ ಆದರೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೋಟೆಗಳನ್ನು ಕಟ್ಟಬಾರ್ದು ಅಂತ ಹೇಳ್ದ. ಆದರೆ ಬ್ರಿಟಿಷರು ಇದು ಯಾವುದಕ್ಕೂ ಲೆಕ್ಕಿಸದೆ ಇವರು ಬಂಗಾಲದ ಕಲ್ಕತ್ತಾ ಮತ್ತು ಕಾಸಿಂ ಬಜಾರ್ಗಳಲ್ಲಿ ಕೋಟೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದರು. ಆಗ ಒಮ್ಮೆ ಏನು ಮಾಡ್ತಾನೆ ಈ ಸಿರಾಜುದ್ದೌಲಾ, ಇವರ ಕಾಸಿಂ ಬಜಾರ್ನ ಮೇಲೆ ದಾಳಿ ಮಾಡ್ದ. ಈ ಅಟ್ಯಾಕ್ಡ್ ಆನ್ ಕಾಸಿಂ ಬಜಾರ್ನ ಮೇಲೆ ದಾಳಿ ಮಾಡಿ ಅವರ ಕೋಟೆಗಳನ್ನು ವಶಪಡಿಸಿಕೊಂಡ, ಇವರ ಕೋಟೆಗಳನ್ನು ಫೋರ್ಟ್ಸ್ಗಳನ್ನು ವಶಪಡಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ನಾಲ್ಕನೇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ಸುಮಾರು 1756 ಜೂನ್ 20 ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವತ್ತು ಕಲ್ಕತ್ತಾ ಅಂತಕ್ಕಂಥ ಒಂದು ನಗರ, ಆ ಕಲ್ಕತ್ತಾ ನಗರದಲ್ಲಿ ಕೋಟೆಗಳನ್ನು ಕಟ್ಟಿದ್ದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಈ ವ್ಯಕ್ತಿ ದಾಳಿ ಮಾಡ್ತಾನೆ. ಯಾರು? ಈ ಸಿರಾಜುದ್ದೌಲಾ ತನ್ನ ಸೈನ್ಯದೊಂದಿಗೆ ಕಲ್ಕತ್ತಾದ ಮೇಲೆ ದಾಳಿ ಮಾಡ್ತಾನೆ. ಈ ಕಲ್ಕತ್ತಾದ ಮೇಲೆ ದಾಳಿ ಮಾಡಿ ಆ ಕಲ್ಕತ್ತಾದ ಕೋಟೆಯನ್ನು, ಆ ಫೋರ್ಟ್ಸ್ಗಳನ್ನು ವಶಪಡಿಸಿಕೊಂಡು ಈ ಅರೆಸ್ಟೆಡ್ ದ ಬ್ರಿಟಿಷ್ ಆಫೀಸರ್ಸ್, ಬ್ರಿಟಿಷರ ಸೈನಿಕರನ್ನು ಅರೆಸ್ಟ್ ಮಾಡಿ ತೊಗೊಂಡೋಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕೋಣೆಯೊಳಗೆ ಹಾಕ್ತಾನೆ. ದೇ ವರ್ ಇಂಪ್ರಿಸನ್ಡ್ ಅಟ್ ಸ್ಮಾಲ್ ರೂಮ್. ಇನ್ ದಟ್ ರೂಮ್ ದೇರ್ ವರ್ 146 ಬ್ರಿಟಿಷರ್ಸ್ ವರ್ ಇಂಪ್ರಿಸನ್. 146 ಜನರನ್ನು ಬಂಧಿಸಿಡಲಾಯಿತು. ಆದರೆ ಏನಾಗುತ್ತೆ, ಬ್ರಿಟಿಷ್ ಇತಿಹಾಸಕಾರರು ಹೇಳ್ತಾರೆ, ಇನ್ ದಟ್ ಸಿಚುವೇಶನ್ ಅಮಾಂಗ್ 123 ವರ್ ಡೈಡ್, ಓನ್ಲಿ 23 ವರ್, ಇನ್ನು ಕೇವಲ 23 ಜನರು ಮಾತ್ರ ಲೆಫ್ಟ್ ಅಲೈವ್, ಅವರು ಬದುಕಿ ಉಳಿದರು ಅಂತ ಹೇಳ್ದ. ಈ ಘಟನೆಯನ್ನು ಬ್ರಿಟಿಷರು ಹೇಳಿದ್ರು ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಅಂತ ಕರೀತಾರೆ. ಏನಂತ ಕರೀತಾರೆ? ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ.
ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಅಂದರೆ ಇದನ್ನೇ ಕಪ್ಪು ಕೋಣೆ ದುರಂತವೆಂದು ಕರೆಯಲಾಯಿತು ಮಿತ್ರರೇ. ಏನಂತ ಕರೆಯಲಾಯಿತು? ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟನೆ. ಇವ್ರಿಗೆ ಯಾವಾಗ ವಿಚಾರ ಗೊತ್ತಾಯಿತೋ ಆಗ ಒಬ್ಬ ವ್ಯಕ್ತಿ, ಯಾರು, ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು, ಅವನು ದಕ್ಷಿಣ ಭಾರತದಲ್ಲಿ ಇದ್ದ. ಈ ದಕ್ಷಿಣ ಭಾರತದಲ್ಲಿದ್ದಂಥ ರಾಬರ್ಟ್ ಕ್ಲೈವ್ ಇವತ್ತಿನ ಮಡ್ರಾಸ್ನ ಭಾಗಗಳಿಂದ ನೇರವಾಗಿ ಬಂಗಾಲದ ಭೂಮಿಗೆ ಬರ್ತಾನೆ. ಮತ್ತೊಬ್ಬ ವ್ಯಾನ್ಸಿಟ್ ಆರ್ಟ್ ಅಂತಕ್ಕಂಥವನು, ಅವನು ಕೂಡ, ಇವರೆಲ್ಲರೂ ಕೂಡ ಬಂಗಾಲಕ್ಕೆ ಬಂದರು. ಕೊನೆಗೆ 1757 ಫೆಬ್ರವರಿ ತಿಂಗಳಿನಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದರಲ್ಲಿ ಅವರೇನು ಮಾಡ್ತಾರೆ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಸಿರಾಜುದ್ದೌಲನನ್ನು ಸೋಲಿಸಿದರು. ಯಾರನ್ನು ಸೋಲಿಸ್ತಾರೆ? ಸಿರಾಜನನ್ನು ಸೋಲಿಸ್ತಾರೆ ಮಿತ್ರರೇ. ಸೋತಂಥ ಸಿರಾಜುದ್ದೌಲ 1757 ಫೆಬ್ರವರಿ 5ನೇ ತಾರೀಕು ಒಂದು ಒಪ್ಪಂದವನ್ನು ಮಾಡಿಕೊಂಡ. ಆ ಒಪ್ಪಂದ ಭಾಳ ಇಂಪಾರ್ಟೆಂಟ್. ಅದನ್ನೇನಂತ ಕರೀತಾರೆ? ಟ್ರೀಟಿ ಆಫ್ ಅಲಿನಗರ್ ಅಂತ ಕರೀತಾರೆ. ಭಾಳ ಇಂಪಾರ್ಟೆಂಟ್, ಟ್ರೀಟಿ ಆಫ್ ಅಲಿನಗರ್. ಏನಿದು ಅಲಿನಗರ ಒಪ್ಪಂದ ಕೇಳಿ ನೋಡಿ. 1757 ಫೆಬ್ರವರಿ ತಿಂಗಳಲ್ಲಿ ಈ ವ್ಯಕ್ತಿ ರಾಬರ್ಟ್ ಕ್ಲೈವ್ ಕಲ್ಕತ್ತಾದ ಕೋಟೆಗಳ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿ ಸಿರಾಜುದ್ದೌಲನನ್ನು ಸೋಲಿಸಿ ಆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಫೆಬ್ರವರಿ 5ನೇ ತಾರೀಕು ಒಂದು ಒಪ್ಪಂದವನ್ನು ಮಾಡಿಕೊಂಡ. ಟ್ರೀಟಿ ಆಫ್ ಅಲಿನಗರ್ ಅಂತ ಕರೀತಾರೆ. ಅದು ಒಪ್ಪಂದ ಇಬ್ಬರ ಮಧ್ಯೆ ಆಗುತ್ತೆ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜನ ನಡುವೆ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ, ಗವರ್ನರ್, ಇವನು ಸಿರಾಜುದ್ದೌಲನ ವಿರುದ್ಧ ಗೆದ್ದಿದ್ದರೂ ಕೂಡ ಯಾವ ಕಾರಣಕ್ಕೋಸ್ಕರ ಒಪ್ಪಂದ ಮಾಡ್ಕೊಂಡ ಅಂದರೆ ಅದೊಂದು ಲೆಕ್ಕಾಚಾರ ಇತ್ತು. ಅವನಿಗೆ ಗೊತ್ತಿತ್ತು, ಒಂದು ಪಕ್ಷ ನಾವೇನಾದರೂ ಈಗ ಯುದ್ಧ ಮಾಡಿದರೆ ಸೋಲ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ. ಹಾಗಾಗಿ ಯುದ್ಧಗಳಿಗೆ ಹೋಗೋದಕ್ಕಿಂತ ಮುಂಚೆ ಇವ್ರ ಜೊತೆ ಒಂದು ಸಣ್ಣ ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಒಂದು ಅಲಿನಗರ್ ಅಂತಕ್ಕಂಥ ಒಪ್ಪಂದವನ್ನು ಮಾಡಿಕೊಂಡ. ಈ ಅಲಿನಗರ ಒಪ್ಪಂದ ಆದ ನಂತರ ಏನಾಗುತ್ತೆ, ಅವನು ಸ್ವಲ್ಪ ಸಮಯ ಕಾಯ್ತಾನೆ. ಈ ಅಲಿನಗರ ಒಪ್ಪಂದದಲ್ಲಿ ಕೆಲವು ಕರಾರುಗಳು, ಅಗ್ರಿಮೆಂಟ್ಸ್ ಆಯಿತು. ಮೊದಲನೇದು ಏನು ಗೊತ್ತಾ? ಅವನು ಹೇಳ್ತಾನೆ, ಈ ರಿಕ್ವೆಸ್ಟ್ ಅಂದರೆ ರಾಬರ್ಟ್ ಕ್ಲೈವ್ ಡಿಮ್ಯಾಂಡೆಡ್ ಟು ಬಿಲ್ಡ್ ಫೋರ್ಟ್ಸ್ ಇನ್ ಕಲ್ಕತ್ತಾ. ನಮಗೆ ಕಲ್ಕತ್ತಾದ ಸುತ್ತ ಕೋಟೆಗಳನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ್ಯಂಡ್ ಆಲ್ಸೋ ಪರ್ಮಿಟೆಡ್ ಟು ಯೂಸ್ ದಸ್ತಕಗಳನ್ನು ಯೂಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು. ಅಷ್ಟೇ ಅಲ್ಲದೆ ಕೋಟೆಗಳನ್ನು ಕಟ್ಕೋತೀವಿ, ದಸ್ತಕಗಳನ್ನು ಬಳಸ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಟ್ರೇಡ್ ಕನ್ಸೆಷನ್ಗಳನ್ನು ನಮಗೆ ಕೊಡಬೇಕು, ನೀವು ವ್ಯಾಪಾರಕ್ಕೆ ವಿನಾಯಿತಿಗಳನ್ನು ಕೊಡಬೇಕು ಅಂತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಇಟ್ಟ. ಇದಕ್ಕೆ ಅಷ್ಟೇ ಅಲ್ಲದೆ ಕಾಯಿನ್ಸ್ಗಳನ್ನು ಕಲ್ಕತ್ತಾದಲ್ಲಿ ಪ್ರಿಂಟ್ ಮಾಡಲಿಕ್ಕೆ, ಟು ಪ್ರಿಂಟ್ ದ ಕಾಯಿನ್ಸ್ ಇನ್ ಕಲ್ಕತ್ತಾ, ಅದಕ್ಕೂ ಕೂಡ ಪರ್ಮಿಷನನ್ನು ಕೇಳಿದ. ಎಲ್ಲ ಉದ್ದೇಶಗಳನ್ನು ಕೇಳ್ತಾನೆ ಈ ಅಲಿನಗರ ಒಪ್ಪಂದದಲ್ಲಿ. ಯಾವಾಗ? 1757 ಸಂದರ್ಭದಲ್ಲಿ. ಕೊನೆಗೆ ನೋಡಿ, ಇದಕ್ಕೆಲ್ಲ ಒಪ್ಕೊಂಡಂಥ ಸಿರಾಜುದ್ದೌಲ ಒಪ್ಕೊಂಡ. ಕೊನೆಗೆ ಅವರು ವ್ಯಾಪಾರವನ್ನು ಮುಂದುವರಿಸ್ಕೊಂಡು ಹೋದರು. ಅಷ್ಟಕ್ಕೆ ಸುಮ್ಮನಾಗದಂತಹ ವ್ಯಕ್ತಿ ಯಾರು? ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಒಂದು ಆಲೋಚನೆಯನ್ನು ಮಾಡ್ದ. ಯಾರ್ಯಾರು ಈ ಸಿರಾಜುದ್ದೌಲನ ಶತ್ರುಗಳಿದ್ದೀರೋ ಅವರೆಲ್ಲ ನನ್ನ ಜೊತೆಗೆ ಬನ್ನಿ ಅಂತ ಹೇಳ್ತಾನೆ. ಆಗ ಯಾರ್ಯಾರು ಅಂತ ಹೇಳಿದ್ರೆ, ಮೊದಲನೆಯವಳು ಅವನ ದೊಡ್ಡಮ್ಮ ಆಗಿರ್ತಕ್ಕಂಥ ಗಸೀಟಿ ಬೇಗಂ ಬರ್ತಾಳೆ. ಗಸೀಟಿ ಬೇಗಂ ಏನಿದ್ದಾಳೆ, ಈ ಗಸೀಟಿ ಬೇಗಂನ ದಿವಾನನಾಗಿರ್ತಕ್ಕಂಥ ರಾಯ್ ವಲ್ಲಭ ಅಂತಕ್ಕಂಥ ವ್ಯಕ್ತಿ, ಗಸೀಟಿ ಬೇಗಂನ ದಿವಾನನಾಗಿರ್ತಕ್ಕಂಥ ರಾಯ್ ವಲ್ಲಭ ಮತ್ತು ಅವನ ಮಗನಾಗಿರ್ತಕ್ಕಂಥ ಕೃಷ್ಣ ವಲ್ಲಭ ಇವರಿಬ್ಬರು. ಆಮೇಲೆ ಮೀರ್ ಜಾಫರ್ ಅಂತಕ್ಕಂಥವನು, ಕಮಾಂಡರ್ ಆಗಿರ್ತಕ್ಕಂಥ ಮೀರ್ ಜಾಫರ್. ಅದಾದ ಮೇಲೆ ಮಾಣಿಕ್ ಚಂದ್ ಮತ್ತು ಜಗತ್ ಸೇಠ್ ಅಂತಕ್ಕಂಥವರೆಲ್ಲರೂ ಕೂಡ ಒಂದಾದರು. ಮಾಣಿಕ್ ಚಂದ್ ಮತ್ತು ಜಗತ್ ಸೇಠ್ ಅಂತಕ್ಕಂಥವ್ರು ಕೂಡ ಒಂದಾಗ್ತಾರೆ. ಮಾಣಿಕ್ ಚಂದ್, ಜಗತ್ ಸೇಠ್. ಓಕೆ, ಇವರೆಲ್ಲರೂ ಕೂಡ ಒಂದಾದರು. ಕೊನೆಗೆ ಮುಂದೇನಾಗುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಇವರೆಲ್ಲರೂ ಒಂದಾಗ್ತಾರೆ. ಕೊನೆಗೆ 1757 ಸುಮಾರು ಜೂನ್ 23ನೇ ತಾರೀಕು ಒಂದು ಪ್ರಮುಖವಾದ ಯುದ್ಧ ನಡೆಯುತ್ತೆ ಬಂಗಾಲದ ಭೂಮಿಯಲ್ಲಿ. ಆ ಬಂಗಾಲದ ಭೂಮಿಯಲ್ಲಿ ನಡೆದಂಥ ಒಂದು ಯುದ್ಧ ಭಾರತದ ಇತಿಹಾಸವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿತ್ತು. ಅದೇ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕರೀತಾರೆ ಮಿತ್ರರೇ. ಅದನ್ನೇ ಬ್ಯಾಟಲ್ ಆಫ್ ಪ್ಲಾಸಿ ಕದನ ಅಂತ ಕರೀತಾರೆ. ಅದು ಬಂಗಾಲದ ಭೂಮಿಯಲ್ಲಿ ನಡೆಯುತ್ತೆ. ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಭಾಗೀರಥಿ ಅಂತಕ್ಕಂಥ ನದಿಯ ದಡದಲ್ಲಿ ನಡೆಯುತ್ತೆ. ಅಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು, ಒಬ್ಬನು ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು, ಅವನ ಆಪೋಸಿಟ್ಟು ಸಿರಾಜುದ್ದೌಲ ಅಂತಕ್ಕಂಥವು. ಇಲ್ಲಿ ಹೇಗಿತ್ತು ಯುದ್ಧ ಕೇಳಿಸ್ಕೊಳ್ಳಿ. ಇಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಯುದ್ಧದ ಒಂದು ಚಿತ್ರಣ. ಇಲ್ಲಿ
ರಾಬರ್ಟ್ ಕ್ಲೈವ್ ಮುಂಚೆನೇ ಆಲೋಚನೆ ಮಾಡಿರ್ತಾನೆ ಸಿರಾಜುದ್ದೌಲನನ್ನು ಸೋಲಿಸಬೇಕು ಅಂತ. ಆಗ ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ಗೆ ಹೇಳ್ತಾನಂತೆ, ನೀನು ಯುದ್ಧವನ್ನು ಮುನ್ನಡೆಸಬೇಕು. ಅಂದರೆ ಸಿರಾಜುದ್ದೌಲನ ಕಮಾಂಡರ್ ಆಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ಗೆ ಮೀರ್ ಜಾಫರ್ಗೆ ರಾಬರ್ಟ್ ಕ್ಲೈವ್ ಹೇಳ್ತಾನೆ, ಯುದ್ಧದಲ್ಲಿ ನಾನು ಹೇಳಿದಾಗೆ ನೀನು ಸೈನ್ಯವನ್ನು ಮುನ್ನಡೆಸಬೇಕು. ನೀನು ಇಷ್ಟ ಬಂದಾಗ ಮಾಡೋ ಹಾಗಿಲ್ಲ, ನೀವು ಒಂದು ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಸೈನಿಕರ ವಿರುದ್ಧ ನೀವು ಹೋರಾಟ ಮಾಡಬಾರ್ದು, ಬ್ರಿಟಿಷ್ ಸೈನಿಕರನ್ನು ಹತ್ಯೆ ಮಾಡಬಾರ್ದು ಅಂತ ಹೇಳ್ತಾನೆ. ನೋಡಿ, ಒಂದು ಇತಿಹಾಸಕಾರರು ಹೇಳ್ತಾರೆ, ಸುಮಾರು 354 ಜನ ಒಂದು ಕಡೆ ಬ್ರಿಟಿಷ್ ಸೈನಿಕರಿದ್ದರೆ ಸುಮಾರು 18,000 ಜನ ಸಿರಾಜುದ್ದೌಲನ ಕಡೆ ಸೈನಿಕರಿದ್ದರು. ಯಾರು ಕೇಳಿದ್ರು ಹೇಳ್ತಾರೆ, ಯಾರು ಗೆಲ್ತಾರೆ ಅಂದರೆ ಅದು ಸಿರಾಜುದ್ದೌಲನ ಗೆಲ್ತಬೇಕಾಗಿತ್ತು. ಆದರೆ ಅವತ್ತಿನ ದಿವಸ ಮೀರ್ ಜಾಫರ್ ಮಾಡಿದ ಮೋಸದಿಂದಾಗಿ ರಾಬರ್ಟ್ ಕ್ಲೈವ್ನ ಸೈನಿಕರು ಈ ಸಿರಾಜುದ್ದೌಲನ ಸೈನಿಕರನ್ನು ನೂರಾರು ಜನರನ್ನು ಹತ್ಯೆ ಮಾಡಿದ್ರು. ಯಾಕೆಂದರೆ ಈ ಸಿರಾಜುದ್ದೌಲನ ಸೈನ್ಯದಲ್ಲಿ ಕಮಾಂಡರ್ ಆಗಿದ್ದಂಥ ಮೀರ್ ಜಾಫರ್ ಮೋಸ ಮಾಡ್ದ. ಅಲ್ಲಿ ಯಾರಿಗೂ ಶಸ್ತ್ರಗಳನ್ನು ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಮದ್ದುಗುಂಡುಗಳನ್ನು ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಹೀಗಾಗಿ ರಾಬರ್ಟ್ ಕ್ಲೈವ್ ತನ್ನ ಎಲ್ಲ ಬಲವನ್ನು ಉಪಯೋಗಿಸಿ ರಾಬರ್ಟ್ ಕ್ಲೈವ್ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಿರಾಜುದ್ದೌಲನನ್ನು ಸೋಲಿಸಿದ. ಈ ಡಿಫೀಟೆಡ್ ಸಿರಾಜುದ್ದೌಲ ಸೋಲಿಸ್ತಾನೆ. ಸೋತಂಥ ಸಿರಾಜುದ್ದೌಲ ಈ ಮೀರ್ ಜಾಫರನಿಗೊಬ್ಬ ಮಿರಾರ್ ಅಂತ ಮಗನಿದ್ದ. ಆ ಮಿರಾರ್ ಏನು ಮಾಡ್ತಾನೆ, ಸಿರಾಜನನ್ನು ಹತ್ಯೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವನನ್ನು ರಣಭೂಮಿಯಲ್ಲೇ ಅವನನ್ನು ಶಿರಚ್ಛೇದನವನ್ನು ಮಾಡಲಾಯಿತು, ಅವನನ್ನು ಹತ್ಯೆಯನ್ನು ಮಾಡಲಾಯಿತು ಮಿತ್ರರೇ. ಹೀಗೆ ಸಿರಾಜ್ ಉದ್ದೌಲ ಅಂತಕ್ಕಂಥ ಒಬ್ಬ ಬಂಗಾಳದ ಉತ್ತಮ ನವಾಬ ತನ್ನ ಪ್ರಾಣವನ್ನು ಕಳ್ಕೊಂಡು ಅಸುನೀಗ್ತಾನೆ. ಹೀಗೆ ಪ್ರಾಣವನ್ನು ಕಳ್ಕೊಳ್ತಾನೆ. ಇದರಿಂದ ನೋಡಿ ಒಂದು ಬಹುದೊಡ್ಡ ಒಂದು ಸಮಸ್ಯೆ ಉಂಟಾಗತ್ತೆ. ಏನಂದರೆ ಈ ಬಂಗಾಳದಲ್ಲಿ ಒಂದು ಅರಾಜಕತೆಗೆ ಅವಕಾಶ ಮಾಡಿಕೊಡ್ತು. ಇಲ್ಲಿ ಈ ಸಿರಾಜುದ್ದೌಲ ಸೋತ ನಂತರ ಮುಂದಿನ ನವಾಬನನ್ನಾಗಿ ಯಾರು ಮಾಡಬೇಕು ಅಂತ ಬ್ರಿಟಿಷ್ ಸರ್ಕಾರ ಆಲೋಚನೆ ಮಾಡುತ್ತೆ. ಆಗ ಅವರ ಮುಂದೆ ಇದ್ದಂಥ ಸೂಕ್ತ ಆಕೆ ಅವರ ಪ್ರಕಾರ ಮೀರ್ ಜಾಫರ್ ಆಗಿದ್ದ. ಕೊನೆಗೆ ಸಿರಾಜುದ್ದೌಲನ ಸಾವಿನ ನಂತರ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ನವಾಬನಾಗಿ ಬ್ರಿಟಿಷರಿಗೆ 24 ಪರಗಣ ಅಂತಕ್ಕಂಥ ಡಿಸ್ಟಿಕ್ಕನ್ನು ಕೊಡ್ತಾನೆ. 24 ಪರಗಣ ಅಂತಕ್ಕಂಥ ಒಂದು ಡಿಸ್ಟಿಕ್ಕನ್ನು ಬ್ರಿಟಿಷರಿಗೆ ಅದರ ಮೇಲಿನ ಜಮೀನ್ದಾರಿ ರೈಟ್ಸನ್ನು, ಟ್ಯಾಕ್ಸ್ ಕಲೆಕ್ಟಿಂಗ್ ಪವರನ್ನು ಕೊಡ್ತಾನೆ. ಈ ಥರ ನಡೆಯುತ್ತೆ. ಇದಾದ ನಂತರ ಸ್ವಲ್ಪ ಸಮಯ ಕಳೀತು. ಅಷ್ಟೊತ್ತಿಗೆ ಏನಾಗುತ್ತೆ ನೋಡಿ, ಮೀರ್ ಜಾಫರ್ ಏನೋ ಅಧಿಕಾರಕ್ಕೆ ಬಂದ, ಆದರೆ ಸಮಯ ಹೀಗೆ ಇರಲಿಲ್ಲ. ಅಲ್ಲಿ ಏನಾಗುತ್ತೆ, ಮೀರ್ ಜಾಫರ್ ಏನು ಮಾಡ್ತಾನೆ, ತಾನು ಬ್ರಿಟಿಷರಿಗೆ ಕೇಳಿದಷ್ಟು ಲಂಚವನ್ನು ಕೊಟ್ಟ. ಯಾರ್ಯಾರಿಗೆ ಏನೇನು ಕೊಡ್ತಾನೆ ಮಿತ್ರರೇ, ಈ ಬ್ರಿಟಿಷ್ ಇತಿಹಾಸಕಾರರು ದಾಖಲೆ ಹೇಳ್ತಾರೆ 1.7 ಕೋಟಿಯಷ್ಟು ಬ್ರಿಟಿಷ್ ಸರ್ಕಾರಕ್ಕೆ ಈತ ಲಂಚ ಕೊಟ್ಟಂತೆ. ಯಾರು? ಮೀರ್ ಜಾಫರ್. ಸುಮಾರು 20 ಲಕ್ಷದಷ್ಟು ಲಂಚವನ್ನು ಈ ರಾಬರ್ಟ್ ಕ್ಲೈವ್ನಿಗೆ ಕೊಡ್ತಾನೆ. 1.7 ಕೋಟಿಯಷ್ಟು ಹಣವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಲಂಚವಾಗಿ ಕೊಡಲಾಯಿತು. ಬ್ರಿಟಿಷ್ ಅಧಿಕಾರಿಗಳಿಗೆ ಬೇಕಾದಷ್ಟು ಲಂಚವನ್ನು ಕೊಟ್ಟ. ಇಷ್ಟಕ್ಕೂ ಅವರು ಸಮಾಧಾನವಾಗದಲ್ಲೇ ಇವನಿಂದ ಲಂಚವನ್ನು ಬೇಡ್ತಾನೇ ಇದ್ದರು. ಕೊನೆಗೆ ಮೀರ್ ಜಾಫರಿಗೆ ಅರಿವಾಯಿತು ಈ ಬ್ರಿಟಿಷರ ಬುದ್ಧಿ ಅಂದರೆ ಏನು ಅಂತ. ಕೊನೆಗೆ ಅದಾಗಿ ಸ್ವಲ್ಪ ಸಮಯದಲ್ಲಿ 1759 ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಯುದ್ಧ ನಡೆಯುತ್ತೆ. ಅದನ್ನೇ ಬ್ಯಾಟಲ್ ಆಫ್ ಬಿದಿರಾ ಅಂತ ಕರೀತಾರೆ. ಈ ಬ್ಯಾಟಲ್ ಆಫ್ ಬಿದಿರಾದಲ್ಲಿ ಇಬ್ಬರ ನಡುವೆ ಡಚ್ ಅಂತಕ್ಕಂಥದ್ದೊಂದು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಧ್ಯೆ ಯುದ್ಧ ನಡೆಯುತ್ತೆ. ಆಗ ಡಚ್ಚರ ಪರವಾಗಿ ಈ ಮೀರ್ ಜಾಫರ್ ಬೆಂಬಲಿಸಿದನಂತೆ. ಮೀರ್ ಜಾಫರ್ ಸಪೋರ್ಟೆಡ್ ದ ಡಚ್. ಸೊ ಬ್ರಿಟಿಷ್ ಡಿಫೀಟೆಡ್ ಡಚ್ ಆ್ಯಂಡ್ ಮೀರ್ ಜಾಫರ್. ಹಾಗಾಗಿ ಅವನೊಬ್ಬನ ವ್ಯಾನ್ಸಿ ಟಾರ್ಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಮೀರ್ ಜಾಫರ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ. ಮೀರ್ ಜಾಫರ್ ವಾಸ್ ಡಿಥ್ರೋನ್ಡ್ ಬೈ ವ್ಯಾನ್ಸಿಟಾರ್ಟ್ ಆ್ಯಂಡ್ ವ್ಯಾನ್ಸಿಟಾರ್ಟ್ ಮೀರ್ ಜಾಫರ್ನನ್ನು ವ್ಯಾನ್ಸಿಟಾರ್ಟ್ ಅಧಿಕಾರದಿಂದ ತೆಗೆಯೋದಲ್ಲದೆ ಅವನ ಬದಲಿಗೆ ಅವನ ಸಂಬಂಧಿಕನಾಗಿರುವಂಥ ಮೀರ್ ಕಾಸಿಂ ಅಂತಕ್ಕಂಥವನನ್ನು ಅಧಿಕಾರಕ್ಕೆ ತೊಗೊಂಬರ್ತಾನೆ. ಹಾಗಾಗಿ ಮುಂದಿನ ಬಂಗಾಳದ ನವಾಬ ಯಾರು ಅಂದರೆ ಅವನ ಹೆಸರೇ ಮೀರ್ ಕಾಸಿಂ ಅಂತಕ್ಕಂಥ ವ್ಯಕ್ತಿ. ಇದು ಭಾಳ ಇಂಪಾರ್ಟೆಂಟ್ ಮಿತ್ರರೇ. ನೆಕ್ಸ್ಟು ಹಾಗಾದರೆ ಬಂಗಾಳದ ಮುಂದಿನ ನವಾಬನ ಹೆಸರೇ ಮೀರ್ ಕಾಸಿಂ ಅಂತಕ್ಕಂಥವನು. ಇದನ್ನು ನಾವು ಮರಿಕೊಡು. ನೆಕ್ಸ್ಟು ಮುಂದಿನ ವಿಚಾರಗಳಿಗೆ ಹೋಗೋಣ. ಇದಾದ ನಂತರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬ್ಯಾಟಲ್ ನಡೆಯುತ್ತೆ. ಆ ಬ್ಯಾಟಲ್ ಯಾವುದು, ಅದೇದರ ವಿಚಾರಗಳೇನು ನೋಡ್ತೋಗೋಣ. ಹೀಗೆ ಬಂಗಾಳದಲ್ಲಿ ಹೊಸ ಮೀರ್ ಜಾಫರ್ ಹೊರಟೋಗಿ ಯಾರು ಅಧಿಕಾರಕ್ಕೆ ಬಂದರು, ಮೀರ್ ಕಾಸಿಂ ಅಂತಕ್ಕಂಥ ವ್ಯಕ್ತಿ ಅಧಿಕಾರಕ್ಕೆ ಬಂದ. ಹಾಗೆ ಬಂಗಾಳದ ಹೊಸ ನವಾಬನಾದ. ಹಾಗಾದರೆ ಈ ಮುಂದಿನ ಟಾಪಿಕಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಅದೇ ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕರೀತಾರೆ ಮಿತ್ರರೇ. ಬ್ಯಾಟಲ್ ಆಫ್ ಬಕ್ಸರ್. ಹಾಗಾದರೆ ಈ ಬ್ಯಾಟಲ್ ಆಫ್ ಬಕ್ಸರ್ ಹೇಗೆ ಪ್ರಾರಂಭವಾಯಿತು, ಏನು ಉದ್ದೇಶಗಳಿತ್ತು ನೋಡ್ತಾ ಹೋಗೋಣ. ಈ ಬ್ಯಾಟಲ್ ಆಫ್ ಬಕ್ಸರ್ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಯುದ್ಧ.
ಈ ಬ್ಯಾಟಲ್ ಆಫ್ ಬಕ್ಸರ್ನಲ್ಲಿ ಕಾರಣಗಳು, ಮೊದಲು ಇದು ಆಗಲಿಕ್ಕೆ ಕಾರಣಗಳೇನು ಅಂತ ನೋಡೋಣ. ಇದು 1764ರಲ್ಲಿ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಅಕ್ಟೋಬರ್ 22ನೇ ತಾರೀಕು ಇದು ನಡೆಯುತ್ತೆ. ಅಕ್ಟೋಬರ್ 22 ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಹಾಗಾದರೆ ವಾಟ್ ಆರ್ ದ ರೀಸನ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್, ಏನು ಕಾರಣಗಳು ನೋಡ್ತಾ ಹೋಗೋಣ. ಮೊದಲನೇದು ಕಾರಣಗಳೇನು ಅಂತಂದರೆ ನೋಡಿ, ಮೊದಲನೇದು ಮೀರ್ ಜಾಫರ್ ಏನು ಮಾಡ್ತಾನೆ, ಈ ಮೀರ್ ಕಾಸಿಮ್ ಏನು ಮಾಡ್ತಾನೆ, ಇವನು ಸ್ವತಂತ್ರನಾಗಲು ಬಯಸಿದ. ಯಾಕೆ ಅಂದರೆ ಮೀರ್ ಕಾಸಿಮನಿಗೆ ಗೊತ್ತಾಯಿತು ಬ್ರಿಟಿಷರ ಜೊತೆ ನಾವಿದ್ದರೆ ಅಥವಾ ಅವರ ಕೈ ಕೆಳಗಿದ್ರೆ ನಾವು ಸ್ವತಂತ್ರವಾಗಿ ಬದುಕೋಕ್ಕಾಗಲ್ಲ, ದಬ್ಬಾಳಿಕೆಗಳನ್ನು ಮಾಡ್ತಾರೆ, ನಮ್ಮ ಮೇಲೆ ಶೋಷಣೆಗಳನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮೀರ್ ಕಾಸಿಮ್ ಸ್ವತಂತ್ರವಾಗಲು ಬಯಸಿದ. ಈ ಟ್ರೈ ಟು ಬಿಕಮ್ ಎ ಇಂಡಿಪೆಂಡೆಂಟ್ ರೂಲರ್, ಸ್ವತಂತ್ರನಾಗಲು ಬಯಸಿದಂತೆ ಒಂದು. ಎರಡನೇದು ಬ್ರಿಟಿಷ್ ಮಿಸ್ಯೂಸ್ಡ್ ದ ದಸ್ತಕ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಮಿಸ್ಯೂಸ್ಡ್ ದ ದಸ್ತಕ್. ನಿಮಗಾಗಲೇ ಇವಾಗ ಹೇಳಿರೋ ಹಾಗೆ ದಸ್ತಕಗಳನ್ನು ಕೊಟ್ಟಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮಾಡಲಿಕ್ಕೆ. ಆದರೆ ಅಲ್ಲಿರ್ತಕ್ಕಂಥ ಎಂಪ್ಲಾಯಿಗಳು, ನೌಕರರು ಇದನ್ನು ಭಾರತೀಯ ವ್ಯಾಪಾರಿಗಳಿಗೆ ದುಡ್ಡಿಗೆ ಮಾರಾಟ ಮಾಡ್ತಾಯಿದ್ರು. ಇದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಎಂಪ್ಲಾಯಿಗಳಿಗೆ ಹಣ ಸಿಗ್ತಿತ್ತು, ಆದರೆ ಇದು ಭಾರತದ ಬಂಗಾಲದ ನವಾಬರಿಗೆ ನಷ್ಟ ಉಂಟಾಗ್ತಿತ್ತು. ಹಾಗಾಗಿ ಮಿಸ್ಯೂಸ್ ಆಫ್ ದಸ್ತಕಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದು. ನೆಕ್ಸ್ಟು, ಈ ಮೀರ್ ಕಾಸಿಮ್ ಬ್ರಿಟಿಷರ ವಿರುದ್ಧ ಶಸ್ತ್ರಗಳನ್ನು ತಯಾರು ಮಾಡ್ಕೋತಾನೆ. ಈ ಪ್ರಿಪೇರ್ಡ್ ಆರ್ಮ್ಸ್ ಅಂತ ಹೇಳ್ತಾರೆ, ಆರ್ಮ್ಸ್ ಆಗಿರ್ಬೋದು, ಗನ್ಗಳಾಗಿರ್ಬೋದು, ಇವುಗಳನ್ನು ತಯಾರು ಮಾಡ್ತಾನೆ. ತನ್ನ ಸೈನ್ಯವನ್ನು ಯುರೋಪಿನ ಮಾದರಿಯಲ್ಲಿ ತಯಾರು ಮಾಡ್ತಾನೆ. ಇದು ಕೂಡ ಒಂದು ಕಾರಣ. ನೆಕ್ಸ್ಟ್ ಕೊನೆದು, ಅವನು ಮಾಡಿರತಕ್ಕಂಥ ಕೊನೆಗೆ ನಿರ್ಧಾರ ಏನು ಅಂದರೆ, ಈ ದಸ್ತಕಗಳು ಏನಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ರು, ಇನ್ಮೇಲೆ ಫ್ರೀ ಟ್ರೇಡ್ ಫಾರ್ ಆಲ್ ಅಂತ ಹೇಳ್ದ. ಫ್ರೀ ಟ್ರೇಡ್ ಫಾರ್ ಆಲ್, ಭಾರತದ ವ್ಯಾಪಾರಿಗಳಿಗೂ ಕೂಡ ಉಚಿತ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟ. ಇದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಕೋಪಗೊಂಡು ಹೇಳ್ತಾರಂತೆ, ಯಾವುದೇ ಕಾರಣಕ್ಕೂ ನೀವು ಭಾರತದ ವ್ಯಾಪಾರಿಗಳಿಗೆ ಉಚಿತ ಮಾಡೋಗಿಲ್ಲ, ಅದೇನಿದ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಮಾತ್ರ ಸಾಧ್ಯ ಅಂತ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನೀವು ಭಾರತಕ್ಕೆ ಬಂದಿರೋದು ವ್ಯಾಪಾರ ಮಾಡಲಿಕ್ಕೆ, ನೀವು ಇಲ್ಲಿನ ಜನರನ್ನು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ಹಾಗಾಗಿ ನಾನು ಭಾರತೀಯರಿಗೂ ಕೂಡ ಉಚಿತವಾಗಿ ನಾನು ಪರವಾನಗಿಗಳನ್ನು ಕೊಡ್ತೀನಿ ಅಂತ ಹೇಳ್ದ. ಇದರ ವಿರುದ್ಧ ಅವರು ಸಿಡಿದು ಬಿದ್ದು ಹೋರಾಟಕ್ಕೆ ನಾಂದಿ ಆಯಿತು ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ವಿಚಾರಗಳನ್ನು ಗಮನ ಹರಿಸ್ತಾ ಬನ್ನಿ. ಏನಾಗುತ್ತೆ ಮುಂದೆ ಅಂತ ಹೇಳಿದ್ರೆ, ಸುಮಾರು 1764ರ ಸಂದರ್ಭ. ಆ 1764ರ ಸಂದರ್ಭದಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಈ ಮೀರ್ ಕಾಸಿಮ್ ಅಂತಕ್ಕಂಥ ವ್ಯಕ್ತಿ ದಂಗೆ ಎದ್ದ. ಅವನು ಯಾರು? ಮೊದಲನೇವನು ಮೀರ್ ಕಾಸಿಮ್. ಆ ಮೀರ್ ಕಾಸಿಮ್ ದಂಗೆ ಎದ್ದು ಸುಮ್ಮನಾಗೋದಿಲ್ಲ. ಆಗ ಔಧ್ನ ನವಾಬ, ಔಧ್ ಅಂದರೆ ಇವತ್ತಿನ ಉತ್ತರ ಪ್ರದೇಶದ ಅವಧ್ ಅಂತ ಕರೀತಾರೆ. ಆ ಔಧ್ನ ನವಾಬನಾಗಿರ್ತಕ್ಕಂಥ ಶೂಜುದ್ದೀನ್ ಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಶೂಜುದ್ದೌಲಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಶೂಜುದ್ದೌಲಾ, ಈ ಶೂಜುದ್ದೌಲಾ ಇವನು ಔಧ್ನ ನವಾಬನಾಗಿದ್ದ. ನೆಕ್ಸ್ಟು ಅವರ ಜೊತೆ ಸೆಕೆಂಡ್ ಶಾ ಆಲಂ ಅಂತಕ್ಕಂಥವನು. ಯಾರು ಹೇಳಿ? ಇವನು ಸೆಕೆಂಡ್ ಶಾ ಆಲಂ. ಇವನು ಮೊಘಲ್ನ ಚಕ್ರವರ್ತಿಯಾಗಿದ್ದ. ಈ ವಾಸ್ ದ ಎಂಪರರ್ ಆಫ್ ಮೊಘಲ್. ಇವರು 3 ಜನರು ಸೇರಿ ಒಂದು ಒಕ್ಕೂಟವನ್ನು ರಚಿಸಿಕೊಂಡರು. ಇದನ್ನು ಟ್ರೈ ಪಾರ್ಟಿ ಅಂತ ಕರಿಬೋದು. ಮೀರ್ ಕಾಸಿಮ್, ಔಧ್ನ ನವಾಬನಾಗಿರ್ತಕ್ಕಂಥ ಶೂಜುದ್ದೌಲಾ ಮತ್ತು ಮೊಘಲ್ನ ರಾಜನಾಗಿರ್ತಕ್ಕಂಥ ಸೆಕೆಂಡ್ ಶಾ ಆಲಂ. ಇವರ ವಿರುದ್ಧ ಆಗ ಒಬ್ಬ ವ್ಯಕ್ತಿ, ಬ್ರಿಟಿಷ್ನ ಕಮಾಂಡರ್ ಆಗಿರ್ತಕ್ಕಂಥ ಹೆಕ್ಟರ್ ಮನ್ರೋ ಅಂತಕ್ಕಂಥ ವ್ಯಕ್ತಿ ನಿಂತ್ಕೋತಾನೆ. ಇವರ ನಡುವೆ ನಡೀತಕ್ಕಂಥದ್ದೇ ಭಾಳ ಪ್ರಮುಖವಾಗಿರ್ತಕ್ಕಂಥ ಯುದ್ಧ, ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕರೀತಾರೆ. ಬ್ಯಾಟಲ್ ಆಫ್ ಬಕ್ಸರ್. ಈ ಬ್ಯಾಟಲ್ ಆಫ್ ಬಕ್ಸರ್ ಎಲ್ಲಿ ನಡೆಯುತ್ತೆ? ಬಿಹಾರದಲ್ಲಿ ನಡೆಯುತ್ತೆ. ಮರಿಬೇಡಿ, ಇಟ್ ವಾಸ್ ಹೆಲ್ಡ್ ಅಟ್ ಬಿಹಾರಲ್ಲಿ ನಡೆಯುತ್ತೆ. ಹಾಗಾಗಿ ಇಬ್ಬರ ಮಧ್ಯೆ ಮೀರ್ ಕಾಸಿಮ್ ಮತ್ತು ಹೆಕ್ಟರ್ ಮನ್ರೋ ಅವರಿಗೆ ನಡೆಯುತ್ತೆ. ಇಲ್ಲಿ ಯುದ್ಧ ಹೇಗಾಯಿತು ನೋಡಿ. ಇಲ್ಲಿ ಹೆಕ್ಟರ್ ಮನ್ರೋನ ವಿರುದ್ಧ ಮೀರ್ ಕಾಸಿಮ್, ಶೂಜುದ್ದೌಲಾ ಮತ್ತು 2ನೇ ಶಾ ಆಲಂನರು ಒಂದು ಹೋರಾಟವನ್ನು ಮಾಡಿದರು. ಇಲ್ಲಿ ಮೀರ್ ಕಾಸಿಮ್ ಏನು ಮಾಡ್ತಾನೆ, ತನ್ನ ಎಲ್ಲ ಬಲವನ್ನು, ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ. ಆದರೆ ಹೆಕ್ಟರ್ ಮನ್ರೋ ತನ್ನ ಬುದ್ಧಿವಂತಿಕೆಗಳನ್ನು ಉಪಯೋಗಿಸಿ ಈ ಕಾಸಿಮರನ್ನು ಮತ್ತು ಶೂಜುದ್ದೌಲಾರನ್ನು ಸೋಲಿಸಿದ. ಸೋತಂಥ ಮೀರ್ ಕಾಸಿಮ್ ಎಲ್ಲಿಗೆ ಹೋಗ್ತಾನೆ ತಪ್ಪಿಸ್ಕೊಂಡು ದೆಲ್ಲಿಯ ಕಡೆ ಪ್ರಯಾಣವನ್ನು ಬಳಸಿದಂತೆ, ದೆಲ್ಲಿಯ ಕಡೆ. ಇನ್ನು ಮಿಕ್ಕವರಿಬ್ಬರು ಕೂಡ ಬ್ರಿಟಿಷರಿಗೆ ಶರಣಾಗತರಾಗಿರ್ತಕ್ಕಂಥ ಇವರಿಬ್ಬರ ಜೊತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಒಂದು ಒಪ್ಪಂದ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ 1765ರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಹಾಗಾದರೆ ಈ ಬ್ಯಾಟಲ್ ಆಫ್ ಬಕ್ಸರ್ನಲ್ಲಿ ಯಾರು ಸೋಲ್ತಾರೆ ಅಂದರೆ, ಈ ಮೀರ್ ಕಾಸಿಮ್ನ ಒಂದು ಒಕ್ಕೂಟ ಸೋತೋಗುತ್ತೆ. ಇದು ಸೋತು ಸುಣ್ಣವಾಗಿ ಹೋದರು. ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಗಮನಿಸಬೇಕು. ಏನು ಗೊತ್ತಾ ನೀವು?
ಇದರಲ್ಲಿ ಒಂದು ಕ್ವಶನ್ ಕೇಳಿದರು, ಭಾರತದಲ್ಲಿ ಯಾವ ಯುದ್ಧದ ನಂತರ ಈ ಒಂದು ಯುದ್ಧದ ನಂತರ ಬ್ರಿಟಿಷ್ ಸಾಮ್ರಾಜ್ಯ ಹೆಚ್ಚಾಯಿತು ಅಥವಾ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ವ್ಯಾಪಿಸ್ಕೊಳ್ತು, ಅಥವಾ ಯಾವ ಯುದ್ಧದಿಂದ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಿಸಲು ಕಾರಣವಾಯಿತು ಅಂತಂದರೆ ಅದು ಬ್ಯಾಟಲ್ ಆಫ್ ಬಕ್ಸರ್ ಅಂತ ನೀವು ಮರೆಯುವಾಗಿಲ್ಲ. ಸೊ ಬ್ಯಾಟಲ್ ಆಫ್ ಬಕ್ಸರ್ ಹೆಲ್ಪ್ಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಟು ಬಿಕಮ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೇಡ್ಸ್ ಟು ಬಿಲ್ಡ್ ಎ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಆ ಯುದ್ಧ ಕಾರಣವಾಯಿತು ಅಂತ ಹೇಳಲಾಗುತ್ತೆ ಮಿತ್ರರೇ. ಇದು ಭಾಳ ಪ್ರಮುಖ. ಕೊನೆಗೆ 1765ರಲ್ಲಿ ಒಂದು ಪ್ರಮುಖವಾದ ಒಪ್ಪಂದವಾಯಿತು. ಆ ಒಪ್ಪಂದ ಯಾವುದು ಅದನ್ನು ಇಲ್ಲಿ ಹೇಳ್ತೀನಿ ನೋಡಿ. ಒಂದು ಒಪ್ಪಂದ ಆಗುತ್ತೆ, ಅದನ್ನೇ ಅಲಹಾಬಾದ್ ಟ್ರೀಟಿ ಅಂತ ಕರೀತಾರೆ. ಟ್ರೀಟಿ ಆಫ್ ಅಲಹಾಬಾದ್ ಅಥವಾ ಅಲಹಾಬಾದ್ ಒಪ್ಪಂದ. ಅಲಹಾಬಾದ್ ಒಪ್ಪಂದ ಇಬ್ಬರ ಮಧ್ಯೆ ನಡೆಯುತ್ತೆ. ರಾಬರ್ಟ್ ಕ್ಲೈವ್ ಅಂತ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ಸೆಕೆಂಡ್ ಶಾ ಆಲಂ ಅಂತಕ್ಕಂಥವನು. ಸೆಕೆಂಡ್ ಶಾ ಆಲಂ, ಇನ್ನೊಬ್ಬ ಬಂದು ಶೌಜ್ ಉದ್ ದೌಲಾ. ಹಾಗಾಗಿ ಇವರ ಮಧ್ಯೆ ನಡೀತಕ್ಕಂಥ ಈ ಒಪ್ಪಂದ ಏನು ಅಂತ ನೋಡೋಣ. ಹಾಗಾದರೆ ಟ್ರೀಟಿ ಆಫ್ ಅಲಹಾಬಾದ್ ಏನು ಹೇಳುತ್ತೆ? ರಾಬರ್ಟ್ ಕ್ಲೈವ್ ಹೇಳ್ತಾನೆ, ಈ ಸೆಕೆಂಡ್ ಶಾ ಆಲಂಗೆ ಹೇಳ್ತಾನೆ, ನೀನು ಏನು ಮಾಡಬೇಕಪ್ಪ ಅಂತ, ಯುದ್ಧ ಮಾಡಿದ ತಪ್ಪಿಗಾಗಿ ನೀನು ಬೆಂಗಾಲ್, ಬಿಹಾರ ಮತ್ತು ಒರಿಸ್ಸಾ ಅಂತಕ್ಕಂಥ ಪ್ರದೇಶಗಳ ಮೇಲಿನ ಜಮೀನ್ದಾರಿ ಹಕ್ಕುಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಬೇಕು. ಯು ಹ್ಯಾವ್ ಟು ಗಿವ್ ಅಪ್ ದ ರೈಟ್ಸ್. ಜಮೀನ್ದಾರಿ ಹಕ್ಕುಗಳನ್ನು ನೀನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಬೇಕು. ಜಮೀನ್ದಾರಿ ಹಕ್ಕುಗಳು ಅಂತ ಏನು ಗೊತ್ತಾ ಮಿತ್ರರೇ? ಅಲ್ಲಿನ ಟ್ಯಾಕ್ಸ್ ಕಲೆಕ್ಟಿಂಗ್ ಪವರ್ ಅಂತ ಕರೀತಾರೆ, ಅಥವಾ ಕಂದಾಯಗಳನ್ನು ವಸೂಲಿ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಡಬೇಕು. ಒಂದು. ಎರಡನೇದು, ಮತ್ತು ಅವನಿಗೆ ಹೇಳ್ತಾರೆ, ನಿನಗೆ ವಾರ್ಷಿಕವಾಗಿ 26 ಲಕ್ಷಗಳ ರೂಪಾಯಿಗಳ ನಿನಗೆ ಪೆನ್ಷನನ್ನು ಕೊಡ್ತೀವಿ ಅಂತ. 26 lakh rupees ಪೆನ್ಷನನ್ನು ಕೊಡ್ತಾರೆ. ಯಾರಿಗೆ? ಈ ಶಾ ಆಲಂ ಅಂತಕ್ಕಂಥ ವ್ಯಕ್ತಿಗೆ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್. ವಾಸ್ ದ ಫಸ್ಟ್ ರೂಲರ್ ಗಾಟ್ ಪೆನ್ಷನ್ ಫ್ರಮ್ ಬ್ರಿಟಿಷ್ ಈಸ್ಟ್ ಇಂಡಿಯಾ. ಫಸ್ಟ್ ರೂಲರ್ ಆಫ್ ಮೊಘಲ್ ಎಂಪೈರ್ ಗಾಟ್ ದ ಪೆನ್ಷನ್ ಅಂತ ಹೇಳಿದ್ರೆ ದಟ್ ವಾಸ್ ಸೆಕೆಂಡ್ ಶಾ ಆಲಂ. ಎರಡನೇ ಶಾ ಆಲಂಗೆ ಮೊದಲ ಬಾರಿಗೆ ಅವನಿಗೇನು ಸಿಗುತ್ತೆ ಮಿತ್ರರೇ? ಪೆನ್ಷನನ್ನು ತಗೋತಾನೆ, ಅವನೊಂದು ಪೆನ್ಷನ್ನ ಕೊಡಲಾಗುತ್ತೆ. ಹಾಗಾಗಿ ಇವನೇ ವಿಶ್ರಾಂತಿ ವೇತನವನ್ನು ಪಡೆದ ಮೊದಲ ವ್ಯಕ್ತಿ ಮೊಘಲರಲ್ಲಿ. ನೆಕ್ಸ್ಟು ಶೌಜ್ ಉದ್ ದೌಲಾನಿಗೆ ಹೇಳ್ತಾರೆ, ನೀನು ಯುದ್ಧ ಮಾಡಿದ ತಪ್ಪಿಗಾಗಿ ನೀನು 5 ಪ್ರದೇಶಗಳನ್ನು ವಾಪಸ್ ಪಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಪೇ 50 lakh rupees. ನೀನು 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಕೊನೆಗೆ ಇವನು 50 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಹೌದನ್ನು ತಾನು ಮರಳಿ ಪಡ್ಕೋತಾನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ. ಹಾಗಾಗಿ ಇದನ್ನು ಟ್ರೀಟಿ ಆಫ್ ಅಲಹಾಬಾದ್ ಶಾಂತಿ ಒಪ್ಪಂದ ಅಂತ ಕರೀತಾರೆ. ಇದು ನಡೀತಕ್ಕಂಥದ್ದು ರಾಬರ್ಟ್ ಕ್ಲೈವ್ ಮತ್ತು ಸೆಕೆಂಡ್ ಶಾ ಆಲಂ ಮತ್ತು ಶೌಜ್ ಉದ್ ದೌಲಾನ ಜೊತೆಗೆ. ಇದು ಭಾಳ ಇಂಪಾರ್ಟೆಂಟ್. ಇದಾದ ನಂತರ ನಿಮಗೆ ಇನ್ನೊಂದು ಪ್ರಮುಖವಾದ ಒಂದು ವಿಚಾರವನ್ನು ಹೇಳಬೇಕು. ಅದೇ ಏನಪ್ಪ ಅಂತಂದರೆ, ಭಾರತದಲ್ಲಿ ಡ್ಯುಯಲ್ ಗವರ್ನಮೆಂಟ್ ಅಂತ ಕರೀತಾರೆ ಮಿತ್ರರೇ. 1765ರಲ್ಲಿ ಈ ವ್ಯಕ್ತಿ ಯಾರು? ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಬಂಗಾಲದಲ್ಲಿ ಒಂದು ಗೌರ್ಮೆಂಟನ್ನು ಇಂಟ್ರೊಡ್ಯೂಸ್ ಮಾಡ್ದ. ಯಾವ ಗೌರ್ಮೆಂಟ್? ಡ್ಯುಯಲ್ ಗವರ್ನಮೆಂಟ್. ಹಾಗಾದರೆ ಏನಂತೀರ? ದ್ವಿಸರ್ಕಾರ ಪದ್ಧತಿ ಅಂತ ಕರೀತಾರೆ. ಏನಂತ ಕರೀತಾರೆ? ದ್ವಿಸರ್ಕಾರ ಪದ್ಧತಿ. ಡ್ಯುಯಲ್ ಗವರ್ನಮೆಂಟ್ ಯಾರಿಬ್ಬರ ಮಧ್ಯೆ ನಡೆಯುತ್ತೆ? ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುತ್ತೆ. ಇಲ್ಲಿ ನೋಡಿ, ಬ್ರಿಟಿಷ್ ಮತ್ತು ಭಾರತದ ಬಂಗಾಲದ ನವಾಬರ ನಡುವೆ ಅಧಿಕಾರ ಹಸ್ತಾಂತರವಾಗೋದೆ ಇದನ್ನು ಡ್ಯುಯಲ್ ಗವರ್ನಮೆಂಟ್, ದ್ವಿಸರ್ಕಾರ. ಡ್ಯುಯಲ್ ಅಂದರೆ ದ್ವಿಸರ್ಕಾರ ಅಂತ. ಹಾಗಾಗಿ ಇಬ್ಬರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಹೇಳ್ತಾರಂತೆ, ವಿ ವಿಲ್ ಟೇಕ್ ದ ಜಮೀನ್ದಾರಿ ರೈಟ್ಸ್ ಆಫ್ ಬಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ ಅಂತ ಹೇಳ್ತಾರೆ. ನಾವು ಬಂಗಾಲ, ಬಿಹಾರ ಮತ್ತು ಒರಿಸ್ಸಾದ ಜಮೀನ್ದಾರಿ ಹಕ್ಕುಗಳನ್ನು ನೋಡಿಕೊಳ್ತೇವೆ. ಹಾಗಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಪವರ್, ಅದನ್ನು ಅವ್ರು ಹೇಳ್ತಾರೆ ದಿವಾನಿ ಹಕ್ಕುಗಳು ಅಂತ ಕರೀತಾರೆ ಮಿತ್ರರು. ಏನಂತ ಕರೀತಾರೆ? ದಿವಾನಿ ಪವರ್ಸ್ ಅಂತ ಕರೀತಾರೆ. ಹಾಗಾದರೆ ವಾಟ್ ವಾಸ್ ದ ಮೀನಿಂಗ್ ಆಫ್ ದಿವಾನಿ ಪವರ್ ಅಂದರೆ ದ ಪವರ್ ಟು ಕಲೆಕ್ಷನ್ ಆಫ್ ಟ್ಯಾಕ್ಸಸ್. ಇಲ್ಲಿ ಕಂದಾಯಗಳನ್ನು ವಸೂಲಿ ಮಾಡ್ತಕ್ಕಂಥ ಅಧಿಕಾರಗಳನ್ನು ನೀಡಲಾಗಿತ್ತು. ಇಲ್ಲಿ ಇವರು ದಿವಾನಿ ಹಕ್ಕುಗಳನ್ನು ಕೊಡಲಾಗಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್, ಹಾಗಾದರೆ ಇವ್ರಿಗೆ ಯಾವ ಹಕ್ಕುಗಳನ್ನು ಕೊಡ್ತಾರೆ? ನವಾಬರಿಗೆ ಹೇಳ್ತಾರೆ ಯು ವಿಲ್ ಗೆಟ್ ನಿಜಾಮತ್ ರೈಟ್ಸ್ ಅಂತ ಹೇಳ್ತಾರೆ. ನಿಜಾಮತ್ ಹಕ್ಕುಗಳು ಅಂತ ಹೇಳಿದ್ರೆ ಅದು ನಿಜಾಮತ್ ಹಕ್ಕುಗಳು ಅಂದರೆ ಲಾ ಆ್ಯಂಡ್ ಆರ್ಡರ್, ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆಗಳನ್ನು ನೋಡಿಕೊಳ್ಳುವ ಅಧಿಕಾರವನ್ನು ಕೊಡಲಾಯಿತು. ಯಾರಿಗೆ ಕೊಡ್ತಾರೆ? ಬಂಗಾಲದ ನವಾಬನಿಗೆ ಕೊಡಲಾಯಿತು. ಬಂಗಾಲದ ನವಾಬನಿಗೆ ಅಂದರೆ ಬಂಗಾಲದ ನವಾಬರಿಗೆ ಕಾನೂನು ಸುವ್ಯವಸ್ಥೆ ಹಕ್ಕು, ಈ ಬ್ರಿಟಿಷರಿಗೆ ದಿವಾನಿ ಹಕ್ಕು, ಹಣಕಾಸುಗಳನ್ನು ಸಂಗ್ರಹಿಸ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಂಡ್ರು. ಮತ್ತು ಹೇಳ್ತಾರೆ ಬ್ರಿಟಿಷ್ ವಿಲ್ ಗೆಟ್ ಸಿವಿಲ್ ಜುಡಿಷಿಯಲ್ ಪವರ್ ಅಂತ ಕರೀತಾರೆ ಮಿತ್ರರೇ. ಹಾಗಾದರೆ ಸಿವಿಲ್ ಜುಡಿಷಿಯರಿ ಪವರ್ ಅಂದರೆ ದ ಪವರ್ ಅಬೌಟ್ ದ ಜುಡಿಷಿಯಲ್ ಪವರ್ ರಿಲೇಟೆಡ್ ಟು ದ ಲ್ಯಾಂಡ್ ಆಗಿರ್ಬೋದು, ಭೂಮಿಯ ಮೇಲಿನ ನ್ಯಾಯಾಂಗದ ಅಧಿಕಾರ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಟು ಸಾಲ್ವ್ ದ ಇಶ್ಯೂಸ್ ಆಫ್ ಟ್ಯಾಕ್ಸಸ್, ಕಂದಾಯದ ಮೇಲಿನ ಇಶ್ಯೂಗಳಿರ್ಬೋದು, ಇವುಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು. ಆದರೆ ಇವರಿಗೆ ಹೇಳ್ತಾರೆ ನೀವು ಕ್ರಿಮಿನಲ್ ಜುಡಿಷಿಯಲ್ ಪವರ್ ಅಂತ ಕರೀತಾರೆ. ನವಾಬರಿಗೆ ಯಾವ್ದು ಕೊಡ್ತಾರೆ? ಕ್ರಿಮಿನಲ್
ಜುಡಿಷಿಯಲ್ ಪವರ್, ಕ್ರಿಮಿನಲ್ ಜುಡಿಷಿಯಲ್ ಪವರನ್ನು ಕೊಟ್ಟರು. ಹಾಗಾದರೆ ಕ್ರಿಮಿನಲ್ ಜುಡಿಷಿಯಲ್ ಪವರ್ ಅಂದರೆ ಏನು ಹೇಳಿ? ಕ್ರಿಮಿನಲ್ ಜುಡಿಷಿಯಲ್ ಪವರ್ ಅಂದರೆ ಅವರು ಈ ಅಪರಾಧ ಕ್ರಿಮಿನಲ್ ಜುಡಿಷಿಯಲ್ ಪವರ್ ಅಂದರೆ ಅಪರಾಧ ಮೇಲಿನ ಅಪರಾಧಗಳೇನಾಗುತ್ತೆ ಅದರ ಮೇಲಿನ ನ್ಯಾಯಾಂಗದ ಅಧಿಕಾರಗಳು ಅಂತ ಕರೀತಾರೆ. ಅಂದರೆ ಯಾವ ವ್ಯಕ್ತಿ ತಪ್ಪು ಮಾಡ್ತಾನೋ ಅವನಿಗೆ ಶಿಕ್ಷಿಸ್ತಕ್ಕಂಥ, ಅದು ಕೊಲೆ ಆಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ದರೋಡೆ ಪ್ರಕರಣಗಳಾಗಿರ್ಬೋದು, ಇಂಥದ್ರ ಮೇಲೆ ಶಿಕ್ಷೆ ನೀಡ್ತಕ್ಕಂಥ ಅಧಿಕಾರವನ್ನು ಯಾರಿಗೆ? ನಿಜಾಮನಿಗೆ ಅಥವಾ ನವಾಬನಿಗೆ, ಬಂಗಾಳದ ನವಾಬನಿಗೆ ಕೊಡ್ತಾರೆ. ಈ ಕಡೆ ಬ್ರಿಟಿಷರು ತಮಗೆ ತಾವು ಕಂದಾಯಗಳನ್ನು ವಸೂಲು ಮಾಡ್ತಕ್ಕಂಥ ದಿವಾನಿ ರೈಟ್ಸ್ ಆಗಿರ್ಬೋದು ಮತ್ತು ಸಿವಿಲ್ ಜುಡಿಷಿಯಲಿ ಪವರ್ ಅಂದರೆ ನಾಗರಿಕ ನ್ಯಾಯಾಂಗ ಅಧಿಕಾರಗಳನ್ನು ತೆಗೆದುಕೊಂಡ್ರು. ನವಾಬನಿಗೆ ನಿಜಾಮ್ ಮತ್ತು ಕಾನೂನು ಸುವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು, ಮತ್ತು ಕ್ರಿಮಿನಲ್ ಅಂದರೆ ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟ ಅಧಿಕಾರಗಳನ್ನು ಈ ಥರ ನೋಡ್ಕೊಳ್ಳೋ ಅವಕಾಶವನ್ನು ಕೊಡಲಾಯಿತು. ಹೀಗೆ ಇಬ್ಬರ ಮಧ್ಯೆ ಹಂಚಿದಂಥ ಈ ಒಂದು ಪದ್ಧತಿಯನ್ನೇ ದ್ವಿಸರ್ಕಾರ ಪದ್ಧತಿ, ಡ್ಯುಯಲ್ ಗವರ್ನಮೆಂಟ್ ಇನ್ ಬೆಂಗಾಲ್ ಅಂತ ಕರೀತಾರೆ. ಇದು ಬಂಗಾಳದಲ್ಲಿ ಮುಂದೆ ಬಹಳಷ್ಟು ಸಮಸ್ಯೆಗಳಿಗೆ ಈಡು ಮಾಡುತ್ತೆ ಅಂದರೆ ತಪ್ಪಾಗಲಾರದು ಮಿತ್ರರೇ. ಹೀಗೆ ಇವತ್ತಿನ ಸರಣಿಯಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ? ಕರ್ನಾಟಿಕ್ ವಾರ್ಸ್ ಆಗಿರ್ಬೋದು, ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯೀಕರಣ, ಅದರಲ್ಲಿ ಪ್ಲಾಸಿ ಮತ್ತು ಬಕ್ಸರ್ ಕದನಗಳನ್ನು ಅಧ್ಯಯನ ಮಾಡಿದ್ವಿ. ಇನ್ನು ಮುಂದೆ ಸಿಖ್ ಸಾಮ್ರಾಜ್ಯ ಅಂತಕ್ಕಂಥ ಒಂದು ವಿಚಾರಗಳು, ಸಿಖ್ ಸಾಮ್ರಾಜ್ಯ ಮತ್ತು ಅದರ ಜೊತೆಗೆ ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಇರತಕ್ಕಂಥ ಒಂದು ಸಂಬಂಧಗಳೇನು ಅದನ್ನು ಕೂಡ ನಾವು ವಿಚಾರ ಮಾಡೋಣಂತೆ. ಸಿಖ್ ರಿಲಿಜಿಯನ್ ಅಂತಕ್ಕಂಥ ಒಂದು ಧರ್ಮ ಮತ್ತು ಸಿಖ್ ರಿಲಿಜಿಯನನ್ನು ಪ್ರಾರಂಭ ಮಾಡಿದವರು ಯಾರು, ಹೇಗೆ ಸಿಖ್ ಧರ್ಮ ಬೆಳೆದು ಬಂತು, ಜೊತೆಗೆ ಆಂಗ್ಲೋ ಸಿಖ್ ರಿಲೇಷನ್ಸ್ ಅಂತಕ್ಕಂಥ ವಿಚಾರಗಳನ್ನ ಕೂಡ ನೋಡ್ತಾ ಹೋಗೋಣ. ಮಿತ್ರರು, ಮೊದಲನೇದಾಗಿ ಈ ಸಿಖ್ ಅಂತಕ್ಕಂಥ ಧರ್ಮ ಹೇಗೆ ಪ್ರಾರಂಭ ಆಯಿತು, ಇದರ ಉದ್ದೇಶಗಳೇನಾಗಿತ್ತು, ಇದನ್ನೆಲ್ಲದನ್ನು ನೋಡ್ತಾ ಹೋಗೋಣ. ಮೊದಲನೇವರು ಒಬ್ಬರು ಗುರು ನಾನಕ್ ಅಂತಕ್ಕಂಥ ಒಬ್ಬರು ವ್ಯಕ್ತಿ ಬರ್ತಾರೆ ಮಿತ್ರರೇ. ಅವ್ರ ಹೆಸರು ಗುರು ನಾನಕ್. ನೀವು ಕೇಳಿರ್ತೀರಾ ನೋಡಿ, ಗುರು ನಾನಕ್ ಅಂತಕ್ಕಂಥವರು ನೋಡಿ ಮಿತ್ರರೇ, ಗುರು ನಾನಕ್ ಅಂತಕ್ಕಂಥ ವ್ಯಕ್ತಿ ಅವರು ಸಿಖ್ ಧರ್ಮವನ್ನು ಪ್ರಾರಂಭ ಮಾಡಿದ್ರು. ಇವತ್ತಿನ ತರಗತಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಡಿಸ್ಕಸ್ ಮಾಡೋಣ. ಮೊದಲನೇದು ಸಿಖ್ ಧರ್ಮ ಎಂದರೇನು, ಸಿಖ್ ಧರ್ಮವನ್ನು ಯಾರು ಪ್ರಾರಂಭ ಮಾಡಿದರು, ಅದರ ಉದ್ದೇಶಗಳೇನಾಗಿತ್ತು, ಸಮಾಜಕ್ಕೆ ಅದರ ಕೊಡುಗೆಗಳೇನು, ಜೊತೆಗೆ ಅದು ಬ್ರಿಟಿಷರ ಜೊತೆ ಮುಂದುವರೆದ ಭಾಗವಾಗಿ ಹೇಗೆ ಆಂಗ್ಲೋ ಸಿಖ್ ರಿಲೇಷನ್ಸ್ ಜೊತೆಗೆ ಸಂಬಂಧಪಡುತ್ತೆ, ಅದನ್ನು ಈ ಬ್ರಿಟಿಷ್ ಕನ್ಸಾಲಿಡೇಷನ್ ಬ್ರಿಟಿಷ್ ಪವರ್ ಆಫ್ ಇಂಡಿಯಾದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ಸಿಖ್ ರಿಲಿಜಿಯನ್ ಅಂತಕ್ಕಂಥ ಈ ಧರ್ಮ ಹೇಗೆ ಪ್ರಾರಂಭ ಆಯಿತು ಅಂತ ನೋಡ್ತಾ ಹೋಗೋಣ. ಮೊದಲನೇದು 1469 ಟೈಮಲ್ಲಿ, 1469 ಟೈಮಲ್ಲಿ ಒಬ್ಬರು ವ್ಯಕ್ತಿ, ಇವ್ರ ಹೆಸರು ಗುರು ನಾನಕ್ ಅಂತಕ್ಕಂಥವರು, ಬಾರ್ನ್ ಅಟ್ ನಾನಕನ್ ಸಾಹೇಬ ಆರ್ ತಳವಂಡಿ ಇನ್ ಪಂಜಾಬ್ ಸ್ಟೇಟ್ ಆರ್ ಪಂಜಾಬ್ ಪ್ರಾವಿನ್ಸ್. ಈ ಪಂಜಾಬ್ನ ಒಂದು ಪ್ರಾಂತ್ಯದಲ್ಲಿ ಇವರ ಜನನವಾಯಿತು ಸುಮಾರು 1469. ಇವರು ಹುಟ್ಟಿದ ದಿವಸ ಗುರು ಪೂರ್ಣಿಬ್ ಅಂತ ಕರೀತಾರೆ ಮಿತ್ರರೇ. ಗುರು ಪೂರ್ಣಿಬ್ ಹಾಗಂದ್ರೆ ಏನು? ಗುರು ಪೂರ್ಣಿಬ್ ಅಂದರೆ ಗುರು ನಾನಕರ ಜನ್ಮದಿನ ಅಂತ ಕರೀತಾರೆ. ಗುರು ನಾನಕರ ಜನ್ಮದಿನ, ಅದನ್ನು ಗುರು ಪೂರ್ಣಿಬ್ ಅಂತ ಕರೆಯಲಾಗುತ್ತೆ ಮಿತ್ರರೇ. ಇವರು 1469 ಹುಡ್ತಾರೆ, ಸಿಕಂದರ್ ಲೋಧಿಯ ಕಾಲ ಅನ್ಸತ್ತಾಗ. ಆಗ ಹುಟ್ಟಿದಂಥ ಸಂದರ್ಭದಲ್ಲಿ ಇವರೊಂದು ಸಾಮಾನ್ಯ ಪರಿವಾರ ಕುಟುಂಬದಲ್ಲಿ ಹುಟ್ಟಿದ್ರು. ಆ್ಯಂಡ್ ಬಾರ್ನ್ ಇನ್ ವೆರಿ ಬ್ಯಾಕ್ವರ್ಡ್ ಕ್ಲಾಸಸ್ ಸೆಕ್ಷನ್, ಅಲ್ಲಿ ಜನನ ಆಯಿತು ಇವ್ರದ್ದು. ಇವರು ಚಿಕ್ಕ ವಯಸ್ಸಿನಲ್ಲೇ ಈ ಕ್ಯಾಸ್ಟ್ ಸಿಸ್ಟಮನ್ನು ಇವರು ನೋಡಬೇಕಾಗಿ ಬಂತು. ಕ್ಯಾಸ್ಟ್ ಸಿಸ್ಟಮ್ ಅಂದರೆ ಜಾತಿ ಪದ್ಧತಿಯನ್ನು ಎದುರಿಸಬೇಕಾಗ ಬಂತು. ಯಾವಾಗ? 1469. ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಈ ಜಾತಿ ಪದ್ಧತಿಯ ವಿರುದ್ಧ ದನಿ ಎತ್ತಿದರು. ಇವರು ಸುಮಾರು 1496 ಸಂದರ್ಭದಲ್ಲಿ ಇವರು ಫಿರೋಜ್ಪುರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ್ರು ಅಂತ ಹೇಳ್ತಾರೆ, ಅಥವಾ ಎನ್ಲೈಟನ್ಮೆಂಟ್ ಆಯಿತು ಇವರಿಗೆ. ಆ ದೇವರ ಸಾಕ್ಷಾತ್ಕಾರವನ್ನು ಪಡೆದಂಥ ಈ ವ್ಯಕ್ತಿ ಒಂದು ಸಿಖ್ ಧರ್ಮವನ್ನು ಪ್ರಾರಂಭ ಮಾಡಿದರು. ಆ ಸಿಖ್ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಸಿಖ್ ಮೀನ್ಸ್ ಡಿಸೈಪಲ್ ಆಫ್ ಗುರು ಅಂತ ಅರ್ಥ ಮಿತ್ರರೇ. ಅಂದರೆ ಗುರುವಿನ ಅನುಯಾಯಿಗಳು ಅಂತ ಅರ್ಥ. ಹಾಗಾಗಿ ಈ ಎಲ್ಲ ಸಿಖ್ ಧರ್ಮದವರು ಅಂದರೆ ದೇವರ್ ಫಾಲೋವರ್ಸ್ ಆಫ್ ಗುರು ನಾನಕ್ ಅಂತ ಕೂಡ ಹೇಳಲಾಗುತ್ತೆ. ಈಗ ಸಿಖ್ ಧರ್ಮವನ್ನು ಪ್ರಾರಂಭ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ದ ರಿಲಿಜನ್ ವಿತ್ ದ ಫ್ರಟರ್ನಿಟಿ, ಸಹೋದರತ್ವ ಇರ್ಬೋದು, ಫ್ರಟರ್ನಿಟಿ ಜೊತೆಗೆ ಪ್ರೀತಿ, ಸಹೋದರತ್ವಗಳ ಉದ್ದೇಶಗಳನ್ನು ಇಟ್ಕೊಂಡು ಮತ್ತು ಕ್ಯಾಸ್ಟ್ ಸಿಸ್ಟಮನ್ನು ವಿರೋಧ ಮಾಡಿ ಈ ಧರ್ಮವನ್ನು ಪ್ರಾರಂಭ ಮಾಡಿದರು. ನೋಡಿ, ಈ ವ್ಯಕ್ತಿ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಪಂಚದಾದ್ಯಂತ ಸಂಚರಿಸಿದ್ರಂತೆ. ಯಾರು? ಈ ಗುರು ನಾನಕರು. ಅವರು ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಇರ್ಬೋದು,
ಅದಾದಮೇಲೆ ಚೀನಾ ಇರ್ಬೋದು, ಟಿಬೇಟ್ ಇರ್ಬೋದು, ಮೆಕ್ಕಾ, ಮದೀನಾ, ಓಕೆ, ಈ ಎಲ್ಲ ದೇಶಗಳನ್ನು ಅವರು ಸುತ್ತಿದ್ರು. ಏನಕ್ಕೆ ಅಂದರೆ ಸಿಖ್ ಧರ್ಮದ ಪ್ರಚಾರಕ್ಕಾಗಿ ಮಿತ್ರರೇ. ಅವರು ನಮ್ಮ ಕರ್ನಾಟಕದ ಬೀದರ್ ಅಂತಕ್ಕಂಥ ಸ್ಥಳಕ್ಕೆ ಬಂದಿದ್ದರು. ಇಲ್ಲಿಗೆ ಬಂದಿದ್ದರು, ಬೀದರ್ ಅಂತ ಸ್ಥಳಕ್ಕೆ ಬಂದಿದ್ದರು. ಇದು ಭಾಳ ಇಂಪಾರ್ಟೆಂಟ್ ಮಿತ್ರರೇ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಬೀದರ್ ಅಂತಕ್ಕಂಥ ಒಂದು ಸ್ಥಳ ಇದೆ. ಆ ಬೀದರ್ನಲ್ಲಿ ಜಿಲ್ಲೆಯಲ್ಲಿ ಒಂದು ನಾನಕಂಜರಿ ಅಂತಕ್ಕಂಥ ಒಂದು ಸ್ಥಳಕ್ಕೆ ಇವರು ಭೇಟಿ ಕೊಟ್ಟಿರ್ತಾರೆ. ಇವರು ಭೇಟಿ ಕೊಟ್ಟ ಈ ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಅದನ್ನು ಸಿಖ್ಖರು ಭಾಳ ಪವಿತ್ರವಾಗಿ ಭಾವಿಸ್ತಾರೆ. ಅದಕ್ಕನ್ನು ನಾನಕಂಜರಿ ಅಂತ ಕರೆಯಲಾಗುತ್ತೆ. ಇದು ಅವರು ನಮ್ಮ ಕರ್ನಾಟಕಕ್ಕೆ ಭೇಟಿ ನೀಡಿದಂಥ ಒಂದು ಪ್ರದೇಶ. ಹೀಗೆ ಈ ಗುರುನಾನಕರು 1539ರಲ್ಲಿ ಇವರು ತೀರ್ಕೊಂಡ್ರು. ಇವರು ಇಷ್ಟೆಲ್ಲ ಸಮಾಜಕ್ಕೆ ಸೇವೆಗಳನ್ನು ಮಾಡಿದ್ರು. ಇವರು ಒಂದು ಗುರು ಕಾ ಲಂಗರ್ ಅಂತ ಹೇಳ್ತಾರೆ ಮಿತ್ರರೇ. ಗುರು ಕಾ ಲಂಗರ್ ಅಂತ ಹೇಳಿದ್ರೆ ಎಲ್ಲಿ ಎಲ್ಲ ಧರ್ಮದವರಿಗೂ ಸಮಾನವಾಗಿ ಅನ್ನವನ್ನು ಹಾಕಲಾಗುತ್ತೆ, ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಾಣಲಾಗುತ್ತೆ. ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಅದನ್ನು ಗುರು ಕಾ ಲಂಗರ್ ಅಂತಾರೆ. ಇದನ್ನು ನೀವು ಎಲ್ಲಿ ನೋಡ್ಬೋದು ಅಂದರೆ ಅಮೃತಸರದಲ್ಲಿ ಕಾಣ್ಬೋದು, ಗುರು ಕಾ ಲಂಗರ್. ಹೀಗೆ ಗುರುನಾನಕರು 1469ರಿಂದ 1539ರವರೆಗೆ ಇವರು ಬದುಕಿದ್ದಂಥ ವ್ಯಕ್ತಿ. ಇವರು ತೀರಿದ ನಂತರ ಎರಡನೆಯ ಗುರು ಬರ್ತಾರೆ. ಇವರ ಹೆಸರೇ ಗುರು ಅಂಗದರು ಅಂತಕ್ಕಂಥದ್ದು ಮಿತ್ರರೇ. ಹಾಗಾದರೆ ಮೊದಲನೇ ಗುರು ಯಾರು? ಸಿಖ್ ಗುರುನಾನಕರು ಮೊದಲನೇ ಗುರು ಆದರೆ ಇವರು ಸಿಖ್ಖರ ಮೊದಲ ಗುರು. ಇವರ ಕೊಡುಗೆಗಳೇನು? ಸಿಖ್ ಧರ್ಮವನ್ನು ಸ್ಥಾಪಿಸಿದರು. ಇವರು ಗುರು ಕಾ ಲಂಗರ್ ಅಂತಕ್ಕಂಥ ಸಕಲ ಧರ್ಮದವರಿಗೂ ಅನ್ನವನ್ನು ಆಗ್ತಕ್ಕಂಥ, ದಟ್ ಈಸ್ ಅ ಪ್ಲೇಸ್ ವಿತ್ ದೇರ್ ಇಸ್ ನೋ ಕ್ಯಾಸ್ಟ್ ಸಿಸ್ಟಮ್, ವಿತೌಟ್ ಡಿಸ್ಕ್ರಿಮಿನೇಷನ್. ಇಟ್ ಕನ್ಸಿಡರ್ಡ್ ಎವ್ರಿ ಒನ್ ಇಸ್ ಈಕ್ವಲ್ ಆ್ಯಂಡ್ ಗೇವ್ ಆ್ಯಂಡ್ ಆಲ್ಸೋ ಅವರಿಗೆ ಪ್ರತಿಯೊಬ್ಬರಿಗೂ ಅನ್ನವನ್ನು ಕೊಡ್ತಕ್ಕಂಥ, ಪ್ರತಿಯೊಬ್ಬರಿಗೆ ಒಂದು ಸಮಾನವಾಗಿ ಕಾಣ್ತಕ್ಕಂಥ ಒಂದು ಸ್ಥಳವೇ ಈ ಗುರು ಕಾ ಲಂಗರ್ ಅಂತಕ್ಕಂಥ ಒಂದು ಬಹುದೊಡ್ಡ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳವನ್ನು ಸ್ಥಾಪಿಸಿದರು. ಇದು ನೀವು ಯಾವುದೇ ಗುರುದ್ವಾರಗಳಿಗೆ ಹೋದರೂ ನೀವು ಇದನ್ನು ನಾವು ಗುರು ಕಾ ಲಂಗರನ್ನು ನೋಡ್ಬೋದು. ಇದು ಅವರ ಕೊಡುಗೆ. ಹೀಗೆ ಗುರುನಾನಕರು ಒಂದು ಸಿಖ್ ಧರ್ಮವನ್ನು ಸ್ಥಾಪಿಸಿ ಅದಕ್ಕೆ ಮೂಲ ಉದ್ದೇಶಗಳನ್ನು ತುಂಬಿ ಜನರಿಗೆ ಈ ಧರ್ಮಗಳಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವರಾದ ನಂತರ ಮತ್ತೊಬ್ಬರು ವ್ಯಕ್ತಿ ಬರ್ತಾರೆ, ಗುರು ಅಂಗದರು. ಈ ಗುರು ಅಂಗದರ ಅಂತ ನಮಗೆ ನೆನಪಾಗೋದು ಗುರುಮುಖಿ ಸ್ಕ್ರಿಪ್ಟ್ ಅಂತ ಮಿತ್ರರೇ. ಗುರುಮುಖಿ ಸ್ಕ್ರಿಪ್ಟ್ ಅಂತ ಅಂದರೆ, ಇವಾಗ ಹೇಗೆ ನಾವು ಕನ್ನಡ ಬರಿತೀವೋ ಆಗ ಕನ್ನಡ ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿರುತ್ತೆ, ಲಿಪಿಯಲ್ಲಿರುತ್ತೆ. ಲೈಕ್ ದಟ್ ಇವರು ಒಂದು ಲಿಪಿಯನ್ನು ಕಂಡುಹಿಡಿದ್ರು, ಅದನ್ನೇ ಗುರುಮುಖಿ ಸ್ಕ್ರಿಪ್ಟ್ ಅಂತಾರೆ. ಆ ಗುರುಮುಖಿ ಯಾರಿಗೆ ಅಂತ ಹೇಳಿದ್ರೆ ಪಂಜಾಬಿ ಭಾಷೆಗೋಸ್ಕರ ಇದನ್ನು ಕಂಡುಹಿಡಿಯಲಾಯಿತು. ಗುರುಮುಖಿ ಸ್ಕ್ರಿಪ್ಟನ್ನು ಅಭಿವೃದ್ಧಿಪಡಿಸಿದರು. ನೆಕ್ಸ್ಟು ಅವರಾದ ನಂತರ ಮೂರನೆಯ ವ್ಯಕ್ತಿ ಗುರು ಅಮರದಾಸರು ಅಂತ ಕರೆಯಲಾಗುತ್ತೆ. ಈ ಗುರು ಅಮರದಾಸರು ಅಕ್ಬರ್ನ ಸಮಕಾಲೀನ ವ್ಯಕ್ತಿಯಾಗಿದ್ದರು ಅಂತ ಹೇಳ್ತಾರೆ ಮಿತ್ರರೇ. ಅಂದರೆ ಈ ವಾಸ್ ಅ ಕಾಂಟೆಂಪರರಿ ಆಫ್ ಅಕ್ಬರ್ನ ಸಮಕಾಲೀನ ವ್ಯಕ್ತಿಗಳು. ನೆಕ್ಸ್ಟು ಅವರಾದ ನಂತರ ನಾಲ್ಕನೆಯ ವ್ಯಕ್ತಿ ಬರ್ತಾರೆ, ಗುರು ರಾಮದಾಸರು. ಈ ಗುರು ರಾಮದಾಸರು ಯಾರು ಅಂತ ಹೇಳಿದ್ರೆ, ಈ ರಾಮದಾಸರು ಒಬ್ಬ ಪ್ರಮುಖವಾದ ವ್ಯಕ್ತಿ. ಈ ರಿಕ್ವೆಸ್ಟೆಡ್ ಅಕ್ಬರ್ ಟು ಗಿವ್ ಸಮ್ ಲ್ಯಾಂಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಗುರು ನಾನಕನ್ ಸಾಹೇಬ ಅಥವಾ ಸ್ವರ್ಣ ಮಂದಿರ. ಅವರಿಂದ ಭೂಮಿಯನ್ನು ಕೇಳಿದ್ರಂತೆ. ಅಕ್ಬರ್ ಗೇವ್ ಸಮ್ ಲ್ಯಾಂಡ್. ಇನ್ ದಟ್ ಲ್ಯಾಂಡ್ ಈ ಡೆವಲಪ್ಡ್ ಒಂದು ಸಿಟಿ ಕಾಲ್ಡ್ ಅಮೃತಸರ. ಒಂದು ಅಮೃತಸರ ಅಂತಕ್ಕಂಥ ನಗರವನ್ನು ಕಟ್ಟಿದರು. ನಿಮಗೆ ಅದ್ರ ಬಗ್ಗೆ ಕೇಳಿತಿರೋದು, ಸಿಖ್ಖರ ಒಂದು ಪವಿತ್ರವಾಗಿರ್ತಕ್ಕಂಥ ನಗರ. ಅಲ್ಲಿ ಅವರೊಂದು ಗೋಲ್ಡನ್ ಟೆಂಪಲ್, ಸ್ವರ್ಣ ಮಂದಿರವನ್ನು ನಿರ್ಮಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ಹರ್ ಮಂದಿರ್ ಸಾಹಿಬ್ ಅಂತ ಕೂಡ ಕರೆಯಲಾಗುತ್ತೆ, ಹರ್ ಮಂದಿರ್ ಸಾಹಿಬ್. ಹಾಗಾಗಿ ಯಾರಾದರೂ ಈ ಸಿಖ್ಖರ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಯಾವುದು ಅಂತಂದರೆ ಅದು ಸ್ವರ್ಣ ಮಂದಿರ ಅಥವಾ ಹರ್ ಮಂದಿರ್ ಸಾಹಿಬ್ ಆಗಿರುತ್ತೆ. ಅವರಾದ ನಂತರ ಮತ್ತೊಬ್ಬರು ಬರ್ತಾರೆ. ಅವರೇ ಐದನೆಯ ವ್ಯಕ್ತಿ ಗುರು ಅರ್ಜುನ್ ಸಿಂಗ್ ಅಂತ ಮಿತ್ರ. ಈ ಗುರು ಅರ್ಜುನ್ ಸಿಂಗರು ಬಹಳ ಪ್ರಮುಖ ವ್ಯಕ್ತಿನೇ. ಏಕೆ ಅಂತಂದರೆ ಇವರು ಈ ಸಿಖ್ಖರ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥ ಈ ಗೋಲ್ಡನ್ ಟೆಂಪಲ್ ಅಂದರೆ ಈ ಹರ್ಮಂದಿರ್ ಸಾಹಿಬನ್ನು ಪೂರ್ತಿಗೊಳಿಸಿದರು. ಈ ಕಂಪ್ಲೀಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ಗೋಲ್ಡನ್ ಟೆಂಪಲ್. ಇವರು ಇದರ ಪೂರ್ತಿಯನ್ನು ಮಾಡಿದರು, ಅದರ ನಿರ್ಮಾಣವನ್ನು ಪೂರ್ತಿ ಮಾಡಿದರು. ಹಾಗಾಗಿ ಇವರನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಆರ್ಕಿಟೆಕ್ಟ್ ಆಫ್ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ ಮಿತ್ರರೇ. ಏನಂತ ಕರೀತಾರೆ? ಆರ್ಕಿಟೆಕ್ಟ್ ಆಫ್ ಗೋಲ್ಡನ್ ಟೆಂಪಲ್, ಸ್ವರ್ಣ ಮಂದಿರದ ಶಿಲ್ಪಿ ಅಂತ ಗುರು ಅರ್ಜುನ ದೇವರನ್ನು ಕರೀತಾರೆ. ಈ ಗುರು ಅರ್ಜುನ ದೇವರು ಇವರು ಎಲ್ಲ ಗುರುಗಳ ಬೋಧನೆಗಳನ್ನು ಒಂದು ಕಡೆ ಸೇರಿಸಿದರು. ಈ ಕಂಪೈಲ್ಡ್ ಆಲ್ ದ ಟೀಚಿಂಗ್ಸ್ ಆಫ್ ಗುರು ನಾನಕ್ ಅಥವಾ ಗುರು ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಗುರು ಗ್ರಂಥ ಸಾಹಿಬ್. ಇದನ್ನು ಗುರು ಗ್ರಂಥ ಸಾಹಿಬ್ ಅಂತ ಕರೆಯಲಾಗುತ್ತೆ ಮಿತ್ರರೇ. ಇಟ್ ಇಸ್ ಕಾಲ್ಡ್ ಆ್ಯಸ್ ಅ ಗುರು ಗ್ರಂಥ ಸಾಹೇಬ.
ಆ್ಯಂಡ್ ಆಲ್ಸೋ ಇದನ್ನು ಆದಿಗ್ರಂಥ ಅಂತ ಕೂಡ ಕರೀತಾರೆ, ಮರಿಬಾರ್ದು, ಆದಿಗ್ರಂಥ ಅಂತ ಕೂಡ ಕರೀತಾರೆ ಮಿತ್ರರೇ. ಹೀಗೆ ಗುರುಗ್ರಂಥ ಸಾಹಿಬವನ್ನು ರಚಿಸಿದವರು ಯಾರು ಅಂದರೆ ಇವರೇ ನಮ್ಮ ಗುರು ಅರ್ಜುನ ದೇವರು. ಆದರೆ ಒಂದು ನೋವಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಗುರು ಅರ್ಜುನ ಸಿಂಗರು ಜಹಾಂಗೀರ್ನ ವಿರುದ್ಧ ಹೋರಾಟ ಮಾಡಿದರು. ಜಹಾಂಗೀರ್ ಆಗ ಅನೇಕ ಹಿಂದೂಗಳನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದ. ಜಹಾಂಗೀರ್ ಅನೇಕ ಹಿಂದೂಗಳನ್ನು ಇಸ್ಲಾಂ ಧರ್ಮಕ್ಕೆ, ಎಸ್ಪೆಷಲಿ ಈ ಕಾಶ್ಮೀರದ ಭಾಗದಲ್ಲಿ ಹಿಂದೂಗಳನ್ನು ಮತಾಂತರ ಮಾಡಲಾಗ್ತಿತ್ತು. ಇದರ ವಿರುದ್ಧ ದನಿ ಎತ್ತಿದಂಥ ಅರ್ಜುನ ದೇವರನ್ನು ಇವರು ಗುರು ಅರ್ಜುನ್ ದೇವ್ ಇವರನ್ನು ಕೊಲ್ಲಿಸ್ತಾನೆ. ಹಾಗಾಗಿ ಗುರು ಅರ್ಜುನ ದೇವರನ್ನು ಈತ ಕೊಂದ. ಹಾಗಾಗಿ ಮೊಘಲರಿಂದ ಹತ್ಯೆಗೊಳಪಟ್ಟ ಮೊಟ್ಟ ಮೊದಲ ವ್ಯಕ್ತಿ ನೀವು ಯಾರಾದರೂ ಅಂತ ಕೇಳಿದ್ರೆ ಅದು ಗುರು ಅರ್ಜುನ ದೇವರು. ನೆಕ್ಸ್ಟು ಅದನ್ನು ಹೀಗೆ ಸಿಖ್ಖರಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಗುರು ಅರ್ಜುನ ದೇವರು. ಮತ್ತೊಬ್ಬರು ಗುರು ಹರ್ಗೋವಿಂದ್ ಅಂತ ಕರಿತೀವಿ. ಇವರು 6ನೇ ವ್ಯಕ್ತಿ ಗುರು ಹರ್ಗೋವಿಂದ್. ಇವರು ಗುರು ಹರ್ಗೋವಿಂದರನ್ನು ಸೋಲ್ಜರ್ ಸೈಂಟ್ ಅಂತ ಕರೀತಾರೆ ಮಿತ್ರರು. ಏನಂತ ಕರೀತಾರೆ? ಸೋಲ್ಜರ್ ಸೈಂಟ್. ಯಾಕೆ ಸೋಲ್ಜರ್ ಸೈಂಟ್ ಅಂತಾರೆ? ಇವರು ಹೇಳ್ತಾರಂತೆ ಅಡ್ವೈಸ್ಡ್ ಸಿಖ್ಸ್ ಟು ಪಾರ್ಟಿಸಿಪೇಟ್ ಇನ್ ಅ ವಾರ್ ಎಗನೆಸ್ಟ್ ದ ಮೊಘಲ್ಸ್ ಅಂತ ಹೇಳಿದರು. ಮೊಘಲರ ವಿರುದ್ಧ ಹೋರಾಟ ಮಾಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಮೊಘಲರ ವಿರುದ್ಧ ಹೋರಾಟ ಮಾಡಿ ಅಂತ ಮಾತು ಹೇಳ್ತಾರೆ. ಅಂದರೆ ಈ ಅಡ್ವೈಸ್ಡ್ ದ ಸಿಖ್ಸ್ ಟು ಟೇಕ್ ಎ ರಿವೆಂಜ್ ಎಗನೆಸ್ಟ್ ದ ಮೊಘಲ್ಸ್. ಮೊಘಲರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಹಾಗಾಗಿ ಮೊಘಲರಿಗೆ ಸೈನಿಕರಾಗಿ ಅಂತ ಹುರಿದುಂಬಿಸಿದ ವ್ಯಕ್ತಿಯನ್ನು ಇತಿಹಾಸದಲ್ಲಿ ನಾವು ಸೋಲ್ಜರ್ ಸೈಂಟ್, ಸೈನಿಕ ಸಂತ ಅಂತ ಕರಿತೀವಿ. ಏನಂತ ಕರಿತೀವಿ? ಸೈನಿಕ ಸಂತ ಅಂತಕ್ಕಂಥ ಮಾತನ್ನು ಕರಿತೀವಿ, ಸೈನಿಕ ಸಂತ. ಹಾಗಾಗಿ ಇದನ್ನು ನಾವು ಮರಿಕೊಡ್ದು. ಸೈನಿಕ ಸಂತ ಅಂದರೆ ಗುರು ಹರ್ಗೋವಿಂದರು, ಇವರೇ 6ನೇ ಗುರು. ಅದಾದಮೇಲೆ ಅವರಿಗೆ ಇನ್ನು ಇತಿಹಾಸದಲ್ಲಿ ಮತ್ತೊಂದು ಬಿರುದಿದೆ, ಬಾದಶಾ ಅಂತ ಅವರನ್ನು ಕೂಡ ಕರೆದು ನಾವು ಗೌರವಿಸ್ತೇವೆ, ಬಾದಶಾ. ನೆಕ್ಸ್ಟು 6ನೇ ಆಯಿತು. 7ನೇ ವ್ಯಕ್ತಿ ಬಂದ್ಬಿಟ್ಟು ಗುರು ಹರರೈ ಅಂತ. ಇವರ ಬಗ್ಗೆ ಅಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲ. ಹಾಗಾಗಿ 8ನೇವರು ಗುರು ಹರಕೃಷ್ಣರು ಅಂತ ಬರ್ತಾರೆ. ಈ ಗುರು ಹರಕೃಷ್ಣರ ಮೇಲೆ ಒಂದು ಸತಿ ಕ್ವಶನ್ ಆಗಿತ್ತೇನಪ್ಪ ಅಂದರೆ, ವಾಸ್ ದ ಸಿಖ್ ಗುರು ಬಿಕಮ್ ದ ಗುರು ಅಟ್ ದ ಏಜ್ ಆಫ್ ಅರ್ಲಿ ಏಜ್ ಅಂತ. ವಾಸ್ ದ ಸಿಖ್ ಗುರು ಬಿಕಮ್ ದ ಸಿಖ್ ಗುರು ಅಟ್ ದ ಅರ್ಲಿ ಏಜ್. ಯಾರು ಅಂತ ಹೇಳಿದ್ರೆ ಇವರು ನೋಡಿ, ಅವರೇ ಗುರು ಹರಕೃಷ್ಣರು. ಇವರನ್ನು ಸುಮಾರು 5ನೇ ವಯಸ್ಸಿಗೆ ರೀ, 5th ಇಯರ್ಗೆ ಅವರನ್ನು ಗುರುವನ್ನಾಗಿ ಸ್ವೀಕರಿಸಲಾಗುತ್ತೆ, 5 ವರ್ಷಕ್ಕೆ. ಹಾಗಾಗಿ ಅಷ್ಟು ಚಿಕ್ಕ ವಯಸ್ಸಿಗೆ ಇವರು ಗುರುವಾಗಿ ಬಂದರು. ಹಾಗಾಗಿ ಇವರನ್ನು ಅತ್ಯಂತ ಚಿಕ್ಕ ವಯಸ್ಸಿಗೆ ಗುರುವಾಗಿ ಬಂದಂಥ ವ್ಯಕ್ತಿ. ನೆಕ್ಸ್ಟು 9ನೇ ವ್ಯಕ್ತಿ ಗುರು ತೇಜ್ ಬಹದ್ದೂರ್ ಅಂತಕ್ಕಂಥವ್ರು. ಹೆಸರೇನು ಹೇಳಿ? ಗುರು ತೇಜ್ ಬಹದ್ದೂರ್. ಈ ಗುರು ತೇಜ್ ಬಹದ್ದೂರ್ ಅವರು ಬಹಳ ಪ್ರಮುಖವಾದ ವ್ಯಕ್ತಿ. ಏನಕ್ಕೆ ಅಂದರೆ ಕಾಶ್ಮೀರದಲ್ಲಿ ನಡೀತಾ ಇರತಕ್ಕಂಥ ಮತಾಂತರದ ವಿರುದ್ಧ ಧ್ವನಿ ಎತ್ತಿದರು. He was the important person. He was a very important person. ಇವರೇನು ಮಾಡ್ತಾರೆ? ಈ ರೈಸ್ಡ್ ಎ ವಾಯ್ಸ್ ಎಗನೆಸ್ಟ್ ದ ಔರಂಗಜೇಬ್ ಫಾರ್ ಕನ್ವರ್ಷನ್ ಆಫ್ ಹಿಂದೂಸ್ ಇಂಟು ದ ಇಸ್ಲಾಂ. ಕಾಶ್ಮೀರದಲ್ಲಿ ಈ ಅಮಾಯಕ ಕಾಶ್ಮೀರಿ ಪಂಡಿತರನ್ನು, ಹಿಂದೂಗಳನ್ನು ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು ಯಾರು? ಈ ಔರಂಗಜೇಬ್ ಅಂತಕ್ಕಂಥ ಈ ಮೊಘಲರ ಒಬ್ಬ ವ್ಯಕ್ತಿ. ಹಾಗಾಗಿ ಅದರ ವಿರುದ್ಧ ದನಿ ಎತ್ತಿದಂಥ ಗುರು ತೇಜ್ ಬಹದ್ದೂರರನ್ನು ಕೊಲ್ಲಿಸಬೇಕು ಅಂತ ಇವನು ನಿರ್ಧಾರ ಮಾಡ್ತಾನೆ. ಇವನು ಈ ಗುರು ತೇಜ್ ಬಹದ್ದೂರನ್ನು ಕೊಲ್ಲಿಸಲಿಕ್ಕೆ ತನ್ನ ಸೈನ್ಯವನ್ನು ಕಳಿಸಿದ. ಕೊನೆಗೆ ಗುರು ತೇಜ್ ಬಹದ್ದೂರರನ್ನು ಬಂಧಿಸಿ ಅವರನ್ನು ಕರ್ಕೊಂಡೋಗಿ ಕೇಳ್ತಾನಂತೆ ಔರಂಗಜೇಬ, ನೀವು ಇಸ್ಲಾಂಗೆ ಮತಾಂತರವಾಗಬೇಕು, ಇಲ್ಲಾಂದ್ರೆ ನಿಮ್ಮ ಪ್ರಾಣವನ್ನು ತೆಗಿತೀನಿ ಅಂದಾಗ ಹೇಳ್ತಾನಂತೆ, ನಾನು ಪ್ರಾಣವನ್ನು ಬೇಕಾದರೆ ಕೊಡ್ತೀನಿ, ಆದರೆ ಮತಾಂತರವಾಗೋದಿಲ್ಲ ಅಂತ ಹೇಳಿದಂಥ ಒಬ್ಬ ಮಹಾನ್ ವ್ಯಕ್ತಿಯವರು. ಕೊನೆಗೆ ಇವರನ್ನು ಔರಂಗಜೇಬ್ ಹತ್ಯೆಯನ್ನು ಮಾಡಿದ. ಹೀಗಾಗಿ ಔರಂಗಜೇಬನಿಂದ ಹತ್ಯೆಗೊಳಪಟ್ಟಂಥ ವ್ಯಕ್ತಿ ಗುರು ತೇಜ್ ಬಹದ್ದೂರರು. ನೆಕ್ಸ್ಟು ಅವರ ನಂತರ 10ನೇ ಗುರುಗಳು ಬರ್ತಾರೆ. ಬಹಳ ಪ್ರಮುಖವಾದ ವ್ಯಕ್ತಿ ಗುರು ಗೋವಿಂದ ಸಿಂಗ್ ಅಂತಕ್ಕಂಥವ್ರು. ಇವ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ, ಗುರು ಗೋವಿಂದ ಸಿಂಗರು ಅಂದರೆ ಒಂದು ಹೆಮ್ಮೆಯ ಮತ್ತು ಕ್ರಾಂತಿಯ ಪ್ರತೀಕ. ಸಿಂಗ್ ರೆಪ್ರೆಸೆಂಟ್ಸ್ ದ ಸಿಂಹ, ಲಯನ್ ಅಂತ ಅವರನ್ನು ನಾವು ಕರೆಯಲಾಗುತ್ತೆ. ಈ ರೆಪ್ರೆಸೆಂಟ್ಸ್ ದ ಲಯನ್, ಸಿಂಹ ಅಂತ ಅವರನ್ನು ಕರಿತೀವಿ ನೋಡಿ. ಓಕೆ, ಇವರು ಗುರು ಗೋವಿಂದ ಸಿಂಗರಿದಾರಲ್ಲ, ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಗುರು ಗೋವಿಂದ ಸಿಂಗರು. ಈ ಗುರು ಗೋವಿಂದ ಸಿಂಗರ ಬಗ್ಗೆ ನಾನು ಏನಕ್ಕೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ವಿಚಾರಗಳು ಅಂತಂದರೆ, ಈ ಗುರು ಗೋವಿಂದ ಸಿಂಗರು ಔರಂಗಜೇಬನ ವಿರುದ್ಧ ಧ್ವನಿ ಎತ್ತಿದರು. ಔರಂಗಜೇಬನ ಮತಾಂತರಗಳ ವಿರುದ್ಧ ಧ್ವನಿ ಎತ್ತಿದಂಥ ವ್ಯಕ್ತಿ. ಹಾಗಾಗಿ ಇವ್ರು ಹೇಳ್ತಾರೆ, ಔರಂಗಜೇಬನ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಒಂದು ಸೈನ್ಯವನ್ನು ಕಟ್ಟಬೇಕು ಅಂತ ಹೇಳಿ ಇವರು ಒಂದು ಸೈನ್ಯವನ್ನು ಪ್ರಾರಂಭ ಮಾಡಿದರು. ಅದನ್ನು ಖಾಲ್ಸಾ ಸೈನ್ಯ ಅಂತ ಕರೀತಾರೆ ಮಿತ್ರರೇ. ಏನಂತ ಕರೀತಾರೆ? ಖಾಲ್ಸಾ ಆರ್ಮಿ ಅಂತ ಕರೀತಾರೆ. ಹಾಗಾಗಿ ಈ ಖಾಲ್ಸಾ ಅಂದರೆ ಏನು? ದ ಖಾಲ್ಸಾ ಆರ್ಮಿ ವಾಸ್ ಸ್ಟಾರ್ಟೆಡ್ ಬೈ ಗುರು ಗೋವಿಂದ ಸಿಂಗ್ ಟು ಫೈಟ್ ಎಗನೆಸ್ಟ್ ದ ಮೊಘಲ್ಸ್ ಆರ್ ಔರಂಗಜೇಬ.
ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸೈನ್ಯವನ್ನು ಕಟ್ಟಿದರು. ಇದು ಈ ಖಾಲ್ಸಾ ಆರ್ಮಿಯಲ್ಲಿ ಯಾರಾದರೂ ಸೇರ್ಕೊಬೇಕು ಅಂದರೆ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕ್ಯಾನ್ ಜಾಯಿನ್ ದ ಖಾಲ್ಸಾ ಆರ್ಮಿ, ಬಟ್ ಇಟ್ ಹ್ಯಾಸ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಟ್ ಹ್ಯಾಸ್ ಎ 5K ರೂಲ್ಸ್ ಅಂತ ಕರೀತಾರೆ ಮಿತ್ರರೇ. 5K ನಿಯಮಗಳನ್ನು ಒಳಗೊಂಡಿದೆ. ಏನಿದು 5K ನಿಯಮಗಳು? ಮೊದಲನೇದು ಹೇಳ್ತಾರೆ ಅನ್ಕಟ್ ಹೇರ್ ಅಂತ ಹೇಳ್ತಾರೆ ಮಿತ್ರರೇ. ಇವರು ಹೇಳ್ತಾರೆ ಮೊದಲನೇದು ಅನ್ಕಟ್ ಹೇರ್. ಇಲ್ಲಿ ನೋಡಿ, ಮೊದಲನೇದು ಹೇಳ್ತಾರೆ ಅನ್ಕಟ್ ಹೇರ್ ಕೇಶ್. ಮೊದಲನೇದು ಮೊದಲನೇದು ಅನ್ಕಟ್ ಹೇರ್ ಕೇಶ್ ಅಂದರೆ ಯಾವುದೇ ಕಾರಣಕ್ಕೂ ಕೂದಲನ್ನು ಕತ್ತರಿಸುವ ಹಾಗಿಲ್ಲ. ಸಿಕ್ಕರಲ್ಲಿ ನೀವು ನೋಡಿರ್ತೀರ, ಸಿಕ್ಕರು ಯಾವುದೇ ಕಾರಣ ಕೂದಲನ್ನು ಕತ್ತರಿಸೋದಿಲ್ಲ. ಅವರು ಅದನ್ನು ಟರ್ಬನಲ್ಲಿ ಅಂದರೆ ಒಂದು ಪೇಟದ ಮುಖಾಂತರ ಕಟ್ಕೋತಾರೆ. ಹಾಗಾಗಿ ಅವರು ಅನ್ಕಟ್ ಹೇರ್, ಕೂದಲನ್ನು ಕತ್ತರಿಸುವ ಹಾಗಿಲ್ಲ, ಒಂದು ಕಂಡೀಷನ್. ಎರಡನೇ ಕಂಡೀಷನ್ನು ಅನ್ಕಟ್ ಹೇರ್ ಕೇಶ್. ಕಂಗ್ ಅಂದರೆ ಗೊತ್ತು ನಿಮಗೆ, ಒಂದು ಬಾಚಣಿಕೆಯನ್ನು ಬಳಸಬೇಕು. ಯು ಮಸ್ಟ್ ಯೂಸ್ ಒನ್ ವುಡನ್ ಕೂಮ್. ಆ ಕೂದಲನ್ನು ಬಾಚಲಿಕ್ಕೆ ಒಂದು ಬಾಚಿಗೆ ಬಳಸಬೇಕು. ಮೂರನೇದು ಕೇಶ್ ಆಯಿತು, ಕಂಗ್ ಆಯಿತು. ಕಿರ್ಪಾನ್ ಅಂತ ಹೇಳ್ತಾರೆ ಮಿತ್ರರೇ. ಕಿರ್ಪಾನ್ ಅಂದರೆ ಹೆಂಗೆ ಗೊತ್ತಾ? ಕಿರ್ಪಾನ್ ಮೀನ್ಸ್ ಸ್ಮಾಲ್ ಸ್ವರ್ಡ್. ಒಂದು ಚಿಕ್ಕ ಕತ್ತಿಯನ್ನು ಇಟ್ಕೋತಿರ್ತಾರೆ, ಆ ಕತ್ತಿಯನ್ನೇ ಕಿರ್ಪಾನ್ ಅಂತ ಕರೀತಾರೆ. ಅದನ್ನು ಅವರೆಲ್ಲರೂ ಕೂಡ ಬಳಸಬೇಕು. ನಾಲ್ಕನೇದು ಅವ್ರು ಇಟ್ಕೋಬೇಕು ಜೊತೆಗೆ. ನೋಡಿ, ಒಂದು ವಿಶೇಷ ಏನು ಗೊತ್ತಾ? ಈ ಕಿರ್ಪಾನನ್ನು ನಾವು ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ನಾವೇನಾದರೂ ಈ ಕಿರ್ಪಾನ್ಗಳನ್ನು ಬಳಸಬೇಕು ಅಂದರೆ ನಮಗೆ ಸಾಂವಿಧಾನಿಕವಾಗಿ ಅದಕ್ಕೆ ಮಾನ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್, ಸಿಖ್ಖರಿಗೆ ಎಷ್ಟು ಅವಕಾಶ ಕಾನೂನು ಕೊಟ್ಟಿದೆ, ಭಾರತ ಸಂವಿಧಾನ ಕೊಟ್ಟಿದೆ ಅಂದರೆ, ಒಬ್ಬ ಸಿಖ್ ವ್ಯಕ್ತಿ ಈ ಕಿರ್ಪಾನನ್ನು ತೆಗೆದುಕೊಂಡು ಏರೋಪ್ಲೈನಲ್ಲಿ, ಫ್ಲೈಟಲ್ಲೂ ಕೂಡ ಪ್ರಯಾಣ ಮಾಡಬಹುದು. ಹಾಗಾಗಿ ಅವನಿಗೆ ಆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಬಳಸಲಿಕ್ಕೆ ಅವಕಾಶ ಇಲ್ಲ, ಅವರಿಗೆ ಈ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಯಾಕೆಂದರೆ ಅದು ಧಾರ್ಮಿಕ ಹಕ್ಕು ಅಂತಕ್ಕಂಥ ಕಾರಣಕ್ಕೋಸ್ಕರ. ನೆಕ್ಸ್ಟು ಕರ ಅಂತ ಹೇಳ್ತಾರೆ. ಕರ ಅಂತ ಹೇಳಿದ್ರೆ ಕೈಗೆ ಹಾಕ್ತಕ್ಕಂಥ ಒಂದು ಸ್ಟೀಲ್ ಬ್ರೇಸ್ಲೆಟ್, ಅಂದರೆ ಅವ್ರ ಕೈಗೊಂದು ಸ್ಟೀಲ್ ಕಬ್ಬಿಣದ ಬಳೆಯನ್ನು ಹಾಕ್ತಾರೆ, ಅದನ್ನು ಕರ ಅಂತ ಕರೀತಾರೆ. ಅದನ್ನು ಅವರು ಧರಿಸಬೇಕು ಪ್ರತಿಯೊಬ್ಬರು. ನೆಕ್ಸ್ಟ್ ಕೊನೆಯದೊಂದು ಭಾಳ ಇಂಪಾರ್ಟೆಂಟ್, ಕಚೇರ ಅಂತ ಕರೀತಾರೆ. ಕಚೇರ ಆರ್ ಕಚ್ಚಾ ಅಂತ ಹೇಳಿದ್ರೆ ಅವರು ಕಾಟನ್ ಬಟ್ಟೆಗಳನ್ನು ಬಳಸಬೇಕು, ಹತ್ತಿಯ ಉಡುಪುಗಳನ್ನು ಧರಿಸಬೇಕು. ಇಷ್ಟು ವಿಚಾರಗಳನ್ನು ಹೇಳಲಾಗುತ್ತೆ. ಇದನ್ನೇ ಸಿಖ್ ರಿಲಿಜಿಯನ್ ಅಂತ ನಾವು ಹೇಳ್ತೇವೆ. ಇದು ಸಿಖ್ ರಿಲಿಜಿಯನ್ ಅಂದರೆ ಇವಾಗ ಗೊತ್ತಾಯ್ತಾ ಮಿತ್ರರೇ? ಸಿಖ್ ಧರ್ಮವನ್ನು ಪ್ರಾರಂಭ ಮಾಡಿದವರು ಗುರು ನಾನಕರು. ಅವರು ಬಹುದೊಡ್ಡ ವ್ಯಕ್ತಿ. ಅವರು ಸಿಖ್ ಧರ್ಮವನ್ನು ಪ್ರಾರಂಭ ಮಾಡಿದರು, ಗುರು ಕ ಲಂಗರನ್ನು ಪ್ರಾರಂಭ ಮಾಡಿದರು, ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರು, ಎಲ್ಲರಿಗೂ ಕೂಡ ಸಿಖ್ಖರ ಧರ್ಮದಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದರು. ಮತ್ತು ಕರ್ನಾಟಕದ ನಾನಕಂಜರಿ ಬೀದರ್ಗೆ ಬಂದು ಭೇಟಿ ಕೊಟ್ಟಿದ್ದರು. ಪ್ರಪಂಚದಾದ್ಯಂತ ಇವರು ಸಿಖ್ ಧರ್ಮದ ಪ್ರಚಾರಕ್ಕಾಗಿ ಓಡಾಟ ಮಾಡಿದರು. ಇಂಥ ಶ್ರೇಷ್ಠ ವ್ಯಕ್ತಿ ಗುರು ನಾನಕರು. ಅವರಿಂದ ಪ್ರಾರಂಭವಾಗಿ ಗುರು ಅಂಗದ, ಗುರು ಅಮರದಾಸರು, ಗುರು ರಾಮದಾಸರು, ಗುರು ಅರ್ಜುನ ದೇವರು, ಗುರು ಹರ ಗೋವಿಂದರು, ಗುರು ಹರರೈ, ಗುರು ಹರಕೃಷ್ಣರು, ಗುರು ತೇಜ್ ಬಹದ್ದೂರ್ ಮತ್ತು ಗುರು ಗೋವಿಂದ ಸಿಂಗರಲ್ಲಿ ನಾವು ಬಗ್ಗೆ ಕಾಣ್ತೀವಿ. ಹೀಗೆ 10ನೇ ಗುರುಗಳು. ಇವರು 10ನೇ ಗುರುಗಳು 1708ರಲ್ಲಿ ಮಹಾರಾಷ್ಟ್ರದಲ್ಲಿ ಸಂಚರಿಸುವಾಗ, ಮಹಾರಾಷ್ಟ್ರದಲ್ಲಿ ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಪಠಾಣ್ ಸೈನಿಕ, ಅಂದರೆ ಪಠಾಣ್ ಅಂದರೆ ಉತ್ತರ ಭಾರತದ ಸೈನಿಕ, ಅವರನ್ನು ಕೊಲೆ ಮಾಡಿದನಂತೆ. ಸೊ ಇನ್ 1708 ಗುರು ಗೋವಿಂದ ಸಿಂಗ್ ವಾಸ್ ಕಿಲ್ಡ್ ಬೈ ಪಠಾಣ್ ಸೋಲ್ಜರ್. ಅವರನ್ನು ಹತ್ಯೆ ಆಯಿತು. ಆಗ ಸಿಖ್ಖರು ಆಲೋಚಿಸಿದ್ರಂತೆ, ಇನ್ನು ಮುಂದೆ ನಮ್ಗೆ ಯಾರೂ ಗುರುಗಳು ಬೇಡ, ನಾವು ಹೀಗೇ ಇರ್ತೀವಿ, ನಮಗೆ ಈ ಗುರು ಗೋವಿಂದ ಸಿಂಗರೇ ಕೊನೆಯ ಗುರುಗಳು, ಅವರ ಸ್ಥಾನದಲ್ಲಿ ನಾವು ಯಾರನ್ನು ಇಟ್ಟು ಪೂಜಿಸ್ತೀವಿ ಅಂದರೆ ಗುರು ಗ್ರಂಥ ಸಾಹಿಬವನ್ನು ಇಟ್ಟು ಪೂಜಿಸ್ತೀವಿ, ಅಥವಾ ಆದಿ ಗ್ರಂಥವನ್ನು ಪೂಜಿಸ್ತೀವಿ ಅಂತ ಆಲೋಚಿಸ್ತಾರೆ. ಹೀಗೆ ಇವರು ಗುರು ಗೋವಿಂದ ಸಿಂಗರೇ ಇವರ ಲಾಸ್ಟ್ ಗುರು, ಅವ್ರ ಕೊನೆಯ ಗುರು. ಹಾಗಾಗಿ ಇವರ ಮುಂದೆ ಯಾವ ಗುರುಗಳು ಇಲ್ಲ. ಅವರ ಸ್ಥಾನದಲ್ಲಿ ಯಾರನ್ನು ಇಟ್ಟು ಪೂಜಿಸ್ತಾರೆ? ಯಾರನ್ನು? ಅವಲ್ಲಿ ನಾವು ಅವರ ಧರ್ಮದವರು ಗುರು ಗೋವಿಂದ ಸಿಂಗರ ಅಥವಾ ಗುರುಗಳ ಸ್ಥಾನದಲ್ಲಿ ಆದಿ ಗ್ರಂಥವನ್ನು ಅಥವಾ ಗುರು ಗ್ರಂಥ ಸಾಹಿಬವನ್ನಿಟ್ಟು ಪೂಜಿಸ್ತಾರೆ ಮಿತ್ರರೇ. ನೆಕ್ಸ್ಟು ಒಬ್ಬ ರಂಜಿತ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಇವನು ಯಾರು, ಇವನ ಹೋರಾಟಗಳೇನು, ಇವನ ಬದುಕುಗಳೇನು, ಇದನ್ನು ನೋಡ್ತಾ ಹೋಗೋಣ. ನಮಗೆ ಈ ಸಿಖ್ಖರ ಬಗ್ಗೆ ಓದಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ನಾವು ಓದ್ದಲೇ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವನ ಹೆಸರೇ ರಂಜಿತ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಮಿತ್ರರೇ. ಅವನ ಹೆಸರೇ ರಂಜಿತ್ ಸಿಂಗ್. ನೀವೆಲ್ಲರೂ ಕೇಳಿರ್ತೀರ, ಈ ರಂಜಿತ್ ಸಿಂಗ್ ಅಂದರೆ ಯಾರು? ರಂಜಿತ್ ಸಿಂಗ್ ಕೇಳಿರ್ತೀರ. ಈ ರಂಜಿತ್ ಸಿಂಗ್ ಯಾರು, ಅವನ ಸಾಧನೆಗಳೇನು, ಅದನ್ನು ನೋಡ್ತಾ ಹೋಗೋಣ. ಈ ರಂಜಿತ್ ಸಿಂಗ್ 1780ರ ಸಂದರ್ಭದಲ್ಲಿ ಜನಿಸಿದ. ಅಲ್ಲಿನಿಂದ 1839ರವರೆಗೆ ಜೀವಿತ. 780ರಿಂದ 839ರವರೆಗೆ ಇರ್ತಾರೆ ಈ ವ್ಯಕ್ತಿ. ಈ ರಂಜಿತ್ ಸಿಂಗರ ಕೊಡುಗೆಗಳೇನು, ಇವರ ಬದುಕೇನು ಅಂತ ನೋಡ್ತಾ ಹೋಗೋಣ ಮಿತ್ರರೇ. 1780ರಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಒಂದು ಕಥೆ ಹೇಳ್ತೇನೆ ಕೇಳಿ. ಈ ಪಂಜಾಬ್ ಅಂತಕ್ಕಂಥ ಅತ್ಯಂತ ದೊಡ್ಡ ಪ್ರಾಂತ್ಯ ಏನಿತ್ತು, ಆ ಗುರು ಗೋವಿಂದ ಸಿಂಗರು ತೀರಿಕೊಂಡ ನಂತರ ಆ ಸಿಖ್ ಸಾಮ್ರಾಜ್ಯ ಒಡೆದು 12 ಭಾಗಗಳಾಯಿತು.
ಡಿವೈಡೆಡ್ ಇಂಟು 12 ಪ್ರಾವಿನ್ಸಸ್ ಆರ್ ಮಿಸಲ್ಸ್. ಮಿಸಲ್ ಅಂದರೆ ಪಂಜಾಬಿ ಭಾಷೆಗಳಲ್ಲಿ ಪ್ರಾಂತ್ಯಗಳು ಅಂತ. ಅದರಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಂತ್ಯ ಸುಕರ್ ಚಾಕಿಯಾ ಅಂತ. ಸುಕರ್ ಚಾಕಿಯಾ, ಆ ಸುಕರ್ ಚಾಕಿಯಾ ಅಂತಕ್ಕಂಥ ಪ್ರಾಂತ್ಯ ಸುಕರ್ ಚಾಕಿಯಾ. ಅದಾದಮೇಲೆ ಲಾಹೋರ್ ಅಂತಕ್ಕಂಥ ಪ್ರಾಂತ್ಯ ಮತ್ತು ಲೂಧಿಯಾನ ಅಂತಕ್ಕಂಥದ್ದು. ಹೀಗೆ ಅನೇಕ ಪ್ರಾಂತ್ಯಗಳಾಗಿ ಹರಿದು ಒಡೆದೋಯ್ತು. ಈ ಸುಕರ್ ಚಾಕಿಯಾ, ಲಾಹೋರ್, ಲೂಧಿಯಾನ ಮತ್ತು ಮುಲ್ತಾನ್ ಅಂತಕ್ಕಂಥ ಪ್ರಾಂತ್ಯಗಳು ಆಯಿತು. ಅದರಲ್ಲಿ ಈ ಸುಕರ್ ಚಾಕಿಯಾ ಅಂತಕ್ಕಂಥ ಒಂದು ಪ್ರಾವಿಯನ್ಸ್ ಏನಿದೆ, ಇದು ದಟ್ ವಾಸ್ ದ ಲಾರ್ಜೆಸ್ಟ್ ಪ್ರಾವಿಯನ್ಸ್ ಮಿತ್ರರೇ. ದಟ್ ವಾಸ್ ದ ಲಾರ್ಜೆಸ್ಟ್ ಪ್ರಾವಿಯನ್ಸ್. ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಾಂತ್ಯ. ಇಲ್ಲಿ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡ್ತಿರ್ತಾನೆ. ಇವನ ಹೆಸರು ಮೋಹನ್ ಸಿಂಗ್ ಅಂತ ಮಿತ್ರರೇ. ಏನು ಹೇಳಿ? ಮೋಹನ್ ಸಿಂಗ್. ಮೋಹನ್ ಸಿಂಗ್. ಮೋಹನ್ ಸಿಂಗ್ ಅಂದರೆ ಇವನು ಯಾರು? ಇವನ ಬಗ್ಗೆ ಹೇಳ್ತೀನಿ ನೋಡಿ. ಮೋಹನ್ ಸಿಂಗ್ ವಾಸ್ ದ ಹೆಡ್ ಆಫ್ ದಿ ಸುಕರ್ ಚಾಕಿಯಾ ಪ್ರಾವಿನ್ಸ್. ಇವನು ಸುಕರ್ ಚಾಕಿಯಾ ಪ್ರಾಂತ್ಯದ ಮುಖ್ಯಸ್ಥನಾಗಿದ್ದ ಅಥವಾ ಅಲ್ಲಿನ ಲೀಡರ್ ಆಗಿದ್ದ. ಇವನು 1780 ಇವನು ಮೋಹನ್ ಸಿಂಗನಿಗೆ ಒಬ್ಬ ಮಗನ ಹುಟ್ಟುತ್ತಾನೆ 1780. ಅವನ ಹೆಸರೇ ರಂಜಿತ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ. ಅವನ ಹೆಸರೇ ರಂಜಿತ್ ಸಿಂಗ್. ನಾವು ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಬ್ಬ ವ್ಯಕ್ತಿ ಈ ಮಹಾರಾಜ ರಂಜಿತ್ ಸಿಂಗ್ ಮಿತ್ರರೇ. ಈ ಮಹಾರಾಜ ರಂಜಿತ್ ಸಿಂಗ್ ಯಾರು, ಅವನ ಸಾಧನೆಗಳೇನು, ಅವನ ಹೋರಾಟಗಳೇನು, ಅವನ್ನೆಲ್ಲ ನಾವು ನೋಡ್ತಾ ಹೋಗೋಣ. ನೋಡಿ, ಈ ರಂಜಿತ್ ಸಿಂಗ್ ಇದಾನಲ್ಲ, ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ. ಹೇಗೆ ನೋಡಿ, 1780 ಈ ರಂಜಿತ್ ಸಿಂಗ್ ಪಂಜಾಬಿನ ಗುಜರನ್ವಾಲಾ ಅಂತಕ್ಕಂಥ ಒಂದು ಸ್ಥಳ, ಗುಜರನ್ವಾಲಾ, ಈ ಪಂಜಾಬ್ನ ಗುಜರನ್ವಾಲಾ ಅಂತಕ್ಕಂಥ ಸ್ಥಳದಲ್ಲಿ ಹುಟ್ಟಿದ. ತಂದೆ ಯಾರು? ತಂದೆ ಸುಕರ್ ಚಾಕಿಯಾ ಪ್ರಾವಿಯನ್ಸ್ ಹೆಡ್ ಆಗಿರ್ತಕ್ಕಂಥ ಮೋಹನ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ. ಇವನು ಸುಮಾರು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಇವನಿಗೊಂದು ಚಿಕ್ಕ ವಯಸ್ಸು, ಒಂದು 8 ವರ್ಷ ಅಂತ ಅನಿಸುತ್ತೆ. ಆ 8 ವರ್ಷದಿರುವಾಗ ಇವನಿಗೆ ಒಂದು ಪ್ರಾಬ್ಲಮ್ ಆಯಿತು. ಅದು ಚಿಕನ್ ಪಾಕ್ಸ್ ಅಂತಕ್ಕಂಥ ಒಂದು ಕಾಯಿಲೆ ಬಂತು ಮಿತ್ರರೇ. ನಿಮಗೆ ಕೇಳಿರ್ತೀರ, ದ ಚಿಕನ್ ಪಾಕ್ಸ್ ಮೀನ್ಸ್ ದಟ್ ವಾಸ್ ಒನ್ ಡಿಸೀಸ್ ಕಾಲ್ಡ್, ಕನ್ನಡದಲ್ಲಿ ಅದನ್ನು ಸಿಡುಬು ಕಾಯಿಲೆ ಅಂತ ಕರೀತಾರೆ. ಸಿಡುಬು, ಆ ಸಿಡುಬು ಕಾಯಿಲೆ ಬಂತು, ಚಿಕನ್ ಪಾಕ್ಸ್ ಬಂದ್ಬಿಟ್ಟು ಈ 8 ವರ್ಷದಿರುವಾಗಲೇ ಈ ಚಿಕನ್ ಪಾಕ್ಸಿನಿಂದ ತನ್ನ ಲೆಫ್ಟ್ ಐಯನ್ನು ಕಳ್ಕೊಂಡ ಮಿತ್ರರೇ. ತನ್ನ ಎಡಗಣ್ಣನ್ನು ಕಳ್ಕೊಂಡ್ಬಿಟ್ಟ ನೋಡಿ. ಎಡಗಣ್ಣನ್ನು ಕಳೆದುಕೊಂಡು ಒಂಟಿ ಕಣ್ಣಿನ ದೊರೆ ಅಂತ ಅವನನ್ನು ಇತಿಹಾಸದಲ್ಲಿ ಕರೀತಾರೆ, ಈ ಒಂಟಿ ಕಣ್ಣಿನ ದೊರೆ. ಹಾಗಾಗಿ ಕಣ್ಣುಗಳು ಹೊರಟೋದ್ರೂ ಕೂಡ ಅದರ ದೃಷ್ಟಿಕೋನ ಹೊರಟೋಗಲಿಲ್ಲ. ನೋಡಿ ಎಂಥ ಅದ್ಭುತ ವ್ಯಕ್ತಿತ್ವ, ಎಂಥ ಅದ್ಭುತ ಚಾರಿತ್ರ್ಯ ವ್ಯಕ್ತಿಗೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕಣ್ಣುಗಳನ್ನು ಕಳ್ಕೊಂಡ್ರೂ ಕೂಡ ಅಂಗವೈಕಲ್ಯವನ್ನು ಪಡೆದರೂ ಕೂಡ ಭಯಪಡಲಿಲ್ಲ. ಇನ್ನು ಹೋರಾಟ ಮಾಡಬೇಕು ಅಂತ ಕನಸುಗಳನ್ನು ಕಂಡಂಥ ವ್ಯಕ್ತಿ ಈ ರಂಜಿತ್ ಸಿಂಗ್. ಕೊನೆಗೆ 12 ವರ್ಷದವನಿರುವಾಗ ತನ್ನ ತಂದೆಯಾಗಿರ್ತಕ್ಕಂಥ ಮೋಹನ್ ಸಿಂಗನನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ನೋಡಿ, ಒಂದು ಕಡೆ ಕಣ್ಣನ್ನು ಕಳ್ಕೊಂಡ, ಇನ್ನೊಂದು ಕಡೆ ತನ್ನ ತಂದೆಯನ್ನು ಕಳ್ಕೊಂಡು ಅನಾಥನಾಗ್ತಾನೆ. ಚಿಕ್ಕ ವಯಸ್ಸಿಗೆ ಸುಮಾರು 12 ವರ್ಷಕ್ಕೆ ಈತ ಸಿಂಹಾಸನದ ಮೇಲೆ ಕೂತ್ಕೊಂಡ. ಇವನಿಗೆ ತನ್ನ ತಾಯಿ ಮತ್ತು ಅವನ ಅತ್ತೆಯರು ಅವನಿಗೆ ಪ್ರೋತ್ಸಾಹವನ್ನು ಕೊಟ್ಟರಂತೆ ಬದುಕಿಗೆ. ಅವರೆಲ್ಲರ ಸಹಾಯದಿಂದ ಇವನು ಹೋರಾಟಗಳನ್ನು ಮಾಡ್ತಾ ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಇದ್ದ. ನೋಡಿ ಎಂಥ ಕನಸುಗಳಿತ್ತು ನಮ್ಮ ರಂಜಿತ್ ಸಿಂಗನಿಗೆ ಅಂದರೆ, ಅವನಿಗೆ ಒಂದು 21 ವರ್ಷದ ಸಂದರ್ಭ, 21 ಇಯರ್ಸ್ ಓಲ್ಡ್ ಬಾಯ್. ಅವನ ಕನಸೇನಿತ್ತು, ಈ ಎಲ್ಲ ಪ್ರಾಂತ್ಯಗಳನ್ನು ಗೆದ್ದು, ಅಂದರೆ ಲಾಹೋರ್, ಲೂಧಿಯಾನ, ಮುಲ್ತಾನ್ ಅಂತಕ್ಕಂಥ ಪ್ರದೇಶಗಳನ್ನು ಗೆದ್ದು ಅದನ್ನು ಸೇರಿಸ್ಕೋಬೇಕು ಅಂತಕ್ಕಂಥ, ತನ್ನ ರಾಜ್ಯದಲ್ಲಿ ಸೇರಿಸ್ಕೊಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿದ್ದ. ಅದು 21 ವರ್ಷಗಳಿಗೆ. 21 ವರ್ಷಗಳಿಗೆ ಈ ಪ್ರದೇಶಗಳ ಮೇಲೆ ಅಟ್ಯಾಕನ್ನು ಮಾಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಈ ವಾಸ್ ಫೇಲ್ಡ್. ಈತ ಸೋತು ಹೋದನಂತೆ. ಸೋತು ಸುಮ್ಮನೆ ಕೂತ್ಕೊಳ್ಳಲಿಲ್ಲ ನೋಡಿ. ಆದರೆ ಜೀವನದಲ್ಲಿ ಇದರಿಂದ ಒಬ್ಬ ದೊಡ್ಡ ಪಾಠ ಏನು ಅಂದರೆ, ಎಲ್ಲರೂ ಸೋಲ್ತಾರೆ, ಆದರೆ ಸೋತು ಸುಮ್ಮನೆ ಕೂರಬಾರ್ದು. ಅವನು ಹೇಳ್ತಾನೆ, ಸೋತು ನಾನು ಸುಮ್ಮನೆ ಕೂರೋದಿಲ್ಲ ಅಂತೇಳಿ ಅವನು ಆಗಿನ ಅಫ್ಘಾನಿಸ್ತಾನದ ರೂಲರ್ ಆಗಿರ್ತಕ್ಕಂಥ ಅಹಮದ್ ಶಾ ಅಬ್ದಾಲಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ ಮಿತ್ರರೇ. ಅಹಮದ್ ಶಾ ಅಬ್ದಾಲಿ. ಈ ಅಹಮದ್ ಶಾ ಅಬ್ದಾಲಿ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಆ ಅಹಮದ್ ಶಾ ಅಬ್ದಾಲಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಜಮಾನ್ ಶಾ ಅಂತ. ಮೊದಲನೇವನು ಜಮಾನ್ ಶಾ. ಎರಡನೆಯ ಮಗನ ಹೆಸರು ಬಂದು ಶಾಸೂಜಾ, ಪಾಸೂಜಾ ಅಂತ ಬರ್ತಾನೆ, ಶಾಶೂಜಾ. ಮೂರನೇವನು ದೋಸ್ತ್ ಮೊಹಮ್ಮದ್ ಅಂತ ಮಕ್ಕಳು. ಹೀಗೆ 3 ಜನ ಮಕ್ಕಳು ಇವನಿಗೆ. ಇವನು ಮೊದಲನೆಯ ಮಗ ಜಮಾನ್ ಶಾನ ಬಳಿ ಬಂದು ಕೇಳಿದ್ನಂತೆ, ಯಾರು? ಈ ರಂಜಿತ್ ಸಿಂಗ್. ಏನಂತ ಕೇಳ್ತಾನೆ, ನನಗೆ ಒಂದು ಕನಸಿದೆ. ಏನು ಕನಸು? ಲಾಹೋರ್, ಲೂಧಿಯಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಕನಸು. ನನಗೆ ಈ ಕನಸನ್ನು ನನಸು ಮಾಡಲಿಕ್ಕೆ ನೀನು ಸಹಾಯ ಮಾಡುವೆಯಾ ಅಂತ ಕೇಳ್ದ. ಆಗ ಜಮಾನ್ ಶಾ
ಇಸ್ ಡಿಸೈಡೆಡ್ ಟು ಸಪೋರ್ಟ್ ದ ರಂಜಿತ್ ಸಿಂಗನಿಗೆ ಬೆಂಬಲ ಕೊಡಲು ನಿರ್ಧರಿಸಿ ಆ ಲಾಹೋರ್ ಲೂಧಿಯಾನಗಳನ್ನು ಗೆದ್ದುಕೊಟ್ಟ. ಅದರಿಂದ ಭಾಳ ಸಂತೋಷಪಟ್ಟಂಥ ರಂಜಿತ್ ಸಿಂಗ್ ಅವನಿಗೆ ಉಡುಗೊರೆಗಳನ್ನು ಕೊಟ್ಟು ಕಳಿಸಿದಂತೆ. ಆಗ ಜಮಾನ್ ಶಾ ಆ ಪ್ರೀತಿಗೋಸ್ಕರ ಏನು ಕೊಡ್ತಾನಂತ ಗೊತ್ತಾ? ಒಂದು ಬಿರುದನ್ನು ಕೊಟ್ಟ. ಯಾರಿಗೆ? ಜಮಾನ್ ಶಾ ಗೇವ್ ಟೈಟಲ್ ಮಹಾರಾಜ ಟು ದ ರಂಜಿತ್ ಸಿಂಗ್. ಅವತ್ತಿನಿಂದ ನಮ್ಮ ಇತಿಹಾಸದ ಪುಟಗಳಲ್ಲಿ ಇವನನ್ನು ಮಹಾರಾಜ ರಂಜಿತ್ ಸಿಂಗ್ ಎಂದು ಕರೆದು ಗೌರವಿಸಲಾಗುತ್ತದೆ ಮಿತ್ರರೇ. ಅವತ್ತಿನಿಂದ ಇತಿಹಾಸದಲ್ಲಿ ಇವನನ್ನು ಮಹಾರಾಜ ರಂಜಿತ್ ಸಿಂಗ್ ಎಂದು ಕರೆದು ಗೌರವಿಸಲಾಗುತ್ತದೆ. ನೋಡಿ, ಈಗ ಜಮಾನ್ ಶಾನಿಂದ ಮಹಾರಾಜ ಅಂತಕ್ಕಂಥ ಬಿರುದನ್ನು ಪಡೆದ ಇವನು ನಮ್ಮ ಭಾರತದ ಇತಿಹಾಸದ ಚರಿತ್ರೆಯಲ್ಲಿ ಮಹಾರಾಜ ಅಂತಕ್ಕಂಥ ಬಿರುದನ್ನು ಶಾಶ್ವತವಾಗಿ ಉಳಿಸ್ಕೊಂಡಂಥ ವ್ಯಕ್ತಿ ಇವನೇ ರಂಜಿತ್ ಸಿಂಗ್. ನೆಕ್ಸ್ಟು ಅದಾದ ಸ್ವಲ್ಪ ಸಮಯದಲ್ಲಿ ಆ ಜಮಾನ್ ಶಾನಿಗೂ ಮತ್ತು ಅವನ ಸಹೋದರನಾಗಿರ್ತಕ್ಕಂಥ ಶಾ ಸೂಜನಿಗೂ ಗಲಾಟೆ ಆಯಿತು. ಆಗ ಶಾ ಸೂಜ ಅಲ್ಲಿನಿಂದ ಬಂದು ಇವನ ಬಳಿ ಆಶ್ರಯ ಕೇಳಿದಂತೆ. ಈ ಡಿಮ್ಯಾಂಡೆಡ್ ಅಥವಾ ರಿಕ್ವೆಸ್ಟೆಡ್ ಶೆಲ್ಟರ್ ಫ್ರಮ್ ಮಹಾರಾಜ ರಂಜಿತ್ ಸಿಂಗ್. ನನಗೆ ಸ್ವಲ್ಪ ಆಶ್ರಯ ಕೊಡು ಅಂತ ಕೇಳಿದ. ಆಗ ಶಾ ಸೂಜನಿಗೆ ಈ ಗೇವ್ ಶೆಲ್ಟರ್, ಒಂದು ಆಶ್ರಯವನ್ನು ನೀಡಿದ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಹೀ ಗಿವನ್ ಒನ್ ಆಫ್ ದ ವ್ಯಾಲ್ಯೂಬಲ್ ಗಿಫ್ಟ್ ಕಾಲ್ಡ್ ಕೊಹಿನೂರ್ ಡೈಮಂಡ್ ಅಂತಕ್ಕಂಥ ಒಂದು ಕೊಟ್ಟ. ಕೊಹಿನೂರ್ ಡೈಮಂಡ್ ಅಂತಕ್ಕಂಥ ಒಂದು ಅತ್ಯಂತ ಬೆಲೆ ಬಾಳ್ತಕ್ಕಂಥ ಒಂದು ವಜ್ರವನ್ನು ಉಡುಗೊರೆಯಾಗಿ ಕೊಟ್ಟ. ಯಾವುದು ಹೇಳಿ? ವಜ್ರ. ಕೊಹಿನೂರ್ ಡೈಮಂಡ್ ಅಂತಕ್ಕಂಥ ಒಂದು ವಜ್ರವನ್ನು ನೀಡಿದ. ಈ ವಜ್ರದ ಬಗ್ಗೆ ಮತ್ತೊಮ್ಮೆ ಯಾವಾಗಾದರೂ ಡಿಸ್ಕಸ್ ಮಾಡೋಣ. ಯಾಕೆಂದರೆ ಇದು ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳ್ತಕ್ಕಂಥ ವಜ್ರ ಮಿತ್ರರೇ. ದಟ್ ವಾಸ್ ದ ಕಾಸ್ಟ್ಲಿಯೆಸ್ಟ್ ಡೈಮಂಡ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾವುದನ್ನು? ಈ ಕೊಹಿನೂರ್ ಡೈಮಂಡನ್ನು. ಅದಕ್ಕೆ ಉದಾಹರಣೆ ಈ ಅವನು ಪರ್ಷಿಯಾದ ಒಬ್ಬ ದೊರೆ ನಾದಿರ್ ಶಾ ಅಂತ ಬರ್ತಾನೆ. ನಾದಿರ್ ಶಾ ಹೇಳ್ತಾನಂತೆ, ಈ ವಜ್ರದ ಬೆಲೆ ಎಷ್ಟು ಅಂತ ಹೇಳಿದ್ರೆ, ಒಂದು ಪ್ರಪಂಚದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಆನೆಯ ಮೇಲೆ ಪ್ರಪಂಚದ ಅತ್ಯಂತ ಬಲಿಶಾಲ ವ್ಯಕ್ತಿ ನಿಂತು ಒಂದು ಕಲ್ಲನ್ನು ಆಕಾಶದ ಎತ್ತರ ತೂರಿದರೆ ಅದು ಎಷ್ಟು ಎತ್ತರ ಹೋಗುವುದೋ ಅಷ್ಟು ಚಿನ್ನವನ್ನು ಹಾಕಿದರೂ ಈ ಬೆಲೆ ಬಾಳ್ತಕ್ಕಂಥ ವಜ್ರಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದಂತೆ. ಅಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೊಹಿನೂರು ವಜ್ರವನ್ನು ಇವನು ಶಾ ಸೂಜನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಇದೊಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ನೋಡಿ, ಮತ್ತೊಂದು ಮಹತ್ವದ ಘಟ್ಟಕ್ಕೆ ಬರ್ತಾ ಇದ್ದೀನಿ. 1809 ಸಂದರ್ಭ. ನಿಮಗೆ ಒಂದು ಸಣ್ಣ ಮ್ಯಾಪ್ನ ಮುಖಾಂತರ ತೋರಿಸ್ತೀನಿ, ಹೇಗಿತ್ತು ಅವತ್ತು ಭಾರತದ ಪರಿಸ್ಥಿತಿ ನೋಡಿ. 1809 ಸಂದರ್ಭದಲ್ಲಿ ಬ್ರಿಟಿಷರು ಭಾರತವನ್ನೆಲ್ಲ ವ್ಯಾಪಿಸ್ಕೊಂಡು ಬರ್ತಾಯಿದ್ರು. ಅಂದರೆ ಕರ್ನಾಟಕ ಪ್ರದೇಶಗಳನ್ನು ಗೆದ್ದಿದ್ರು, ಬಂಗಾಲವನ್ನು ಗೆದ್ದಿದ್ರು, ಬಿಹಾರವನ್ನು ಗೆದ್ದಿದ್ರು, ಒರಿಸ್ಸಾವನ್ನು ಗೆದ್ದಿದ್ರು, ನಮ್ಮ ಕರ್ನಾಟಕದ ಮೈಸೂರು ಪ್ರಾಂತ್ಯಗಳನ್ನು ಗೆದ್ದಿದ್ರು, ಮರಾಠರ ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದರು. ಅಷ್ಟೇ ಅಲ್ಲದೆ ಹೀಗೆ ಅನೇಕ ಪ್ರದೇಶಗಳು ಇವರ ಕೈವಶವಾಗಿತ್ತು. ಹೀಗಿರುವಾಗ ಭಾರತದ ಒಂದು ಭೂಮಿ, ಆ ಪಂಜಾಬ್ನ ಭೂಮಿಯನ್ನು ಮಾತ್ರ ಇವರು ಮುಟ್ಟಿರಲಿಲ್ಲ ಮಿತ್ರರೇ. ಪಂಜಾಬ್ನ ಭೂಮಿಯನ್ನು ಮುಟ್ಟಿರಲಿಲ್ಲ. ಪಂಜಾಬ್ ಅಂದರೆ ಗೊತ್ತಿರುತ್ತೆ ನಿಮಗೆ. ಪಂಜ್ ಅಂದರೆ 5. ಪಂಜ್ ಎಂದರೆ 5. ಈ 5 ನದಿಗಳು ಹರಿತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳವೆಂದು ಪಂಜಾಬನ್ನು ಕರೆಯಲಾಗುತ್ತೆ. ಇಲ್ಲಿ 5 ನದಿಗಳು ಹರಿತವೆ. ಯಾವುದ್ಯಾವುದು? ಜೇಲಂ, ಚೆನಾಬ್, ಬಿಯಾಸ್, ರಾವಿ, ಸಟ್ಲೇಜ್ ಅಥವಾ ಇಂಡಸ್. ಹೀಗೆ 5 ನದಿಗಳು ಹರಿತಕ್ಕಂಥ ಈ ಭೂಮಿಯನ್ನೇ ಪಂಜಾಬ್ ಎಂದು ಕರೆಯುತ್ತಾರೆ. ಒಮ್ಮೆ ಮಹಾರಾಜ ರಂಜಿತ್ ಸಿಂಗ್ 1809 ಸಂದರ್ಭ ಅವನು ಏನು ಮಾಡ್ತಾನೆ, ಈ ಸಟ್ಲೇಜ್ ನದಿಯನ್ನು ದಾಟಿ, ಸಟ್ಲೇಜ್ ಅಂದರೆ ಕೊನೆಯ ನದಿ, ಸಿಂಧೂ ನದಿ, ಈ ನದಿಯನ್ನು ದಾಟಿ ಆತ ಈ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಿದ. ಅಂದರೆ ಮಹಾರಾಜ ರಂಜಿತ್ ಸಿಂಗನು ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾನೆ 1809. ಆಗ ಬ್ರಿಟಿಷ್ ಸರ್ಕಾರಕ್ಕೆ ಭಯ ಶುರುವಾಯಿತು. ಏನು ಮಾಡೋದು, ಮಹಾರಾಜ ರಂಜಿತ್ ಸಿಂಗನನ್ನು ಹೇಗೆ ಎದುರಿಸೋದು ಅಂತ. ಅವರು ಒಂದು ನಿರ್ಧಾರ ಮಾಡಿದರು. ಆ ನಿರ್ಧಾರವೇನಂತಾರೆ ಅಂತ ಹೇಳಿದರೆ, ಅವರು ಹೇಳ್ತಾರೆ, ನಾವು ರಂಜಿತ್ ಸಿಂಗನ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣ. ವಿ ಹ್ಯಾವ್ ಟು ಮೇಕ್ ಒನ್ ಅಗ್ರಿಮೆಂಟ್ ವಿತ್ ರಂಜಿತ್ ಸಿಂಗನ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ 1809. ಅದೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಪ್ಪಂದ, ಅದೇ ಅಮೃತಸರ ಒಪ್ಪಂದ. ಇಲ್ಲೊಂದು ಆಶ್ಚರ್ಯ ಆಗಿರುತ್ತೆ, ಗೆದ್ದಂಥ ಈ ರಂಜಿತ್ ಸಿಂಗನು ಒಪ್ಪಂದ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಅವತ್ತಿನ ಸಂದರ್ಭ ಹೇಗಿತ್ತೋ ಗೊತ್ತಿಲ್ಲ, ಆದರೆ ರಂಜಿತ್ ಸಿಂಗನಿಗೂ ಒಂದು ಸಣ್ಣ ಎಲ್ಲೋ ಒಂದು ಕಡೆ ಒಂದು ಚಿಂತೆ ಇದ್ದಿರ್ಬೋದು, ಎಲ್ಲಿ ನಾಳೆ ಬ್ರಿಟಿಷರು ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೇನೋ ಅಂತ. ಹಾಗಾಗಿ ಅವನು ಒಪ್ಪಂದಕ್ಕೆ ಒಪ್ಪಿಕೊಂಡ. ಹಾಗಾಗಿ ಒಂದು ಕಡೆ ಮಹಾರಾಜ ರಂಜಿತ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ, ಅವನ ಜೊತೆ ಮಹಾರಾಜ ರಂಜಿತ್ ಸಿಂಗನ ಜೊತೆ ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಚಾರ್ಲ್ಸ್ ಮೆಟ್ಕಾಲ್ಫ್. ಈ ಚಾರ್ಲ್ಸ್ ಮೆಟ್ಕಾಲ್ಫ್ ವಾಸ್ ಅಂಬಾಸಿಡರ್ ಆಫ್
ಮಿಂಟೋ, ಗವರ್ನರ್ ಆಗಿರ್ತಕ್ಕಂಥ ಮಿಂಟೋನ ಇವನು ಅಂಬ್ಯಾಸಡರ್ ಆಗಿದ್ದ. ಅವರ ಜೊತೆ ಒಂದು ಒಪ್ಪಂದವಾಯಿತು, ಅದನ್ನೇ ಟ್ರೀಟಿ ಆಫ್ ಅಮೃತ್ಸರ್ ಅಂತ ಕರೀತಾರೆ ಮಿತ್ರೆ, ಟ್ರೀಟಿ ಆಫ್ ಅಮೃತ್ಸರ್. ಹಾಗಾಗಿ ಈ ಅಮೃತ್ಸರ ಒಪ್ಪಂದ 1809 ಆಗುತ್ತೆ. ಕರಾರುಗಳು ಏನು ನೋಡೋಣ. ಕರಾರುಗಳು ಈ ಥರ ಇದೆ. ಅವನು ಹೇಳ್ತಾನಂತೆ ಕರಾರುಗಳು, ಓಕೆ, ಅಗ್ರಿಮೆಂಟ್ಸ್. ಮೊದಲನೇ ಅಗ್ರಿಮೆಂಟ್ಸ್ ಏನು ಗೊತ್ತಾ? ಟ್ರೀಟಿ ಆಫ್ ಅಮೃತ್ಸರದ ಬ್ರಿಟಿಷರು ಹೇಳ್ತಾರಂತೆ, ಯು ಕೆನಾಟ್ ನೋಡಿ ಇಲ್ಲಿ ಮ್ಯಾಪಲ್ಲಿ ಹೇಳಿದ್ದೆ, ಹೇಳ್ತಾರೆ ರಂಜಿತ್ ಸಿಂಗ್ ಶುಡ್ ನಾಟ್ ಅಟ್ಯಾಕ್ ಆನ್ ದ ಬ್ರಿಟಿಷ್ ರೀಸನ್ಸ್ ಬೈ ಕ್ರಾಸಿಂಗ್ ದ ಸಟ್ಲೇಜ್ ರಿವರ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಕೂಡದು, ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡೋವಾಗಿಲ್ಲ. ದ ಸೆಕೆಂಡ್ ಅಗ್ರಿಮೆಂಟ್ ವಾಸ್ ದೇ ಸೇ ದಟ್ ದ ಬ್ರಿಟಿಷ್ ಗೌರ್ಮೆಂಟ್ ಆಲ್ಸೋ ನಾಟ್ ಇಂಟರ್ಫಿಯರ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರಂಜಿತ್ ಸಿಂಗನ ಆಡಳಿತದಲ್ಲಿ ನಾವು ಕೂಡ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಹೇಳಿ ಮಾತುಕತೆ ಆಯಿತು. ಹೀಗೆ ಈ ಎರಡು ಕರಾರುಗಳೊಂದಿಗೆ ಟ್ರೀಟಿ ಆಫ್ ಅಮೃತ್ಸರ 1809 ಈ ಮಹಾರಾಜ ರಂಜಿತ್ ಸಿಂಗನಿಗೂ ಮತ್ತು ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತಕ್ಕಂಥ ಬ್ರಿಟಿಷ್ನ ಅಂಬಾಸಿಡರ್ ನಡುವೆ ನಡೆಯುತ್ತೆ. ಇದು ಆದ ನಂತರ 1839 ಮಹಾರಾಜ ರಂಜಿತ್ ಸಿಂಗರು ಬದುಕಿದ್ದರು. ಕೊನೆಗೆ ಈ ಡೈಡ್ ಡ್ಯೂ ಟು ಪ್ಯಾರಾಲಿಸಿಸ್ ಅಂದರೆ ಪಾರ್ಶ್ವವಾಯು ಅಂತಕ್ಕಂಥ ಕಾಯಿಲೆಯಿಂದ ಅವತ್ತು 1839 ತೀರಿಕೊಳ್ತಾರೆ. ಇವರು ತೀರಿಕೊಂಡ ನಂತರ ಇವರ ಮೊದಲನೆಯ ಪುತ್ರನಾಗಿರ್ತಕ್ಕಂಥ ಕರಕ್ ಸಿಂಗ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಕೇಳಿಸ್ಕೊಳ್ಳಿ, ಕರಕ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಅಧಿಕಾರಕ್ಕೆ ಬಂದ, ಕರಕ್ ಸಿಂಗ್. ಬಟ್ ಕರಕ್ ಸಿಂಗ್ ವಾಸ್ ನಾಟ್ ಎಫಿಷಿಯೆಂಟ್ ರೂಲರ್, he was incompetent ruler and he was a luxurious person. So because of that reason ಮಹಾರಾಜ ರಂಜಿತ್ ಸಿಂಗನ ಅನದರ್ ವೈಫ್, ಥರ್ಡ್ ವೈಫ್, ಅವಳ ಹೆಸರು ಜಿಂದಾನ್ ಕೌರ್ ಅಂತ. ಮಹಾರಾಣಿ ಜಿಂದಾನ್ ಕೌರ್, ಶಿ ಡಿಸೈಡೆಡ್ ಟು ಡಿಥ್ರೋನ್ ದ ಕರಕ್ ಸಿಂಗನನ್ನು ಅಧಿಕಾರದಿಂದ ತೆಗಿಬೇಕು ಅಂತ ನಿರ್ಧಾರ ಮಾಡಿ ಕರಕ್ ಸಿಂಗನನ್ನು ಅಧಿಕಾರದಿಂದ ತೆಗೆದು. ಈ ಜಿಂದಾನ್ ಕೌರನಿಗೆ ಮತ್ತು ಮಹಾರಾಜ ರಂಜಿತ್ ಸಿಂಗನಿಗೊಬ್ಬ ದಂಪತಿಗಳಿಗೊಬ್ಬ ಪುತ್ರನಿದ್ದ, ಅವನ ಹೆಸರು ದುಲೀಪ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ. ಅವನ ಹೆಸರೇನು ಹೇಳಿ? ದುಲೀಪ್ ಸಿಂಗ್. ಈ ಜಿಂದಾನ್ ಕೌರ್ ತನ್ನ ಪುತ್ರನಾಗಿರ್ತಕ್ಕಂಥ ದುಲೀಪ್ ಸಿಂಗನನ್ನು ಸಿಂಹಾಸನದ ಮೇಲೆ ಕೂರಿಸಿ ಅವನನ್ನು ರಾಜನನ್ನಾಗಿ ಘೋಷಿಸ್ತಾಳೆ. ತಾನು ರಾಜ ಪ್ರತಿನಿಧಿಯಾಗಿ, ಕಿಂಗ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾಳೆ ಜಿಂದಾನ್ ಕೌರ್. ಹಾಗೂ ಅಲ್ಲಿನ ಒಬ್ಬ ಪ್ರಧಾನಮಂತ್ರಿ ಅಂತ ಹೇಳಿ ಒಬ್ಬ ಲಾಲ್ ಸಿಂಗ್ ಅಂತಕ್ಕಂಥವನನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾಳೆ, ಪ್ರೈಮ್ ಮಿನಿಸ್ಟರ್. ಆ್ಯಂಡ್ ಆಲ್ಸೋ ತೇಜ್ ಸಿಂಗ್ ಅಂತಕ್ಕಂಥವನೊಬ್ಬ ವ್ಯಕ್ತಿ ಬರ್ತಾನೆ. ಈ ತೇಜ್ ಸಿಂಗನನ್ನು ಅಲ್ಲಿನ ಕಮಾಂಡರ್, ಪಂಜಾಬಿನ ಅವ್ರನ್ನ ಕಮಾಂಡರ್ ಆಗಿ ನೇಮಕ ಮಾಡ್ತಾಳೆ. ಹೀಗೆ ಲಾಹೋರ್ನಲ್ಲಿ ಇಷ್ಟು ಜನರು ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ್ರು. ಯಾರ್ಯಾರು ಹೇಳಿ? ಜಿಂದಾನ್ ಕೌರ್ ರಾಜ ಪ್ರತಿನಿಧಿಯಾಗಿ, ದುಲೀಪ್ ಸಿಂಗನು ಜಿಂದಾನ್ ಕೌರಳು ರಾಜ ಪ್ರತಿನಿಧಿ, ದುಲೀಪ್ ಸಿಂಗನು ರಾಜ, ಲಾಲ್ ಸಿಂಗನು ಪ್ರೈಮ್ ಮಿನಿಸ್ಟರ್, ತೇಜ್ ಸಿಂಗನು ಕಮಾಂಡರ್ ಆಗಿ. ಇವರು 4 ಜನರ ಈ ಆಡಳಿತವನ್ನೇ ಲಾಹೋರ್ ದರ್ಬಾರ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಮಿತ್ರರೇ? ಲಾಹೋರ್ ದರ್ಬಾರ್ ಎಂದು ಕರೆಯುತ್ತಾರೆ. ನೋಡಿ, ಹೀಗೆ ಲಾಹೋರ್ನಲ್ಲಿ, ಈ ಪಂಜಾಬ್ನಲ್ಲಿ ಆಡಳಿತವನ್ನು ಮಾಡ್ಕೋತಾ ಹೊರಟರು. ಮುಂದಿನ ವಿಚಾರ ನಾನು ನಿಮ್ಮ ಹತ್ರ ಏನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ಆಡಳಿತವೇನೋ ಪ್ರಾರಂಭವಾಯಿತು ಮಿತ್ರರೇ, ಆಡಳಿತ ಏನೋ ಪ್ರಾರಂಭ ಆಯಿತು. ಆದರೆ ಮುಂಬರುವ ದಿನಗಳು ಅಷ್ಟು ಸುಲಭ ಇರಲಿಲ್ಲ. ನೋಡಿ, ಇತಿಹಾಸದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರುತ್ತೆ. ಸುಮಾರು 1845 ಸಂದರ್ಭ. ಒಂದು ಸಣ್ಣ ವಿಚಾರವನ್ನು ಹೇಳಬೇಕು, ಇಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. 1845 ಸಂದರ್ಭದಲ್ಲಿ ಒಂದು ಸತಿ ಡಿಸ್ಕಷನ್ ನಡೀತು. ಇಲ್ಲಿ ಈ ಲಾಹೋರ್ ದರ್ಬಾರಲ್ಲಿ ಯಾರ್ಯಾರು? ಜಿಂದಾನ್ ಕೌರ್ ಆ್ಯಂಡ್ ಲಾಲ್ ಸಿಂಗ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಕೂತು ಮಾತಾಡ್ತಾರೆ. ಲಾಲ್ ಸಿಂಗ್, ತೇಜ್ ಸಿಂಗರು ಹೇಳ್ತಾರಂತೆ, ವೈ ಶುಡ್ ವಿ ನಾಟ್ ಅಟ್ಯಾಕ್ ಆನ್ ದ ರೀಸನ್ಸ್ ಆಫ್ ಬ್ರಿಟಿಷ್. ಯಾಕೆ ಬ್ರಿಟಿಷರ ಪ್ರದೇಶಗಳ ಮೇಲೆ ನಾವು ದಾಳಿ ಮಾಡಬಾರದು, ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳ್ತಾನಂತೆ. ಆಗ ದ ಜಿಂದಾನ್ ಕೌರ್ ಆಲ್ಸೋ ಅಗ್ರೀಡ್ ಟು ಅಟ್ಯಾಕ್ ಆನ್ ದ ಬ್ರಿಟಿಷ್ ರೀಸನ್. ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಜಿಂದಾನ್ ಕೌರ್ ಅನುಮತಿಯನ್ನು ನೀಡಿದ್ಲು. ದುಲೀಪ್ ಸಿಂಗ್ ಆಗಿನೂ ಚಿಕ್ಕ ಹುಡುಗನಾಗಿದ್ದ. ನೋಡಿ, ಈ ಲಾಲ್ ಸಿಂಗ್ ಮತ್ತು ತೇಜ್ ಸಿಂಗ್ ಅಂತಕ್ಕಂಥ ಈ ವ್ಯಕ್ತಿಗಳು ತಾವು 1845 ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ನೋಡಿ, ಆವಾಗ ಅಲ್ಲಿ ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಬೇಕು ಅಂತ ನಾನು ಇವಾಗಿನೂ ಡಿಸ್ಕಸ್ ಮಾಡಿದ್ದೆ. 1809 ಒಂದು ಒಪ್ಪಂದವಾಗಿತ್ತು. ಯಾವ ಒಪ್ಪಂದ? ಅಮೃತಸರದ ಒಪ್ಪಂದ.
ಆ ಟ್ರೀಟಿ ಆಫ್ ಅಮೃತ್ಸರ್ ಹೇಳುತ್ತೆ ಯಾವುದೇ ಕಾರಣಕ್ಕೂ ಬ್ರಿಟಿಷರ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡುವಾಗಿಲ್ಲ. ಯು ಶುಡ್ ನಾಟ್ ಅಟ್ಯಾಕ್ ಆನ್ ದ ಬ್ರಿಟಿಷ್ ರೀಸನ್ಸ್ ಬೈ ಕ್ರಾಸಿಂಗ್ ದ ಸಟ್ಲೇಜ್ ರಿವರ್. ಸಟ್ಲೇಜ್ ನದಿಯನ್ನು ದಾಟಿ ಅಟ್ಯಾಕ್ ಮಾಡುವಾಗಿಲ್ಲ. ಅದನ್ನು ಮರೆತಂತಹ ಈರು ಈ ಸಟ್ಲೇಜ್ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದರು. ಏನು ಮಾಡ್ತಾರೆ? ಸಟ್ಲೇಜ್ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಯಾವಾಗ? 1845ರಲ್ಲಿ. ಆಗ ಪ್ರಾರಂಭವಾಗುವುದೇ ಮೊದಲನೇ ಆಂಗ್ಲೋ ಸಿಖ್ ವಾರ್. ಹಾಗಾಗಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಆಂಗ್ಲೋ ಸಿಖ್ ವಾರ್ ಅಂತಕ್ಕಂಥದ್ದು ನೋಡಿ, ದ ಫಸ್ಟ್ ಆಂಗ್ಲೋ ಸಿಖ್ ವಾರ್. ಫಸ್ಟ್ ಆಂಗ್ಲೋ ಸಿಖ್ ವಾರ್. ಫಸ್ಟ್ ಆಂಗ್ಲೋ ಸಿಖ್ ವಾರ್ ವಾಸ್ ಹೆಲ್ಡ್ ಅರೌಂಡ್ 845 to 46ವರೆಗೆ ನಡೀತಕ್ಕಂಥ ಯುದ್ಧಗಳು ನೋಡಿ. ಹೀಗೆ ಕಾರಣ ಏನಂತ ಹೇಳಿದೆ ನಾನು? ಕಾರಣ ಬಂದು ಬ್ರಿಟಿಷರ ಪ್ರದೇಶಗಳ ಮೇಲೆ ಇವರು ದಾಳಿಯನ್ನು ಮಾಡಿದರು 1845ರ ಸಂದರ್ಭದಲ್ಲಿ. ಆಗ ಎಲ್ಲಿ ಯುದ್ಧಗಳೇ ಆಯಿತು, ಏನೆಲ್ಲ ಆಯಿತು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಯುದ್ಧ ಹೇಗೆ ಪ್ರಾರಂಭವಾಯಿತು? ಬ್ರಿಟಿಷರ ಪ್ರದೇಶಗಳನ್ನು ದಾಳಿ ಮಾಡಿದರು. ಯಾರ್ಯಾರು? ಈ ಲಾಲ್ ಸಿಂಗ್ ಅಂತಕ್ಕಂಥವನು ತನ್ನ ಸೈನ್ಯವನ್ನು ನಡೆಸ್ಕೊಂಡು ಹೋಗ್ತಾನೆ. ಅವನ ಕಮಾಂಡರ್ ಆಗಿರತಕ್ಕಂಥ ತೇಜ್ ಸಿಂಗನು ತನ್ನ ಸೈನ್ಯವನ್ನು ಸೇನಾ ನೇತೃತ್ವವನ್ನು ವಹಿಸಿದ್ದ. ಇವರೆಲ್ಲರೂ ಸೇರಿ ದಾಳಿಯನ್ನು ಮಾಡಿದರು. ಆಗ ಬ್ರಿಟಿಷರ ಒಬ್ಬ ಕಮಾಂಡರ್ ಆಗಿರ್ತಕ್ಕಂಥ ಹೆನ್ರಿ ಸ್ಮಿತ್ ಅಂತಕ್ಕಂಥವನು ಇವರ ಜೊತೆ ಯುದ್ಧಗಳನ್ನು ಮಾಡ್ತಾನಂತೆ. ಮಿತ್ರರೇ, ಯಾರು? ಬ್ರಿಟಿಷರ ಹೆನ್ರಿ ಸ್ಮಿತ್. ಸೊ ಹೆನ್ರಿ ಸ್ಮಿತ್ ಅಂತಕ್ಕಂಥವನು ಮತ್ತು ಈ ಲಾಲ್ ಸಿಂಗರ ನಡುವೆ ಯುದ್ಧಗಳು ನಡೆಯಿತು. ಈ ಯುದ್ಧಗಳಲ್ಲಿ ಈ ಹೆನ್ರಿ ಸ್ಮಿತ್ ಅಂತಕ್ಕಂಥ ವ್ಯಕ್ತಿ ಡಿಫೀಟೆಡ್ ಲಾಲ್ ಸಿಂಗ್ ಆ್ಯಂಡ್ ತೇಜ್ ಸಿಂಗ್ ಇನ್ ಫಿರೋಜ್ಪುರ, ಮುಡ್ಕಿ ಮತ್ತು ಬುಂದೇವಾಲ್ ಅಂತಕ್ಕಂಥ ಕದನಗಳು ಅಂತ ಹೇಳ್ತಾರೆ. ಬುಂದೇವಾಲ್, ಈ ಎಲ್ಲ ಕದನಗಳಲ್ಲಿ ಇವರನ್ನೆಲ್ಲ ಆಲಿವಾಲ್, ಬುಂದೇವಾಲ್ ಕದನಗಳು ಅಂತ ಬರುತ್ತೆ. ಈ ಫಿರೋಜ್ಪುರ, ಮುಡ್ಕಿ, ಬುಂದೇವಾಲ್ ಆ್ಯಂಡ್ ಆಲಿವಾಲ್ ಕದನಗಳಲ್ಲಿ ಇವರನ್ನೆಲ್ಲರನ್ನು ಸೋಲಿಸಿ ಸುಣ್ಣವನ್ನು ಮಾಡಿಬಿಟ್ಟ ಈ ಹೆನ್ರಿ ಸ್ಮಿತ್. ಸೋತಂಥ ಇವರು ಯಾರು? ಈ ವ್ಯಕ್ತಿಗಳು, ಈ ಲಾಲ್ ಸಿಂಗರು, ತೇಜ್ ಸಿಂಗರು ಬ್ರಿಟಿಷರ ಮುಂದೆ ಎಲ್ಲ ಸೋತು ಸುಣ್ಣರಾದರು. ಆಗ ಬ್ರಿಟಿಷ್ ಸರ್ಕಾರ ಹೇಳುತ್ತೆ, ನೀವಾಗೇ ಯುದ್ಧವನ್ನು ಪ್ರಾರಂಭಿಸಿದ್ರಿ, ಹಾಗಾಗಿ ನಾವು ನಿಮ್ಮ ಜೊತೆ ಸೋತಿರ್ತಕ್ಕಂಥ ನಿಮ್ಮ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಯಾವ ಒಪ್ಪಂದ? ಅದೇ ಭಾಳ ಪ್ರಮುಖ, ಟ್ರೀಟಿ ಆಫ್ ಲಾಹೋರ್ ಅಂತ ಮಿತ್ರರೇ. ಯಾವ ಒಪ್ಪಂದ? ಟ್ರೀಟಿ ಆಫ್ ಲಾಹೋರ್. ಈ ಲಾಹೋರ್ ಒಪ್ಪಂದ 1846ರಲ್ಲಿ ನಡೆಯುತ್ತೆ. ಇಬ್ಬರ ಮಧ್ಯೆ ನಡೆಯುತ್ತೆ. ಯಾರ್ಯಾರು? ರಾಜನಾಗಿರ್ತಕ್ಕಂಥ ದುಲೀಪ್ ಸಿಂಗನ ನಡುವೆ, ಅಷ್ಟೇ ಅಲ್ಲದೆ ಹಾರ್ಡಿಂಜ್ ಅಂತಕ್ಕಂಥ ಒಬ್ಬ ಬ್ರಿಟಿಷರ ಗವರ್ನರ್ನ ನಡುವೆ ನಡೆಯುತ್ತೆ. ಹಾರ್ಡಿಂಜ್ ಯಾರ ಮಧ್ಯೆ? 1846ರಲ್ಲಿ ದುಲೀಪ್ ಸಿಂಗ್ ಮತ್ತು ಹಾರ್ಡಿಂಜನ ನಡುವೆ ಈ ಒಪ್ಪಂದ ನಡೀತು. ಇಲ್ಲಿ ಏನಾಗುತ್ತೆ ಅಂತ ಕೇಳಿಸ್ಕೊಳ್ಳಿ. ದುಲೀಪ್ ಸಿಂಗನಿಗೆ ಹಾರ್ಡಿಂಜ್ ಹೇಳ್ತಾನಂತೆ ಲಾಹೋರ್ ಒಪ್ಪಂದದ ಪ್ರಕಾರ, ಮೊದಲನೇದು, ನಿಮ್ಮ ಅರ್ಧದಷ್ಟು ರಾಜ್ಯಗಳನ್ನು ನೀವು ಸಿಖ್ನ ರಾಜ್ಯವನ್ನು ಬ್ರಿಟಿಷರಿಗೆ ಕೊಡಬೇಕು. ಆಲ್ಫ್ ಆಫ್ ಯುವರ್ ಸ್ಟೇಟ್ ಶುಡ್ ಗಿವನ್ ಟು ಬ್ರಿಟಿಷ್. ಅದರಲ್ಲಿ ಪಂಜಾಬ್ನ ಲೂಧಿಯಾನ ಅಂತೆಲ್ಲ ಬರುತ್ತೆ. ಆ ಪಂಜಾಬ್ನ ಲೂಧಿಯಾನ ಪ್ರದೇಶಗಳನ್ನು ನೀವು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು. ನೆಕ್ಸ್ಟು ಹೇಳ್ತಾರೆ, ನೀವು ಸುಮಾರು 1.5 crore 1.5 ಕೋಟಿ ಅಷ್ಟು ಯುದ್ಧ ನಷ್ಟ ಪರಿಹಾರವನ್ನು ಕೊಡಬೇಕು. ನೀವು ಮಾಡಿದ ತಪ್ಪಿಗೆ 1.5 ಕೋಟಿ ರೂಪಾಯಿಯಷ್ಟು ಯುದ್ಧ ನಷ್ಟ ಪರಿಹಾರವನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ನೀವು ಕಾಶ್ಮೀರದ ಹೇಳ್ತಾನೆ 1.5 ಕೋಟಿಯಷ್ಟು ಯುದ್ಧ ನಷ್ಟ ಪರಿಹಾರವನ್ನು ಕೊಡಬೇಕು. ಮಿಕ್ಕ ಹಣ ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ ಅಂಥೇಳಿ ಈ ಸಿಖ್ಖರ ಪ್ರದೇಶವಾಗಿದ್ದಂಥ ಕಾಶ್ಮೀರ ಅಂತಕ್ಕಂಥ ಪ್ರದೇಶವನ್ನು ಕಿತ್ಕೋತಾರೆ ಬ್ರಿಟಿಷರು. ಈ ಕಾಶ್ಮೀರವನ್ನು ತೆಗೆದುಕೊಂಡವ್ರು ಏನು ಮಾಡ್ತಾರೆ ಮಿತ್ರರೇ? ಈ ಕಾಶ್ಮೀರವನ್ನು ತೆಗೆದುಕೊಂಡು ಕಾಶ್ಮೀರದವನ್ನು ಒಬ್ಬ ಗುಲಾಬ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಿತ್ರರೇ, ಒಬ್ಬ ಗುಲಾಬ್ ಸಿಂಗ್ ಅಂತಕ್ಕಂಥವನಿಗೆ ಅದನ್ನು ಮಾರಾಟ ಮಾಡಿದರು ಬ್ರಿಟಿಷರು. ಎಷ್ಟಕ್ಕೆ ಕೇಳಿದರೆ ಆಶ್ಚರ್ಯ ಪಡ್ತೀರಾ? 75 ಲಕ್ಷ ರೂಪಾಯಿಗಳಿಗೆ ಈ ಕಾಶ್ಮೀರವನ್ನು ಮಾರಾಟ ಮಾಡಿ ಅದರಿಂದ ದುಡ್ಡನ್ನು ತಗೋತಾರೆ. ನೆಕ್ಸ್ಟ್ ಮೂರನೆಯ ಒಪ್ಪಂದ ಹೇಳ್ತಾರೆ, ಈ ಜಿಂದಾನ್ ಕೌರಳಿದ್ದಾಳಲ್ಲ ನನ್ನ ತಾಯಿ, ಅವಳನ್ನು ರಾಜಪ್ರತಿನಿಧಿ ಸ್ಥಾನದಿಂದ ತೆಗಿತೀವಿ ಅಂತ ಹೇಳ್ತಾರೆ. ಇಷ್ಟು ಒಪ್ಪಂದಗಳನ್ನು ಮಾಡಿಕೊಂಡು ಇವರು ಮೊದಲನೇ ಲಾಹೋರ್ ಒಪ್ಪಂದವನ್ನು ಮುಗಿಸ್ಕೋತಾರೆ 1846ರಲ್ಲಿ. 1846ರಲ್ಲಿ ಲಾಹೋರ್ ಒಪ್ಪಂದ ಮುಗಿದು ಈ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಶಾಂತವಾಯಿತು. ಆದರೆ ನೋಡಿ ಏನಾಗತ್ತೆ ಅಂತ, ಸೋತಂತಹ ಯಾರು? ಈ ಸಿಖ್ಖರು ಒಳಗಡೆ ಕೆಂಡವಾಗಿದ್ದರು. ಒಂದು ಬಾರಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರಂತೆ ಈ ಯಾರ್ಯಾರು ಇಬ್ಬರು ವ್ಯಕ್ತಿಗಳು ಯಾರ್ಯಾರು? ಮೊದಲನೇವನು ಲಾಲ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ,
ಲಾಲ್ ಸಿಂಗ್. ನೋಡಿ, ಇಲ್ಲಿ ಒಂದು ಪ್ರಮುಖವಾದ ಒಂದು ವಿಚಾರ ಹೇಳಬೇಕು. ಏನಪ್ಪ ಅಂದರೆ, ಎರಡನೇ ಆಂಗ್ಲೋ ಸಿಖ್ ಯುದ್ಧ ಪ್ರಾರಂಭವಾಗಲು ಕಾರಣವೇನು? ಒಮ್ಮೆ ಈ ಲಾಲ್ ಸಿಂಗನನ್ನು ಅಧಿಕಾರದಿಂದ ತೆಗೆದ ನಂತರ, ಅಂದರೆ ಮೊದಲನೇ ಆಂಗ್ಲೋ ಸಿಖ್ ವಾರ್ನಲ್ಲಿ ಲಾಲ್ ಸಿಂಗನನ್ನು ಕೂಡ ಪ್ರೈಮ್ ಮಿನಿಸ್ಟರ್ ಹುದ್ದೆಗಳಿಂದ ತೆಗೆಯಲಾಯಿತು. ನಂತರ ಒಮ್ಮೆ ಈ ತೇಜ್ ಸಿಂಗ್ ಅಂತಕ್ಕಂಥ ಒಬ್ಬ ಕಮಾಂಡರು, ಅಷ್ಟೇ ಅಲ್ಲದೆ ಈ ದುಲೀಪ್ ಸಿಂಗ್ ಇಬ್ಬರು ಕೂತು ಮಾತಾಡ್ತಾರೆ. ಏನಪ್ಪ ಅಂದರೆ, ನಾವು ಯಾಕೆ ಬ್ರಿಟಿಷರ ಮೇಲೆ ಮತ್ತೊಮ್ಮೆ ದಾಳಿ ಮಾಡಬಾರದು, ಯಾಕೆ ನಾವು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕಾರಣಗಳು ನೋಡೋಣ. ವಾಟ್ ವರ್ ದ ರೀಸನ್ಸ್ ಫಾರ್ ದಿ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್? ಮೊದಲನೆಯ ಕಾರಣ ಏನು ಗೊತ್ತಾ? ಬ್ರಿಟಿಷ್ ಹೇಳ್ತಾರೆ, ನಾವು ಖಾಲ್ಸಾ ಅಂತಕ್ಕಂಥ ಒಂದು ಸೈನ್ಯ ಏನಿದೆ ಆ ಸೈನ್ಯವನ್ನು ಡಿಸ್ಆರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇನ್ನು ಮೇಲೆ ಖಾಲ್ಸಾ ಅಂತಕ್ಕಂಥ ಒಂದು ಸೈನ್ಯ ಏನಿತ್ತು, ಆ ಖಾಲ್ಸಾ ಆರ್ಮಿ, ಅದನ್ನು ನಾವು ರದ್ದುಗೊಳಿಸ್ತಾ ಇದ್ದೀವಿ ಅಂತ ಹೇಳಿದರು. ಯಾವುದನ್ನು? ಖಾಲ್ಸಾ ಸೈನ್ಯವನ್ನು. ಒಂದು. ಎರಡನೇದು, ಜಿಂದಾನ್ ಕೌರಳನ್ನು ರಾಜಪ್ರತಿನಿಧಿ ಹುದ್ದೆಯಿಂದ ತೆಗೆದುಹಾಕಿದ್ದು. ಜಿಂದಾನ್ ಕೌರ್ ವಾಸ್ ಡಿಪೋಸ್ಡ್. ಆ್ಯಂಡ್ ಆಲ್ಸೋ ಪ್ರೈಮ್ ಮಿನಿಸ್ಟರ್ ಆಗಿರೋಂಥ ಲಾಲ್ ಸಿಂಗನನ್ನು ಈ ಅಧಿಕಾರದಿಂದ ತೆಗೆದುಹಾಕಿದ್ದು. ಅವನನ್ನು ಕೂಡ ಅಧಿಕಾರದಿಂದ ತೆಗೆದುಹಾಕ್ತಾರೆ, ಲಾಲ್ ಸಿಂಗನನ್ನು. ಅಷ್ಟೇ ಅಲ್ಲದೆ ಅವರಿಗೆ ದಬ್ಬಾಳಿಕೆಗಳು ಮತ್ತು ಶೋಷಣೆಗಳಾಗತ್ತೆ. ಈ ಎಲ್ಲ ಕಾರಣಗಳಿಂದ ಈ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಪ್ರಾರಂಭವಾಗುತ್ತೆ. ಸೊ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್ 1848ರಿಂದ 49ರವರೆಗೆ ನಡೀತಕ್ಕಂಥ ಒಂದು ಯುದ್ಧ, ಸೆಕೆಂಡ್ ಆಂಗ್ಲೋ ಸಿಖ್ ವಾರ್. ಇದು ಸೆಕೆಂಡ್ ಆಂಗ್ಲೋ ಸಿಖ್ ವಾರ್ 1848-49. ನೋಡಿ, ಹೀಗೆ ಇವರು ಎಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿದರು ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕು ಅಂತ. ಓಕೆನಾ? ಆಗ 1849ರ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ಯುದ್ಧ ನಡೆಯುತ್ತೆ. ಅದು ಈ ಬ್ರಿಟಿಷರು ಮತ್ತು ಈ ಸಿಖ್ಖರ ನಡುವೆ ನಡೀತಕ್ಕಂಥದ್ದು. ಅದು ಜಲಿಯಾನ್ ವಾಲಾ ಕದನ ಅಂತ ಕರೀತಾರೆ. ಯಾವ ಕದನ? ಜಲಿಯಾನ್ ವಾಲಾ ಬ್ಯಾಟಲ್. ಈ ಜಲಿಯಾನ್ ವಾಲಾ ಬ್ಯಾಟಲ್ ಅಂತಕ್ಕಂಥದ್ದು ಒಂದು ಪಂಜಾಬ್ನಲ್ಲಿರ್ತಕ್ಕಂಥ ಜಲಿಯಾನ್ ವಾಲಾ ಅಂತಕ್ಕಂಥ ಪ್ರದೇಶದಲ್ಲಿ ನಡೆಯುತ್ತೆ. ಇಬ್ಬರು ವ್ಯಕ್ತಿಗಳು, ಒಂದು ಕಡೆ ದುಲೀಪ್ ಸಿಂಗ್ ಇರ್ತಾನೆ, ಇನ್ನೊಂದು ಕಡೆ ಅವನ ವಿರುದ್ಧ ಹೋರಾಟ ಮಾಡ್ತಕ್ಕಂಥವನು ಚಾರ್ಲ್ಸ್ ನೇಪಿಯರ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ನ ಕಮಾಂಡರ್. ಒಂದು ಕಡೆ ದುಲೀಪ್ ಸಿಂಗ್, ಇನ್ನೊಂದು ಕಡೆ ಚಾರ್ಲ್ಸ್ ನೇಪಿಯರ್. 1849ರಲ್ಲಿ ಜಲಿಯಾನ್ ವಾಲಾ ಅಂತಕ್ಕಂಥ ಸ್ಥಳದಲ್ಲಿ ಯುದ್ಧ ನಡೆಯುತ್ತೆ. ನೋಡಿ, ಇಲ್ಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧವನ್ನು ಇನ್ನೊಂದು ಸತಿ ನಾವು ಗಮನಿಸಿದರೆ ಗೊತ್ತಾಗುತ್ತೆ. ತೇಜ್ ಸಿಂಗನು ಮತ್ತು ದುಲೀಪ್ ಸಿಂಗರು ಸೇರಿ ಮಾಡಿದಂಥ ಇದು ಹೋರಾಟದ ಆರಂಭ. ಮತ್ತು ಕಾರಣಗಳು ನೋಡಿದರೆ ಖಾಲ್ಸಾ ಸೈನ್ಯದ ರದ್ದು ಮಾಡಿದ್ದು, ಮತ್ತು ಜಿಂದಾನ್ ಕೌರಳನ್ನು ಅಧಿಕಾರದಿಂದ ತೆಗೆದುಹಾಕಿದ್ದು, ಲಾಲ್ ಸಿಂಗನನ್ನು ಅಧಿಕಾರದಿಂದ ತೆಗೆದಿದ್ದು ಮತ್ತು ಬ್ರಿಟಿಷರ ದಬ್ಬಾಳಿಕೆಗಳಿಂದ ಈ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಅಂತಕ್ಕಂಥ ಸಿಖ್ ಯುದ್ಧ ಪ್ರಾರಂಭವಾಯಿತು. ಇಲ್ಲಿ 1849ರಲ್ಲಿ ಜಲಿಯಾನ್ ವಾಲಾ ಬ್ಯಾಟಲ್ ಪ್ರಾರಂಭವಾಗಿ ಈ ಚಾರ್ಲ್ಸ್ ನೇಪಿಯರ್ ಅಂತಕ್ಕಂಥ ವ್ಯಕ್ತಿ ದುಲೀಪ್ ಸಿಂಗನನ್ನು ಸೋಲಿಸಿದ. ಈ ವಾಸ್ ಡಿಫಿಟೆಡ್. ಮತ್ತು ತೇಜ್ ಸಿಂಗನು ಸೋತಂಥ ದುಲೀಪ್ ಸಿಂಗನ ಜೊತೆ ಬ್ರಿಟಿಷ್ನ ಗವರ್ನರ್ ಜನರಲ್ ಆಗಿದ್ದಂಥ ಡಾವ್ಲೌಸಿ ಅಂತಕ್ಕಂಥ ವ್ಯಕ್ತಿ ಮಿತ್ರರೇ. ಯಾರು ಹೇಳಿ? ಡಾವ್ಲೌಸಿ. ಈ ಡಾವ್ಲೌಸಿ ಒಂದು ಒಪ್ಪಂದವನ್ನು ಮಾಡ್ಕೋತಾನೆ, ಅಥವಾ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡ. ಏನಂತ ಹೇಳ್ತಾನೆ? ನೀವು ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಿದ ಕಾರಣಕ್ಕಾಗಿ ಯು ಆರ್ ಅಟ್ಯಾಕ್ಡ್ ಆನ್ ದ ರೀಸನ್ಸ್ ಆಫ್ ಬ್ರಿಟಿಷ್. ನೀವು ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದಿರಿ, ಅದು ನಿಮ್ಮ ತಪ್ಪು. ದಟ್ ವಾಸ್ ಯುವರ್ ಮಿಸ್ಟೇಕ್. ಸೊ ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ಬಿ ಪನಿಷ್ಡ್. ಏನು ಶಿಕ್ಷೆ? ಸಂಪೂರ್ಣ ಸಿಖ್ ಸಾಮ್ರಾಜ್ಯವನ್ನು ನಾನು ವಶಪಡಿಸಿಕೊಳ್ತೀನಿ. ದ ಕಂಪ್ಲೀಟ್ ಸಿಖ್ ಎಂಪೈರ್ ವಿಲ್ ಬಿ ಅನೆಕ್ಸ್ಡ್ ಬೈ ದಿ ಬ್ರಿಟಿಷ್ ಗವರ್ನಮೆಂಟ್. ಅದನ್ನು ಸಂಪೂರ್ಣವಾಗಿ ಬ್ರಿಟಿಷರು ಅದನ್ನು ವಶಪಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸಂಪೂರ್ಣವಾಗಿ ವಶಪಡಿಸ್ಕೊಳ್ತೀವಿ. ಅಷ್ಟೇ ಅಲ್ಲದೆ ಎರಡನೇದು ಪಾಯಿಂಟ್ ಹೇಳ್ತಾನೆ, ನಾವು ದುಲೀಪ್ ಸಿಂಗನನ್ನು ಅಧಿಕಾರದಿಂದ ತೆಗೆದು ಹಾಕುತ್ತೇವೆ. ವಿ ವಿಲ್ ಡಿಪೋಸ್ ದುಲೀಪ್ ಸಿಂಗ್ ಫ್ರಮ್ ದ ಪೋಸ್ಟ್ ಆಫ್ ಕಿಂಗ್. ಅಧಿಕಾರದಿಂದ ತೆಗೆದುಹಾಕ್ತೀವಿ. ಅಷ್ಟೇ ಅಲ್ಲದೆ ಇನ್ನು ಮೇಲೆ ರಾಜ ಹುದ್ದೆಗಳನ್ನು ರದ್ದುಗೊಳಿಸ್ತಾ ಇದ್ದೀವಿ, ಸಂಪೂರ್ಣ ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ನೋಡಿ,
ಬ್ರಿಟಿಷರು ಎಷ್ಟು ಕೆಟ್ಟ ಜನ ಅನ್ನೋದಕ್ಕೊಂದು ಉದಾಹರಣೆ, ಇವರು ಸಂಪೂರ್ಣ ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡ್ಬಿಟ್ರು. ಯಾವ ಸಾಮ್ರಾಜ್ಯದ ಕನಸು ಕಟ್ಟಿದ್ನೋ ಮಹಾರಾಜ ರಂಜಿತ್ ಸಿಂಗ್, ಯಾವುದಕ್ಕೋಸ್ಕರ ಹಗಲಿರುಳು ಹೋರಾಟ ಮಾಡಿದ್ನೋ ಮಹಾರಾಜ ರಂಜಿತ್ ಸಿಂಗ್, ಆ ಎಲ್ಲ ಪ್ರದೇಶಗಳನ್ನು ಇವರು ಸಂಪೂರ್ಣವಾಗಿ ವಶಪಡಿಸಿಕೊಂಡರು ಮಿತ್ರರೇ. ಹಾಗಾಗಿ ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ್ವಿ ಅಂತ, ಸಂಪೂರ್ಣ ಸಿಖ್ ಸಾಮ್ರಾಜ್ಯವನ್ನು ಬ್ರಿಟಿಷರು ಕಿತ್ಕೊಳ್ತಾರೆ. ದುಲೀಪ್ ಸಿಂಗನನ್ನು ಅಧಿಕಾರದಿಂದ ತೆಗೆದುಹಾಕಿದ್ರು, ಅವನನ್ನು ರಾಜ ಹುದ್ದೆಯಿಂದ ತೆಗೆದುಹಾಕಿದ್ರು. ಅವನಿಗೆ ವರ್ಷಕ್ಕೆ 8 ಲಕ್ಷ ರೂಪಾಯಿ ಪೆನ್ಷನ್ ಕೊಟ್ಟು ಲಂಡನ್ಗೆ ಕಳಿಸ್ಕೊಟ್ರು. ಹಿ ವಾಸ್ ಡಿಪೋರ್ಟೆಡ್ ಟು ಲಂಡನ್ ಫಾರ್ ಗಿವಿಂಗ್ ಆ್ಯನ್ಯುವಲ್ ಪೆನ್ಷನ್ ಆಫ್ 8 lakh rupees. 8 ಲಕ್ಷ ರೂಪಾಯಿಯನ್ನು ಕೊಟ್ಟು ಅವನಿಗೆ ಲಂಡನ್ಗೆ ಕಳಿಸ್ಕೊಡ್ಲಾಯಿತು. ಮತ್ತು ರಾಜ ಹುದ್ದೆಯಿಂದ ತೆಗೆದುಹಾಕಿದ್ರು. ಸಂಪೂರ್ಣವಾಗಿ ಅಧಿಕಾರವನ್ನು ಕಳ್ಕೊಂಡ ಸಿಖ್ ಸಾಮ್ರಾಜ್ಯ ಹೊರಟೋಯ್ತು. ಮತ್ತು ಅಷ್ಟಕ್ಕೆ ಆಗದೇ ಇರತಕ್ಕಂಥ ಡಾಲೌಸಿ ಈ ದುಲೀಪ್ ಸಿಂಗನ ಬಳಿ ಇದ್ದಂಥ ಕೊಹಿನೂರ್ ಅಂತಕ್ಕಂಥ ಡೈಮಂಡನ್ನು ತಾನು ಕಿತ್ಕೋತಾನೆ ಮಿತ್ರರೇ. ಕೊಹಿನೂರ್ ಅಂತಕ್ಕಂಥ ಡೈಮಂಡನ್ನು, ಆ ಕೊಹಿನೂರ್ ಡೈಮಂಡನ್ನು ತೆಗೆದುಕೊಂಡು ಅವನೇನು ಮಾಡ್ತಾನೆ, ಅದನ್ನು ಕ್ವೀನ್ ವಿಕ್ಟೋರಿಯಾಳಿಗೆ ಕಳಿಸಿಕೊಟ್ಟ ಅಂತ ಮಿತ್ರರೇ. ಕ್ವೀನ್ ವಿಕ್ಟೋರಿಯಾ ನೀವು ಹಾಗಾಗಿ ಯಾವಾಗಾದರೂ ಈ ಕೊಹಿನೂರ್ ಡೈಮಂಡ್ ಅಂತಂದರೆ ಅದು ಇವತ್ತು ನಮ್ಮ ಬಳಿ ಇಲ್ಲ. ಅದು ಎಲ್ಲಿದೆ ಅಂತ ಹೇಳಿದ್ರೆ, ಇಂಗ್ಲೆಂಡಿನ ರಾಣಿಯ ಒಂದು ಕ್ರೌನ್, ಅವಳ ಒಂದು ಕಿರೀಟದಲ್ಲಿ ನಾವು ಇದನ್ನು ಕಾಣ್ಬೋದು ಮಿತ್ರರೇ. ಅವಳ ಕಿರೀಟದಲ್ಲಿ, ಯಾಕೆ ಅಂತಂದರೆ ಅವಳ ಕಿರೀಟದಲ್ಲಿ ಕೊಹಿನೂರ್ ವಜ್ರವನ್ನು ಬಳಸ್ಕೊಂಡಿದ್ದಾಳೆ, ಅದನ್ನ ಇಟ್ಕೋತಾಳೆ. ಹಾಗಾಗಿ ಭಾರತದ ಸ್ವಾಭಿಮಾನವಾಗಿದ್ದ, ಭಾರತದ ಪ್ರತೀಕವಾಗಿದ್ದ ಕೊಹಿನೂರ್ ವಜ್ರವನ್ನು ತಾವು ಬ್ರಿಟಿಷರು ತೆಗೆದುಕೊಂಡು ಹೋಗ್ತಾಳೆ. ಅದನ್ನು ತಮ್ಮ ಕಿರೀಟಗಳಲ್ಲಿ ಧರಿಸ್ತಾರೆ. ಭಾರತದ ಹೆಮ್ಮೆಯ ಸಾಮ್ರಾಜ್ಯವಾಗಿರ್ತಕ್ಕಂಥ ಸಿಖ್ ಸಾಮ್ರಾಜ್ಯವನ್ನು ತಾವು ಕಿತ್ಕೊಳ್ತಾರೆ. ಇದರಿಂದ ಸಿಖ್ ಸಾಮ್ರಾಜ್ಯ ಸಂಪೂರ್ಣವಾಗಿ ಬ್ರಿಟಿಷರ ಕೈವಶವಾಗುತ್ತೆ. ಹೀಗೆ ಭಾರತದಲ್ಲಿ ನಾನು ಕೊನೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೀಗೆ ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅಂತ ಬಂದ ಈ ವ್ಯಕ್ತಿಗಳು ಸಂಪೂರ್ಣ ಭಾರತವನ್ನು ತಮ್ಮ ಹಿಡಿತಕ್ಕೆ ಸಾಧಿಸಿದರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಈ ಚಾಪ್ಟರ್ನಲ್ಲಿ ಏನು ಅಧ್ಯಯನ ಮಾಡಿದ್ವಿ ಅಂದರೆ, ಈ ಬ್ಯಾಟಲ್ ಆಫ್ ಬಕ್ಸರ್ ಮತ್ತು ಪ್ಲಾಸಿ ಅಂತ ಕದನಗಳಲ್ಲಿ ಬಂಗಾಲ, ಬಿಹಾರ, ಒರಿಸ್ಸಾ ಅಂತಕ್ಕಂಥ ಪ್ರದೇಶಗಳಾಗಿರ್ಬೋದು, ಕರ್ನಾಟಕ ಯುದ್ಧಗಳ ಮುಖಾಂತರ ದಕ್ಷಿಣ ಭಾರತದ ಆರ್ಕಾಟ್ ಮತ್ತು ಹೈದರಾಬಾದಿನ ನಿಜಾಮ ಮನೆತನಗಳಾಗಿರ್ಬೋದು, ಮತ್ತು ಈ ಮೈಸೂರು ಯುದ್ಧಗಳಲ್ಲಿ ಈ ನಮ್ಮ ಕರ್ನಾಟಕದ ಮೈಸೂರು ಪ್ರಾಂತ್ಯಗಳಿರ್ಬೋದು, ಮರಾಠ ಯುದ್ಧಗಳಲ್ಲಿ ಮರಾಠರ ಪ್ರದೇಶಗಳಾಗಿರ್ಬೋದು, ಸಿಖ್ ಯುದ್ಧಗಳಲ್ಲಿ ಸಿಖ್ಖರ ಪಂಜಾಬ್ನ ಪ್ರದೇಶಗಳಾಗಿರ್ಬೋದು, ಇವೆಲ್ಲನೂ ಬ್ರಿಟಿಷರು ವಶಪಡಿಸಿಕೊಂಡರು. ಇದರ ಮುಖಾಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ನಿರ್ಮಾಣವಾಗ್ತಾ ಹೋಯಿತು. ಮುಂಬರುವ ದಿನಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತಷ್ಟು ಬಲಿಷ್ಠಗೊಂಡು ಭಾರತದಲ್ಲಿ ಆಡಳಿತವನ್ನು ನಡೆಸ್ಕೋತಾ ಬಂದರು. ಹಾಗಾಗಿ ಮಿತ್ರರೇ, ಇವತ್ತಿನ ಅಧ್ಯಾಯದಲ್ಲಿ, ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟೆಲ್ಲ ವಿಚಾರಗಳನ್ನು ನೋಡಿದ್ವಿ. ಅದು ಕರ್ನಾಟಕ ಯುದ್ಧಗಳಿರ್ಬೋದು, ಅಥವಾ ಪ್ಲಾಸಿ ಬಕ್ಸರ್ ಕದನಗಳಿರ್ಬೋದು, ಆಂಗ್ಲೋ ಸಿಖ್ ರಿಲೇಷನ್ಸ್ ಇರ್ಬೋದು, ಇಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನಷ್ಟು ರೋಚಕ, ಇನ್ನಷ್ಟು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡೋಣ. ಆದರೆ ಮುಂದಿನ ತರಗತಿಗಳಲ್ಲಿ ಗವರ್ನರ್ ಜನರಲ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಭಾರತದಲ್ಲಿ ಆಳ್ವಿಕೆ ಮಾಡಿದಂಥ ಗವರ್ನರ್ ಜನರಲ್ಸ್ಗಳು ಯಾರ್ಯಾರು, ಅವರು ಏನು ಕೆಲಸಗಳನ್ನು ಮಾಡಿದರು. ಅದಾದಮೇಲೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು, 1857 ವಾರ್, ಮತ್ತು ಹೇಗೆ ಭಾರತೀಯ ಜನರು ಬ್ರಿಟಿಷರ ವಿರುದ್ಧ ಎದೆತಟ್ಟಿ ಹೋರಾಟ ಮಾಡಿದರು ಅಂತಕ್ಕಂಥ ರೋಚಕ ಕಥೆಗಳನ್ನು, ಅದ್ರ ಜೊತೆಗೆ ವೈಸ್ರಾಯ್ಸ್ ಆಫ್ ಇಂಡಿಯಾ, ಭಾರತದಲ್ಲಿ ವೈಸ್ರಾಯ್ಗಳ ಆಡಳಿತವನ್ನು ನೋಡೋಣಂತೆ. ಈ ಮುಂದಿನ ಸಂಚಿಕೆಗಳನ್ನು ನೋಡೋಣ. ಮತ್ತೆ ಸಿಗೋಣ. ಧನ್ಯವಾದ.